ವಿಧವೆ ಅಂತ ಹೇಳಬೇಡಿ ಅಂತೀನಿ ನಾನು. ಅದು ತಡ್ಕೊಳಕ್ಕಾಗಲ್ಲ ನನಗೆ. ಯಾಕೆಂದರೆ ನಾವು ತುಂಬ ಶುದ್ಧವಾಗಿದ್ದೀವಿ. ಈಗ ನಾನು ತಾಳಿ ತೆಗ್ದಿಲ್ಲ, ಕಾಲುಂಗುರ ತೆಗ್ದಿಲ್ಲ, ನಾನು ಕುಂಕುಮ ತೆಗಿಯಲ್ಲ, ಹೂವು ತೆಗಿಯೋದಿಲ್ಲ ನಾನು. ಯಾಕೆಂದರೆ ನನ್ನ ಹೃದಯ ತುಂಬ ನಮ್ಮ ಯಜಮಾನ್ರು ಇಲ್ಲೇ ಅವರೇ. ನಾನು ಆತ್ಮ ತುಂಬ ಶುದ್ಧವಾಗಿ ಇಟ್ಕೊಂಡಿದ್ದೀನಿ. ವಿಧವೆ ಅಂತ ಪದ ಬಳಸಬೇಡಿ. ಸುಮಂಗಲಿಯಾಗಿ ಇದ್ದೀನಿ ನಾನು. ಪೂರ್ವ ಸುಮಂಗಲಿ ಅಂತ ಅನ್ನಿಬೇಕಾದ್ರೆ ಅವಶ್ಯವಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು ಹಂಗಂತ ಕೂತ್ಕೊಳ್ತೀನಿ. ರಾಯರ ಬಲಭಾಗದಿಂದ ತುಳಸಿ ಬೀಳುತ್ತೆ. ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದಾಗ ನಿಮ್ಮ ಕೆಲವು ಮಾತುಗಳು, ಆ ಕರ್ಮ ಸಿದ್ಧಾಂತದ ಬಗ್ಗೆ ಮಾತಾಡ್ತಿರಲ್ಲ, ಆ ಮಾತು ನನ್ನನ್ನು ತುಂಬ ಸ್ಟ್ರಾಂಗ್ ಮಾಡಿದೆ. ನಿಮ್ಮ ವಿದ್ಯಾಭ್ಯಾಸ ಹೇಳ್ಕೊಳಕ್ಕಾಗಲ್ಲ. 10th ನನ್ನ ಮದುವೆ ಆಗುತ್ತೆ. ರಿಸಲ್ಟ್ ಬಂದು 1 ವರ್ಷಕ್ಕೆ ನಂದು ಮದುವೆ. ನನಗೆ ಆ ಟೈಮಲ್ಲಿ ನಮ್ಗೆ ಕೇಳುವಿಲ್ಲ ಅವರು, ಮಗಳೇ ನಿನಗೆ ಇಷ್ಟನಾ? ದೊಡ್ಡವ್ರು ಮಾತಾಡ್ಕೊಂಡ್ರು. ಗಂಡ ನಿಮ್ಮೊಂದಿಗೆ ಎಷ್ಟು ಪ್ರೀತಿಯಿಂದ ಇದ್ರು ಅಥವಾ ಅತ್ತೆ ಮನೆ, ಆ ಬದುಕು ಹೇಗಿತ್ತು? ನಮ್ಮ ಮನೆಯವರು ಚಿನ್ನನೂ ಒಂದೇ, ಅವರು ಒಂದೇ. ಮದುವೆ ಆದಮೇಲೆ ಅವ್ರು ರಾಯರ ಭಕ್ತರಾಗಿದ್ರು ಅಥವಾ ಮುಂಚೆ ಅವರು ತುಂಬ ಪರಮ ಭಕ್ತರು. ನಮಗೆ ಗೊತ್ತೇ ಇಲ್ಲ. ನನಗೆ ಮಂತ್ರಾಲಯ ಇದೆ, ಅಲ್ಲಿ ರಾಯರಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಡಿಸೆಂಬರ್ 3ನೇ ತಾರೀಕು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ಚಪ್ರ ಒಂದಿಲ್ಲ, ತುಂಬ ಚೆನ್ನಾಗಿ ನಡೀತು. ಶಿವಪಾರ್ವತಿ ನೋಡ್ದಂಗಿದ್ದೀರಿ ಅಂತ ಆಶೀರ್ವಾದ ಮಾಡಿದ್ರು. ಆ ಮಂದಿಲಿ ಯಾರು ಕೆಟ್ಟ ದೃಷ್ಟಿ ನನಗೆ ಬಡೀತೋ ಗೊತ್ತಿಲ್ಲ. ಡಿಸೆಂಬರ್ 3 ಮದುವೆ ವಾರ್ಷಿಕೋತ್ಸವ, ಮಾರ್ಚ್ 3ಕ್ಕೆ ನಮ್ಮ ಮನೆಯವರು. ಆ ಕ್ಷಣದಲ್ಲಿ ನಿಮಗೆ ಬದುಕು ಕತ್ಲಾಗಿರ್ಬೇಕಲ್ಲ? ಖಂಡಿತ. ಅಲ್ಲಿಂದ ಶುರುವಾಯಿತು ನೋಡಿ. ನಮ್ಮವ್ರು ಯಾರು, ತಮ್ಮವ್ರು ಯಾರು, ಒಂದಿಷ್ಟು ಉಳಿಸಿದ್ದು ಎಲ್ಲ ಸಹ ನಾವು ಹುಣಸೂರಲ್ಲಿ ಒಂದು ಸ್ವಲ್ಪ ಮನೆ ಕಟ್ಟಿದ್ದೆ. ನಾನು ಅಲ್ಲಿ ತಗೊಂಡೋಗಿ ಇಡಬೇಕಿತ್ತು, ಇಡಲಿಲ್ಲ. ಎಲ್ಲಿ ಇಡಬೇಕಿತ್ತು? ಮನೆ ಮುಂದೆ ಇಡಬೇಕಿತ್ತು. ನಾನು ನೀವೆಲ್ಲಿಟ್ರಿ? ಇಟ್ಟೆ ಒಂದು ಕಡೆ. ಯಾಕೆ ಹಾಗನ್ನಿಸ್ತು ಆ ಜಾಗದಲ್ಲಿ? ಮನೆ ಕಟ್ಟಿರೋ ಜಾಗದಲ್ಲಿ ತುಂಬ ಇಷ್ಟವಾದ ಜಾಗ ಅದು. ಮನುಷ್ಯರ ಹತ್ರ ನೀವು ಮಾತಾಡ್ಕೊಳ್ತಾ ಇರ್ಬೋದು, ಭಗವಂತನಿಗೆ ಲೆಕ್ಕ ಕೊಡಬೇಕಲ್ವಾ? ಅವ್ರು ಯಾರು ಏನೇನು ಹೇಳಿದ್ರು ಅವರೆಲ್ಲ ಬಂದು ನನಗೆ ಹೇಳಿದಾಗ ನಾನು ಹೃದಯ ಒಡೆದೋದಂಗಾಯಿತು. ನನಗೆ ನಿಂತವರು ಈಗ ನನ್ನ ತಾಯಿ, ಎತ್ತ ತಾಯಿ. ಗಂಡ ಇದ್ದ ಕಾಲದಲ್ಲಿ ಗಂಡನ ಮನೆ ಕಡೆಯವ್ರಿಗೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ವಾ? ನಮ್ಮ ಮನೆಯವರು ಅಂದರೆ ಒಂಥರ ಮೇರು ಪರ್ವತ. ನಿಮ್ಮ ಬಗ್ಗೆ? ನನ್ನ ಬಗ್ಗೆನೂ ಗೌರವ. ನಾನು ಮಾಡೋ ಅಡುಗೆ ಪ್ರತಿಯೊಬ್ಬರಿಗೂ ಇಷ್ಟ. ಏನೋ ಒಂದು ಸಣ್ಣ ಗೊತ್ತಲ್ಲ, ಸಡನ್ನಾಗಿ ಹಿಂಗೆ ಬದಲಾಯ್ತಾ? ಅದು ಬದಲಾಗಿ 7 ವರ್ಷ. ಇವತ್ತು ನೀವು ಅವ್ರನ್ನ ದ್ವೇಷ ಮಾಡ್ತೀರಾ? ನನ್ನ ಪಾಡಿಗೆ ನಾನು ಇದ್ದೀನಿ. ಇವಾಗ ಒಂದೇ ಒಂದು ನನ್ನ ಗುರಿ, ನನ್ನ ಮಕ್ಕಳು ಭವಿಷ್ಯ ಕಟ್ಟಬೇಕು. ನನಗೇನು ದಾರಿ ತೋರಿಸ್ತೀರಿ ಇವಾಗ ನೀವು? ನನಗೆ ಉತ್ತರ ಕೊಡಿ ಅಂತ ನನ್ನ ಮನಸ್ಸು ಕೇಳ್ತಾ ಇದೆ. ನೀವು ನಂಬ್ತೀರೋ ಇಲ್ಲೋ ಗೊತ್ತಿಲ್ಲ, ನನ್ನನ್ನು ಅಲ್ಲಿಂದ ಕದಲಿಸೋರು ಇಲ್ಲ. ಕಣ್ಣು ಮಂಜಾಗ್ತಾ ಇದೆ. ನಾನು ಕೇಳ್ತಾ ಇದ್ದೀನಿ. ರಾಯರ ಬೃಂದಾವನದ ಮೇಲೆ ಒಂಬಾಳೆ ಮುಡಿಸಿರ್ತಾರೆ, ನೋಡ್ತೀರ? ಶೇಕ್ ಆಯ್ತು. ನಾನು ಕಣ್ಣಲ್ಲಿ ಕಂಡಿದ್ದು ಬೀಳಲಿಲ್ಲ, ಏನೂ ಇಲ್ಲ, ಶೇಕ್ ಆಯಿತು. ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕ್ಯಾಶುವಲ್ ಕನೆಕ್ಟ್ನ ಮತ್ತೊಂದು ಪಾಡ್ಕ್ಯಾಸ್ಟ್ಗೆ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ಈ ವೇದಿಕೆಯ ಬಹಳ ದೊಡ್ಡ ವಿಶೇಷತೆ, ಇಲ್ಲಿ ನೀವು ಅತಿಥಿಗಳಾಗಿ ಬಂದು ಮಾತಾಡ್ಬೋದು. ನಾನು ಬಹಳ ಹಿಂದೆ ಅಂಥದ್ದೊಂದು ಪ್ರೋಮೋ ಬಿಟ್ಟಿದ್ದೆ, ಜನಸಾಮಾನ್ಯರು ಕೂಡ ತಮ್ಮ ಸಾಧನೆಯೋ ವೇದನೆಯೋ ಬಂದು ಇಲ್ಲಿ ನನ್ನ ಪಾಡ್ಕ್ಯಾಸ್ಟಲ್ಲಿ ಹಂಚಿಕೊಳ್ಬೋದು ಅಂತ. ಸೊ ಆ ಪ್ರಕಾರವಾಗಿ ಬಹಳಷ್ಟು ಜನ ಬರ್ತಾ ಇದ್ದಾರೆ, ಈ ಪಾಡ್ಕ್ಯಾಸ್ಟಲ್ಲಿ ಮಾತಾಡ್ತಿದ್ದಾರೆ. ಹಾಗೆ ಈ ದಿನ ಕೂಡ ಒಬ್ಬರು ರಾಯರ ಭಕ್ತರು ಹಾಗೂ ಅದ್ಭುತವಾದ ಒಬ್ಬರು ವ್ಯಕ್ತಿತ್ವ ಹಾಗೂ ಬದುಕಲ್ಲಿ ತಮ್ಮದೇ ಆದ ದುಃಖ ದುಮ್ಮಾನಗಳನ್ನು ಅನುಭವಿಸಿರ್ತಕ್ಕಂಥ ಒಬ್ಬರು ಹೆಣ್ಮಗಳು ಶ್ರೀಮತಿ ಸರಿತಾ ಸನ್ನಿಧಿ ಮೈಸೂರಿನಿಂದ ಇವತ್ತು ನಮ್ಮ ಪಾಡ್ಕ್ಯಾಸ್ಟಲ್ಲಿ ಅತಿಥಿಯಾಗಿ ಬಂದಿದ್ದಾರೆ. ಅವರ ರಾಯರ ಕುರಿತಾದ ಭಕ್ತಿ ಅಂಥದ್ದು, ಹೇಗೆ ಅವರು ರಾಯರನ್ನು ಯಾವ ಸಮಯದಿಂದ ನಂಬಿದ್ದಾರೆ ಹಾಗೂ ಅವರ ಬದುಕಲ್ಲಿ ವೈಯಕ್ತಿಕವಾಗಿ ಅನೇಕ ನೋವುಗಳನ್ನು ಅವರು ಅನುಭವಿಸಿದ್ದಾರೆ, ಈ ಎಲ್ಲದರ ಬಗ್ಗೆ ಇವತ್ತು ನಮ್ಮೊಂದಿಗೆ ಮಾತಾಡಲಿಕ್ಕೆ ಶ್ರೀಮತಿ ಸರಿತಾ ಸನ್ನಿಧಿಯವರು ನಮ್ಮ ಪಾಡ್ಕ್ಯಾಸ್ಟಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ.
ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ತುಂಬ ಅನಿಸಿತ್ತು, ಈ ಅವಕಾಶ ನನಗೆ ಬೇಕು ಅಂತ ನಾನು ಅಂದ್ಕೊಳ್ಬೇಕಾದ್ರೆ ನಿಮ್ಮ ವಿಡಿಯೋ ಸಿಕ್ಕಿ ನಿಮ್ಮ ಅದೇನು ಪ್ರೋಮೋ ಹಾಕಿದ್ರಲ್ಲ, ಇಲ್ಲ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು, ನಾನು ಹಂಗಂತ ಕೂತ್ಕೊಳ್ತೀನಿ. ರಾಯರ ಬಲಭಾಗದಿಂದ ತುಳಸಿ ಬೀಳುತ್ತೆ. ನಾನು ಏನೇ ಮಾತಾಡಬೇಕಾದ್ರೂ ಸಹ, ಈಗ ನನಗೆ ಯಾರು ನನ್ನ ಅಕ್ಕಪಕ್ಕ ಇಲ್ಲ ಅಂತ ರಾಯರಿದ್ದಾರೆ, ರಾಯರ ಮುಂದೆನೇ ನಾನು ಮಾತಾಡೋದು. ಪ್ರತಿಯೊಂದು ಸಹ ಒಂದು ಕಷ್ಟ ಅಂತ ಅನ್ಸಲಿ, ಸುಖ ಅನಿಸ್ಲಿ, ಯಾವುದೇ ಒಂದು ಕೆಲಸ ಮಾಡ್ತಾರೆ ಅಂದರೆ, ರಾಗಪ್ಪ ನಾನು ಈಗ ಮಾಡಬಹುದಾ, ಏನು ಕೊಡ್ತೀರಿ ನನಗೆ ಸೂಚನೆ ಅಂದಾಗ, ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ನಾನು ಈ ಕಾರ್ಯಕ್ರಮಕ್ಕೆ ಹೋಗಬೇಕು, ನನ್ನದೇ ಚಾನಲ್ ಇದ್ದರೂ ಸಹ ನಾನು ಮಾತಾಡಬೇಕು ಅಂತ ಅಂದಾಗ ಬಲಭಾಗದಿಂದ ತುಳಸಿ ರಪ್ಪ ಅಂತ ಬೀಳುತ್ತೆ. ಅಲ್ಲಿ ಸಿಕ್ತು ನನಗೆ ರಾಯರ ಸೂಚನೆ, ನೀನು ಹೋಗ್ತೀಯ ಮಗಳೇ ಹೋಗು ಅನ್ನೋ ಥರ. ನಂಗೆ ತುಂಬಾ ಇಷ್ಟ ಆಯಿತು. ನಿಮ್ಮ ಪ್ರವಚನ ಕೇಳೋಕ್ಕಂತೂ ನನ್ನ ಬದುಕಿನಲ್ಲಿ ಏನು ಅಪ್ ಆ್ಯಂಡ್ ಡೌನ್ಸ್ ನೋಡಿದೆ, ಆ ಸಂದರ್ಭದಲ್ಲಿ ನಿಮ್ಮ ಚಾನಲ್ ಸಿಕ್ಕಿ ನೀವು ಮಾತಾಡುವಂಥ ಮಾತಿನಿಂದ ತುಂಬ ಮೋಟಿವೇಟ್ ಆಗಿದ್ದೀನಿ. ನಾನು ತುಂಬ ಧೈರ್ಯ ತಗೊಂಡಿದ್ದೀನಿ. ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದಾಗ ನಿಮ್ಮ ಕೆಲವು ಮಾತುಗಳು, ಆ ಕರ್ಮ ಸಿದ್ಧಾಂತದ ಬಗ್ಗೆ ಮಾತಾಡ್ತಿರಲ್ಲ, ಆ ಮಾತು ನನ್ನನ್ನು ತುಂಬ ಸ್ಟ್ರಾಂಗ್ ಮಾಡಿದೆ. ಅದರಲ್ಲಿ ಎರಡು ಮಾತಿಲ್ಲ. ಬ್ಯೂಟಿಫುಲ್. ಆ್ಯಂಡ್ ನಿಮ್ಮದು ಯೂಟ್ಯೂಬ್ ಕೂಡ ಇದೆ ಅಲ್ಲ? ಹೌದು, ನನಗೆ ಯೂಟ್ಯೂಬ್ ಚಾನಲ್ ಒಡನಾಟ ಬಂದು 5 ವರ್ಷದ ಒಡನಾಟ, 5ರಿಂದ 6ನೇ ವರ್ಷ. ತುಂಬ ಒಡನಾಟ ಇತ್ತು. ಇರಲಿ, ನಾನು ಆ ಬಗ್ಗೆ ಇನ್ನೊಮ್ಮೆ ತಗೊಳ್ತೀನಿ. ಸೊ ನೀವು ಸರಿತಾ ಸನ್ನಿಧಿ ಮೂಲತಃ ಯಾವ ಕಡೆಯವರು? ನಿಮ್ಮ ಬಾಲ್ಯದ ಜೀವನದ ಬಗ್ಗೆ? ನಾನು ಮೈಸೂರು ಜಿಲ್ಲೆ. ನನ್ನ ತವರೂರು ಬಂದು ಪಿರಿಯಾಪಟ್ಟಣ, ಮೈಸೂರು ಜಿಲ್ಲೆಗೆ ಸೇರುತ್ತೆ. ನನ್ನ ಹಸ್ಬೆಂಡ್ ಊರು ಸಹ ಮೈಸೂರು ಜಿಲ್ಲೆ, ನನ್ನ ತವರೂರು ಸಹ ಬಂದು ಮೈಸೂರು ಡಿಸ್ಟಿಕ್. ಪಿರಿಯಾಪಟ್ಟಣ ನನ್ನ ತಂದೆ ಊರು. ನನ್ನ ತಂದೆ ಬಗ್ಗೆನೂ ಕೂಡ ನಾನು ಮಾತಾಡಲೇಬೇಕು. ಅವ್ರ ಹೆಸರು KJ ಕೃಷ್ಣ ಅಂತ ಹೇಳಿ, ಬುಲೆಟ್ ಕೃಷ್ಣಪ್ಪ ಅಂತಾರೆ. ಇವತ್ತು ಸಹ ಅವ್ರನ್ನ ಕಳ್ಕೊಂಡು 7 ಇಯರ್ಸ್. ಓಕೆ, ಅವರನ್ನು ಜನ ಬುಲೆಟ್ ಕೃಷ್ಣಪ್ಪ ಅಂತ. ಬುಲೆಟ್ ಕೃಷ್ಣಪ್ಪ ಇವತ್ತು ಸಹ ನೀವು ಪಿರಿಯಾಪಟ್ಟಣ ಸೈಡ್ ಹೋಗಿ ಅಲ್ಲಿ ಯಾರಾದರೂ ಬುಲೆಟ್ ಕೃಷ್ಣಪ್ಪ ಹೇಗೆ ಅಂತ ಕೇಳಿದ್ರೆ ಅದು ಹೇಳೋಕ್ಕಾಗಲ್ಲ, ನಾವೇ ಹೊಗಳ್ಕೊಂಡಂಗೆ ಆಗುತ್ತೆ. ಅಂಥ ವ್ಯಕ್ತಿತ್ವ, ಕೊಡೆಗಾಯಿ ದಾನಿ ಅಂತಾರಲ್ಲ, ಆ ಥರ ವ್ಯಕ್ತಿತ್ವ. ಅವರು ನನ್ನ ಜನ್ಮದಾತರು ಅಂತ ನಾನು ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಇವತ್ತು ಸಹ ಹೇಳಿ ಜನ್ಮ ಅಂತ ಇದ್ದರೂ ಸಹ ನನಗೆ ಅವರೇ ತಂದೆಯಾಗಿ ಬರಲಪ್ಪ ಅಂತ ಕೇಳ್ಕೊಳ್ತೀನಿ. ಅಂಥ ವ್ಯಕ್ತಿತ್ವ. ಅವ್ರನ್ನೂ ಕಳ್ಕೊಂಡ್ವಿ, 7 ಇಯರ್ಸ್ ಆಯಿತು. ಅವರನ್ನೇ ನಾನು ಮರೆಯೋಕ್ಕಾಗ್ತಿಲ್ಲ. ಮರೆತು ಬದುಕೋಕ್ಕಾಗೋದೇ ಇಲ್ಲ ಬಿಡಿ. ಆ ವ್ಯಕ್ತಿತ್ವ ಮರೆತು ಬದುಕೋಂಥ ವ್ಯಕ್ತಿ ಅಲ್ಲ ಅವರು. ಅವರ ಒಂದು ಮಕ್ಕಳು ಅಂದರೆ ಪ್ರಾಣ ಅವರಿಗೆ. ನಾವು 3 ಜನ ಹೆಣ್ಮಕ್ಳು, ಒಬ್ಬ ತಮ್ಮ ನಮ್ಮ ಜೊತೆ, ನಾನೇ ದೊಡ್ಡವಳು, 2 ತಂಗೀರು, ಒಬ್ಬ ತಮ್ಮ. ಅವ್ರಿಗೆ ಮಕ್ಕಳು ಅಂದರೆ ತುಂಬ ಸಿದ್ಧಾಂತ ಕಲಿಸ್ಕೊಟ್ಟಿದ್ದಾರೆ. ಇವತ್ತು ನಾನು ಈ ಮಟ್ಟಿಗೆ ಇದ್ದೀನಿ ಅಂದರೆ ಅವ್ರು ಹಾಕ್ಕೊಟ್ಟಿರುವಂಥ ಹಾದಿ. ಆ ಸ್ಟಿಟ್ಟು ಅನ್ನೋದಕ್ಕಿಂತನೂ ತುಂಬ ಸಿದ್ಧಾಂತ ಹೇಳ್ಕೊಡ್ತಿದ್ರು. ಹೆಣ್ಮಕ್ಳು ಹೆಂಗಿರಬೇಕು, ಗಂಡು ಮಕ್ಕಳು ಹೇಗಿರಬೇಕು, ಇದ್ರ ಬಗ್ಗೆ ತುಂಬ ತಿಳುವಳಿಕೆ. ಬರೀ ನಮ್ಮ ತಂದೆ ಬಾಯಲ್ಲಿ ಹೇಳೋದೇ ಬೇಡ, ಅವ್ರು ಕಂಡುಬಿಟ್ರೆ ನಮ್ಮ ತಂದೆ ಇದೇ ಹೇಳ್ತಾ ಇದೆ, ಅವ್ರ ಮನಸ್ಸಲ್ಲಿ ಇದು ಓಡ್ತಾ ಇದೆ, ನಮ್ಗೆ ಅರ್ಥ ಆಗ್ತಿತ್ತು. ಆ ರೀತಿ ಬೆಳೆಸಿದ್ರು. ನಿಮ್ಮ ವಿದ್ಯಾಭ್ಯಾಸ ನೋಡಿ, ನಾನು ಒಂಥರ ಹೇಳ್ಕೊಳಕ್ಕಾಗಲ್ಲ. 10th ನನ್ನ ಮದುವೆ ಆಗುತ್ತೆ. ನೀವು 10ನೇ ಕ್ಲಾಸ್ಗೆ ಮದುವೆ ಆಗಿ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದು ಎಂಗೇಜ್ಮೆಂಟ್ ಆಗಿ ರಿಸಲ್ಟ್ ಬಂದು 1 ವರ್ಷಕ್ಕೆ ನಂದು ಮದುವೆ. ಅಂದರೆ SSLCಲೇ ನನಗೆ ಆಗೆಲ್ಲ ಈ ಥರ ಸ್ಟಿಟ್ ಇದ್ದರೆ ನಂಗೆ ಚೌಟ್ರಿನೂ ಸಿಗ್ತಿರ್ಲಿಲ್ಲ, ಮದುವೆನೂ ನಡೀತಿರ್ಲಿಲ್ಲ. ಆವಾಗೆಲ್ಲ 25 ವರ್ಷದ ಹಿಂದೆ ಇದು. ಸೊ ನೀವು 16 ವರ್ಷಕ್ಕೆ ಮದುವೆ ಆಗಿದ್ರಿ. ಅಪ್ಪ ಅಮ್ಮ ಹುಡುಕಿ ಮದುವೆ ಮಾಡಿದ್ದು? ಹೌದು, ಅರೇಂಜ್ಡ್ ಮ್ಯಾರೇಜು. ನಮ್ಮ ತಂದೆನೇ ನಿಂತು ಏನೋ ಋಣಾನುಬಂಧ ಅಂತಾರಲ್ಲ, ನಮ್ಮ ಮನೆಯವರು ಆ ಟೈಮಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ರು, ನಾನು ಪಿರಿಯಾಪಟ್ಟಣ. ಆದರೆ ನಮ್ಮ ಅತ್ತೆ ಮಾವ ಹುಣಸೂರವರೇ ಆಗಿದ್ದರಿಂದ ಹೀಗೆ ಸಂಬಂಧಿಕರು ಮದುವೆಗಳಲ್ಲೆಲ್ಲ ನೋಡಿ ನನ್ನನ್ನು ಬಂದು ಕೇಳ್ತಾರೆ ಮಾಡಿಕೊಡಿ ಅಂತ ಹೇಳಿ. ನಮ್ಮ ತಂದೆ ತುಂಬ ಜನ ನನ್ನನ್ನು ಕೇಳ್ತಿದ್ರು ಆ ಟೈಮಲ್ಲಿ ಮದುವೆ ಮಾಡಿಕೊಡಿ ಅಂತ. ನಮ್ಮ ತಂದೆ ಇಲ್ಲ, ನನ್ನ ಮಗಳನ್ನ ಓದಿಸ್ಬೇಕು ಅಂತಿದ್ದವರು, ಇವ್ರು ಬತ್ತಿದ್ದಂಗ್ಲೇ ಸೈಲೆಂಟ್. ಅಳಿ ನೋಡಿದ ತಕ್ಷಣ ನನಗೆ ಸೂಟೇಬಲ್ ಆಗೋವಂಥ ಅಳಿಯ ಮಾಡಿಬಿಡೋಣ ಅಂತ ಹೇಳಿ. ಆ ಮಾತಿಗಿಂತನೂ ನಾನು ಅಂದ್ಕೊಳ್ಳೋದು ಋಣ. ಭಗವಂತ ಋಣ ಸಂಬಂಧನ ಸ್ವರ್ಗದಲ್ಲೇ ನಿಶ್ಚಯ ಮಾಡಿರ್ತಾರೆ ಅಂತಾರಲ್ಲ, ಆದ್ದರಿಂದ ನಮ್ಮ ಅಪ್ಪನೂ ಮೌನ ಆದರೂ ಖುಷಿಯಿಂದ ಆಗೋಯ್ತು ಮದುವೆ. ಸೊ ಆ ಸಮಯದಲ್ಲಿ ನಿಮಗೆ ನಿಮ್ಮದೇ ಆದ ಸ್ವಂತ ನನ್ನ ಮದುವೆ ಹೇಗಿರಬೇಕು ಅಥವಾ ನನ್ನ ಗಂಡ ಹೇಗಿರಬೇಕು ಇಂಥದ್ದೇನು ಇರಲಿಕ್ಕಿಲ್ಲ 25 ವರ್ಷ? ಇಲ್ಲ, ನಮ್ಮ ತಂದೆ
ನನಗೆ ಮೇನು ಅಪ್ಪ ಏನು ಸೆಲೆಕ್ಟ್ ಮಾಡ್ತಾರೋ ಅದೇ ಒರಿಜಿನಲ್, ಓಕೆ, ಅದೇ ಓಕೆ ಅಂತ. ಅದೇ ನಾನು ಓಕೆ ಅಂತ ಅಂದ್ಕೊಂಡೆ. ನನಗೆ ಆ ಟೈಮಲ್ಲಿ ನಮ್ಗೆ ಕೇಳೂ ಇಲ್ಲ ಅವರು, ಮಗಳೇ ನಿನಗೆ ಇಷ್ಟನಾ? ದೊಡ್ಡವ್ರು ಮಾತಾಡ್ಕೊಂಡ್ರು, ಸೆಟ್ ಮಾಡಿದ್ರು, ಇಷ್ಟೇ. ನೀವು ನಂಬ್ತೀರಾ, ನಮ್ಮ ಮನೆಯವ್ರನ್ನೂ ಸಹ ನನ್ನ ಮುಖ ಕೊಟ್ಟು ನೋಡೇ ಇಲ್ಲ. ಎಂಗೇಜ್ಮೆಂಟ್ ಫೋಟೋ ಬಂದಾಗ ಫೋಟೋದಲ್ಲಿ ನೋಡಿರೋದು ನಾನು, ಆಲ್ಬಮ್ ತೆಗ್ದು ನೋಡಿರೋದು. ಭಯ ಹಿಂಗೆ ಪಕ್ಕದಲ್ಲಿ ನಿಂತಿದ್ರು ಎಂಗೇಜ್ಮೆಂಟಲ್ಲಿ, ಉಂಗುರ ತೊಡಿಸ್ತಿದ್ರು ನೋಡಿ, ಕೈ ಶೇಕ್ ಆಗ್ತಾಯಿದೆ ನನಗೆ. ಹಿಂಗೆ ನಮ್ಮ ತಂದೆ ತುಂಬ ನೀವು ಹೇಳಿದ್ರಲ್ಲ ಸ್ಟ್ರಿಕ್ಟು ಅಂತ ಹೇಳಿ, ನಾವು ಮನೇಲೇ ಬೆಳೆದವರು ಜಾಸ್ತಿ. ಸ್ಕೂಲ್ ಆಯಿತು, ಮನೆ, ನಾವಾಯಿತು, ನಮ್ಗೆ ಅದೇ ಸಾಮ್ರಾಜ್ಯ. ಇವತ್ತು ಕೂಡ ಹೇಳ್ತಾರೆ ನಮ್ಮ ಥರ ಮಕ್ಕಳನ್ನ ಅವ್ರ ತಂದೆ ಥರ ಯಾರೂ ಬೆಳೆಸೋಕ್ಕಾಗಲ್ಲ ಅಂತ ಹೇಳಿ. ನಾವು ಅಲ್ಲಿ ತಲೆ ಬಗ್ಸಿದ್ರೆ, ನಮ್ಮ ಮನೆಯಿಂದ ಹೊರಗಡೆ ಹೋಗಿ ತಲೆ ಬಗ್ಸಿದ್ರೆ ಸ್ಕೂಲ್ ಹತ್ರನೇ ತಲೆ ಎತ್ತುತ್ತಾ ಇದ್ದಿದ್ದು ಆ ಕಾಲದಲ್ಲಿ. ಇವತ್ತು ಆ ಹೆಸ್ರು ಉಳ್ಕೊಂಡಿದೆ, ನಿಮ್ಮ ಥರ ಯಾರೂ ಇರೋಕ್ಕಾಗಲ್ಲ ಊರಲ್ಲಿ ಬಿಡಿ ಅಂತ. ಆ ಥರ ಬೆಳೆಸಿದ್ರು ಅಪ್ಪ. ಆ ಥರ ಬೆಳೆದು ಮದುವೆ ಆಯಿತು. ಗಂಡ ನಿಮ್ಮೊಂದಿಗೆ ಎಷ್ಟು ಪ್ರೀತಿಯಿಂದ ಇದ್ದರು, ಅಥವಾ ಅತ್ತೆ ಮನೆ, ಆ ಬದುಕು ಹೇಗಿತ್ತು? ಚೆನ್ನಾಗಿತ್ತು, ಎಲ್ಲೋ ಒಳ್ಳೆಯವರೇ ಇದ್ದರು. ಅತ್ತೆ ಮಾವ ಎಲ್ಲ ಒಳ್ಳೆಯವರೇ ಇದ್ದರು. ನಮ್ಮ ಮನೆಯವರು ಚಿನ್ನನೂ ಒಂದೇ, ಅವರು ಒಂದೇ. ಇಲ್ಲಿ ಒಂದು ಮಾತು ಹೇಳಲೇಬೇಕು, ರಾಯರ ಪರಮ ಭಕ್ತರು ಅವರು. ನನ್ನ ಒಂದು ಚೈಲ್ಡ್ಹುಡ್ಗೆ ಹೋಗಿ ಮತ್ತೆ ಬರ್ತೀನಿ ಅಂದರೆ, ನಾನು 4-5ನೇ ವರ್ಷ ನಂದು ಚೈಲ್ಡ್ಹುಡ್ಡು. ಆವಾಗ ರಾಯರದೊಂದು ವಿಗ್ರಹ ಇತ್ತು ನಮ್ಮ ಮನೆಯಲ್ಲಿ. ಅಂದರೆ ಅದು ಒಂಥರ ಮೆಟಲ್ ಥರ ಬರುತ್ತೆ ನೋಡಿ, ಬಿದ್ದರೂ ಒಡೆದೋಗಲ್ಲ ಅದು, ಆ ಥರದಿತ್ತು. ಅದನ್ನು ನಾನು ಪ್ರತಿ ಗುರುವಾರ ತೊಳೆಯೋದ್ರಿಂದ ಹಿಡಿದು ನಾನು ಪೂಜೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ಆಟ ಆಡೋ ಥರ ತುಳಸಿ ಅರ್ಪಣೆ ಮಾಡೋದು, ಈ ರೀತಿ ಮಾಡಿ ಪ್ರತಿ ಗುರುವಾರ ಮಾಡ್ತಾಯಿದ್ದೆ ನಾನು. ನೋಡಿ, ಆ ಅನುಬಂಧನ ನನಗೆ ಗಂಡ ರಾಯರ ಭಕ್ತರನ್ನೇ ಕನೆಕ್ಟ್ ಮಾಡಿಕೊಟ್ಬಿಟ್ರು ನಮ್ಮ ರಾಯರು. ಮದುವೆ ಆದಮೇಲೆ ಅವ್ರು ರಾಯರ ಭಕ್ತರಾಗಿದ್ರು ಅಥವಾ ಮುಂಚೆ? ಅವರು ತುಂಬ ಪರಮ ಭಕ್ತರು ಮೊದಲಿಂದಲೂ. ತುಂಬ ಅವರು ಚೈಲ್ಡ್ಹುಡ್ಡಿಂದನೂ ಸಹ ಮಂತ್ರಾಲಯಕ್ಕೆ ಪ್ರತಿ ವರ್ಷಕ್ಕೆ ಒಮ್ಮೆನಾರು ಹೋಗಿ ಬರ್ತಿದ್ರು. ಆ ಕಾಲಕ್ಕೇನೆ ಒಂದು 25-30 ವರ್ಷದ ಹಿಂದೆ ನೋಡಿ, ಆಗಲೇ ನಮಗೆ ಗೊತ್ತೇ ಇಲ್ಲ ನನಗೆ ಮಂತ್ರಾಲಯ ಇದೆ, ಅಲ್ಲಿ ರಾಯರಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಚೈಲ್ಡ್ಹುಡ್ಡಲ್ಲಿ ಹಿಂಗೆ ಪೂಜೆ ಮಾಡ್ತಾಯಿದ್ದೆ. ಅದಾದಮೇಲೆ ನಮ್ಮ ಮನೆಯವ್ರು ಸಿಕ್ಕಿದ್ರು, ಅಲ್ಲಿಂದ ಶುರುವಾಯಿತು ನಂಬಿಕೆ. ರಾಯರಲ್ಲಿ ಅಚಲವಾದ ನಂಬಿಕೆ ಅಲ್ಲಿಂದ ಶುರುವಾಯಿತು. ಬಟ್ ಅವ್ರು ಏನು ಮಾಡ್ಕೊಂಡಿದ್ರು ಯಜಮಾನ? ನಮ್ಮ ಮನೆಯವರು ಒಂದು ಪ್ರೈವೇಟ್ ಕಂಪ್ನಿ, ಅಲ್ಲಿ GM ಆಗಿ ವರ್ಕ್ ಮಾಡ್ತಾಯಿದ್ರು. ಸತತ ಒಂದೇ ಕಂಪ್ನಿಲಿ 30 ವರ್ಷ ವರ್ಕ್ ಮಾಡಿದ್ದಾರೆ. ಅದು ಡೆಲ್ಲಿ ಬ್ರ್ಯಾಂಚ್ ಬಂದು. ಹೇಳ್ಕೋಬೇಕು ಅಂದರೆ ನಮ್ಮ ಮನೆಯವರು ತುಂಬ ಬ್ರಿಲಿಯಂಟ್ ಇದ್ದರು. ನಮ್ಮ ದೇಶದಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ಇವೆ ನಿರ್ಗಳವಾಗಿ ಮಾತಾಡ್ತಿದ್ರು. ಈಗ ಬೆರಳೆಣಿಕೆ ಅಷ್ಟು 1-2 ಅಲ್ಲ, ನಮ್ಮ ದೇಶದ ಯಾವ ರಾಜ್ಯಕ್ಕೆ ಹೋದರೂ ಸಹ ಅಲ್ಲಿನ ಏನು ಮಾತೃಭಾಷೆ ಇರುತ್ತೋ ಎಲ್ಲನೂ ತುಂಬ ನಿರ್ಗಳವಾಗಿ ಮಾತಾಡ್ತಾಯಿದ್ರು. ಅದರಿಂದ ನಮ್ಮ ಮನೆಯವ್ರನ್ನ ಕಂಪ್ನಿಯವ್ರು ಬಿಟ್ಕೊಡೋಕೆ ಇಷ್ಟಪಡ್ತಿರ್ಲಿಲ್ಲ. ಓಕೆ. ತುಂಬ ಒಬಿಡಿಯೆಂಟಾಗಿ ಕೆಲಸ ಮಾಡ್ತಾಯಿದ್ರು. ಆ ಕೆಲಸ ಮಾಡ್ತಿದ್ದು ಬೆಂಗಳೂರಲ್ಲಿ. ಮದುವೆ ಆಗುತ್ತೆ. ಮದುವೆ ಆದಮೇಲೆ 1 ವರ್ಷಕ್ಕೆ ನಾನು ಪ್ರೆಗ್ನೆಂಟ್ ಆಗ್ತೀನಿ. ಬಾಣಂತನ ಎಲ್ಲ ಮುಗಿಸ್ಕೊಳ್ಳೋವರೆಗೂ ನಾನು 2 ವರ್ಷ ಊರಲ್ಲೇ ಇರ್ತೀನಿ. ಆಮೇಲೆ ನನ್ನ ಮಗ 9 ತಿಂಗಳು ಬಾಣಂತನ ಮುಗಿಸ್ಕೊಂಡು ಬೆಂಗಳೂರು ಸೆಟ್ಲ್ ಆಗ್ತೀವಿ. ಬೆಂಗಳೂರಲ್ಲಿ ಮನೆ ಮಾಡ್ತಾರೆ. ಮನೆ ಮಾಡಿ ಅಲ್ಲಿಂದ ಒಂದು ಹೋಗೋದು ಬರೋದು ಇರ್ತಿತ್ತು. ಅಲ್ಲಿಂದ ನಮ್ಮ ಲೈಫ್ ಶುರು. ನೀವು ನಿಮ್ಮ ಗಂಡ ಮಗ, ನನ್ನ ದೊಡ್ಡ ಮಗ ಬೆಂಗಳೂರಲ್ಲಿ ಸೆಟ್ಲ್ ಆಗ್ತೀವಿ. 20 ವರ್ಷ ಒಂದೇ ಏರಿಯಾದಲ್ಲಿ ಇರ್ತೀವಿ. ಈಗ ತುಂಬ ಹೆಸರು ಆ ಏರಿಯಾ ಬಸವೇಶ್ವರನಗರ. ಆ ಏರಿಯಾದಲ್ಲಿ ಒಂದೇ ಏರಿಯಾದಲ್ಲಿ ಇರ್ತೀವಿ. ನನ್ನ ದೊಡ್ಡ ಮಗನಿಗೂ ಚಿಕ್ಕ ಮಗನಿಗೂ 5 ವರ್ಷ ಡಿಫ್ರೆನ್ಸ್. 5 ವರ್ಷ ಆದಮೇಲೆ ನನ್ನ ಚಿಕ್ಕ ಮಗ ಹುಡ್ತಾನೆ. ಒಂಥರ ಸುಖಿ ಸಂಸಾರ ನಮ್ಮದು. ಇಬ್ಬರು ಸಹ ಗಂಡು ಮಕ್ಕಳು. ನಮ್ಮ ಮನೆಯವರು ಯಾವುದಕ್ಕೂ ಕೊರತೆ ಇಲ್ದಂಗೆ ನೋಡ್ಕೊಂಡಿದ್ರು. ಮಕ್ಕಳು ಎಜುಕೇಷನ್ಗಾಗಲಿ, ನಮ್ಮನ್ನು ನೋಡ್ಕೊಳ್ಳೋದಕ್ಕಾಗಲಿ, ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸೋದಕ್ಕಾಗಲಿ ನಮ್ಮ ಹತ್ರ ಏನು ಫೋರ್ಸ್ ಅಂತ ಮಾಡಿಸ್ಕೊಳ್ತಾನೆ ಇರಲಿಲ್ಲ. ನಾನು ಕೇಳೋಕ್ಕೆ ಮುಂಚೆನೇ ನೋಡ್ತಾಯಿದ್ರು. ಆ ಥರ ವ್ಯಕ್ತಿತ್ವ. 20 ವರ್ಷ ಅಲ್ಲಿ ಲೈಫ್ ಲೀಡ್ ಮಾಡ್ತೀವಿ. 20 ವರ್ಷ ಆದಮೇಲೆ ಇನ್ನೂ 20 ವರ್ಷ ಆಗುತ್ತೆ. ಅದಾದಮೇಲೆ ಸ್ವಂತ ಊರ ಕಡೆ ಹೋಗೋಣ ಅಂತ ಹೇಳಿ ಮೈಸೂರಿಗೆ ಶಿಫ್ಟ್ ಆಗ್ತೀವಿ. ಬಟ್ ಆ ಕೆಲಸ ಅದು ನಮಗೆ ಆ ಕಂಪ್ನಿ ಟ್ರಾನ್ಸ್ಫರ್ ಕೊಡುತ್ತೆ ನಮಗೆ ಅಲ್ಲಿಗೆ. ಮೈಸೂರಲ್ಲಿ ಅಗ್ರಹಾರದಲ್ಲಿ ಆಫೀಸ್ ಇತ್ತು. ಓಕೆ. ಆಗ ನಮ್ಮ ಮನೆಯವ್ರನ್ನ ಅಲ್ಲಿ ಕಳಿಸ್ಕೊಡ್ತಾರೆ. ನೀವಲ್ಲಿ ಜವಾಬ್ದಾರಿ ತಗೊಳ್ಳಿ, ನೀವಲ್ಲಿ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಸೊ ಹುಟ್ಟೂರು ಅಂದರೆ ಹುಣಸೂರು ಅಂತ. ನಮ್ಮ ಮನೆಯವರ ಸ್ವಂತ ನೇಟಿವ್ ಪ್ಲೇಸ್ ಅಂದರೆ ಹುಣಸೂರು.
ನನ್ನ ತವರೂರು ಬಂದು ಪಿರಿಯಾಪಟ್ಟಣ. ಓಕೆ, ನೀವು ಹುಣಸೂರಿಗೆ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಆದ್ರಿ, ಬಟ್ ಮೈಸೂರಿಂದ ಬೆಂಗಳೂರಿಂದ ಮೈಸೂರಿಗೆ ಶಿಫ್ಟ್ ಆಗ್ತೀವಿ. 4 ವರ್ಷ ಕೆಲಸ ಅಲ್ಲೇ ಇರ್ತೀವಿ. 4 ವರ್ಷ ಆದಮೇಲೆ ಹುಣಸೂರು ನೋಡಿ ಋಣಾನುಬಂಧ ಹೇಗೆ ಎಳ್ಕೊಂಡು ಹೋಗುತ್ತೆ ಅಂತ ಹೇಳಿ 25 ವರ್ಷ ಹೊರಗಡೆ ಇದ್ವಿ ಅಲ್ವಾ, 24 ವರ್ಷ ಅಂದ್ಕೊಳ್ಳಿ, 25ನೇ ವರ್ಷಕ್ಕೆ ಹುಣಸೂರಿಗೆ ಹೋಗ್ತೀವಿ. ಭಗವಂತ ಏನೋ ನಿಶ್ಚಯ ಮಾಡಿರ್ತಾನೆ ಅಂತ ನೋಡಿ ತಗೊಂಡೋಗಿ ಅವರ ಬಂಧು ಬಳಗ ಇರುವಂಥ ಊರಿಗೆ ನಮ್ಮನ್ನು ಕರ್ಕೊಂಡೋಗ್ತಾರೆ. ಡಿಸೆಂಬರ್ 3ನೇ ತಾರೀಕು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ, 25ನೇ ವರ್ಷದ ವಾರ್ಷಿಕೋತ್ಸವ. ಚಪ್ರ ಒಂದಿಲ್ಲ, ಎಲ್ಲ ಅದ್ದೂರಿಯಾಗಿ ಮಾಡಿಕೊಂಡೆ. ನಾನು ಮೆಹಂದಿ ಕೂಡ ಅವ್ರಿಗೆ ನಮಗೆಲ್ಲ ಹಾಕೊಳ್ಳೋ ಥರ, ತಾಳಿನೂ ಕೂಡ ಮರುಮಾಂಗಲ್ಯ ಧಾರಣೆ, ಆ ರೀತಿ ಮಾಡಿಕೊಂಡ್ವಿ. ನಾನು ಆಧ್ಯಾತ್ಮಿಕ ನಂಬೋದ ಮೇಲೆ ಇದನ್ನು ನಂಬೇಕೋ ಗೊತ್ತಿಲ್ಲ, ಯಾರು ಕೆಟ್ಟ ದೃಷ್ಟಿ ಬಡೀತೋ ನನಗೆ ಗೊತ್ತಿಲ್ಲ. ಈಗ ಆಧ್ಯಾತ್ಮಿಕ ನಂಬೋದ ಮೇಲೆ ಅದು ನಂಬಲೇಬೇಕು. ನಾನು ನಂಬೋರು ಯಾವ ಥರ ಸ್ವೀಕಾರ ಮಾಡ್ತಾರೆ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿ ನಡೀತು. 2 ಮಕ್ಕಳು ಅಷ್ಟೊತ್ತಿಗೆ ನಿಮಗೆ? ಮಗ 5 ವರ್ಷ ಆದ ತಕ್ಷಣವೇ 2ನೇ ಮಗ ಆಗ್ತಾನೆ. ಓಕೆ, ಇಲ್ಲಿಗೆ ನೀವು ಹುಣಸೂರಿಗೆ ಬರೋ ವರ್ಷಕ್ಕೆ ನಿಮಗೆ ಇಬ್ಬರು ಮಕ್ಕಳು, ಇಬ್ಬರಿಗೂ 10th ಮುಗ್ದಿರುತ್ತೆ. ದೊಡ್ಡವನು 10th ಮುಗಿದು PUC, ಚಿಕ್ಕ ಮಗನಿಗೆ 10th ರಿಸಲ್ಟ್ ಬಂದಿರುತ್ತೆ. ಇಲ್ಲಿಗೆ ಬಂದು PUCಗೆ ಜಾಯ್ನ್ ಆಗಬೇಕಿತ್ತು. ಈ ಮಾಂಗಲ್ಯ ಧಾರಣೆ 25ನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಒಂದು ಪ್ರಯುಕ್ತವಾಗಿ ಸಿಲ್ವರ್ ಜೂಬ್ಲಿ ಅಂತಾರೆ ನೋಡಿ, ಆ ರೀತಿ ಚಪ್ರ ಒಂದು ಹಾಕಿಲ್ಲ, ಇನ್ನೆಲ್ಲ ಕಾರ್ಯಕ್ರಮನೂ ಮಾಡಿಕೊಂಡೆ. ಮದುವೆ ಥರನೇ ಎಲ್ಲರೂ ನೋಡಿ ನನ್ನನ್ನು ಪ್ರೀತಿಸುವಂಥವ್ರು ಸಂಬಂಧಿಕರೆಲ್ಲ ಎಲ್ಲ ಬಂದಿದ್ದರು. ಸ್ವಚ್ಛಂದ ಮನಸ್ಸಿನಿಂದ ಆಶೀರ್ವಾದ ಮಾಡೋರು, ಶಿವಪಾರ್ವತಿ ನೋಡ್ದಂಗಿದ್ದೀರಿ ಅಂತ ಆಶೀರ್ವಾದ ಮಾಡಿದ್ರು. ಆ ಮಂದಿಲಿ ಯಾರು ಕೆಟ್ಟ ದೃಷ್ಟಿ ನನಗೆ ಬಡೀತೋ ಗೊತ್ತಿಲ್ಲ. ಡಿಸೆಂಬರ್ 3 ಮದುವೆ ವಾರ್ಷಿಕೋತ್ಸವ, ಮಾರ್ಚ್ 3ಕ್ಕೆ ನಮ್ಮ ಮನೆಯವರಿಲ್ಲ. 3 ತಿಂಗಳು, ಅದಾದ 3 ತಿಂಗಳು. ಡಿಸೆಂಬರ್ 3 ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಮಾರ್ಚ್ 3ನೇ ತಾರೀಕು ಇಲ್ಲ. ಈ ಥರ ಏನಾಯಿತು ಆ ದಿನ ಆ್ಯಕ್ಚುಲಿ? ಅದು ಅವ್ರಿಗೇನಾದರೂ ಅನಾರೋಗ್ಯ ಇತ್ತಾ? ಇಲ್ಲ, ಆರಾಮಾಗಿದ್ದರು. ಸ್ಟೆಂಟ್ ಹಾಕಿದ್ರು, ಅಂದರೆ ಹಾರ್ಟಿಗೆ ಒಂದು ಸ್ಟೆಂಟ್ ಹಾಕಿದ್ರು. ಅದು ನಮ್ಮ ಮಾವನಿಗಿತ್ತು, ಹಾರ್ಟಿಗೆ ಸಂಬಂಧಪಟ್ಟಂತೆ ಹೆರಿಡಿಟಿ ಥರ ಬಂದಿರಬಹುದು. ಯಾವ ಸ್ಮೋಕಿಂಗ್ ಇರಲಿಲ್ಲ ನಮ್ಮ ಮನೆಯವ್ರಿಗೆ, ಎಂಥ ಕೆಟ್ಟ ಹ್ಯಾಬಿಟ್ ಯಾವುದೂ ಇರಲಿಲ್ಲ. ತುಂಬ ಫೈನ್ ಆ್ಯಂಡ್ ಫಿಟ್ ಆಗಿದ್ದ ಮನುಷ್ಯ ಅವರು. ನಾನು ಅವ್ರ ಫೋಟೋ ತೋರಿಸ್ತೀನಿ ನೋಡಿ ನೀವು. ಹಂಗಿದ್ದ ಮನುಷ್ಯ ಸಡನ್ನಾಗಿ ಒಂದು ಬ್ಲಾಕೇಜ್ ಇದೆ ಅಂದರು. ಅದನ್ನು ಸ್ಟೆಂಟ್ ಹಾಕಿಸ್ಕೊಂಡು ಬಂದ್ವಿ. ತುಂಬ ಮುಂಚೆನೇ ಡಯಟ್ ಫಾಲೋ ಅವ್ರು ಆರೋಗ್ಯವಾಗಿರುವಂಥ ಊಟನೇ ತಿಂತಾಯಿದ್ದಿದ್ದು. ಅದು ಇದು ಕಚಾಪಚ ತಿಂದು ಮನುಷ್ಯನೇ ಅಲ್ಲ ಅವರು. ಹಂಗೇನಾದ್ರು ಇರ್ತಿದ್ರೇನೋ ಅನ್ಸ್ಕೋತೀನಿ ನಾನಿವಾಗ. ಹಾಕಿದ್ರು, ಆರಾಮಾಗಿದ್ದರು. ನೀವು ನಂಬ್ತೀರ, ಯೋಗ ಮಾಡ್ತಿದ್ರು 1 hour. ಆಮೇಲೆ ವಾಕು 4ರಿಂದ 5 ಕಿಲೋಮೀಟ್ರ್ ಬರೋರು, ಯಾವುದೇ ಒಂದು ಏದುಸ್ರು ಬರೋದಾಗಲಿ ಎಂಥದೂ ಇರಲಿಲ್ಲ. ಹಿಂಗಿದ್ದ ವ್ಯಕ್ತಿ. ತುಂಬ ಮಕ್ಕಳು ಅಂದರೆ ಪ್ರಪಂಚ ಅವ್ರಿಗೆ. ನಾನು ಅಂದರೆ ಒಂಥರ ಏನೋ ತುಂಬ ತುಂಬ ಪ್ರೀತಿಯಿಂದ ನೋಡ್ತಿದ್ರು. ಅವತ್ತು ನನ್ನ ಮಗ 2nd PU ಎಕ್ಸಾಮ್, ಅವನಿಗೆ ಚಿಕ್ಕ ಮಗ, ಅವನನ್ನು ಕರ್ಕೊಂಡು ಮೈಸೂರಿಗೆ ಹೋಗ್ತಾರೆ. ಕಾರಲ್ಲೇ ಹೋಗ್ತಾರೆ. ಕಾರ್ ಡ್ರೈವ್ ಮಾಡ್ಕೊಂಡು, ಏನಾದರೂ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಆಗ್ತಿತ್ತು ಅವ್ರಿಗೆ? ಖಂಡಿತ ಆಗ್ತಿರ್ಲಿಲ್ಲ. ಅವರೇ ಡ್ರೈವ್ ಮಾಡಿಕೊಂಡು ಅಪ್ಪ ಮಗ ಇಬ್ಬರು 7 ಗಂಟೆಗೆ ಮನೆ ಬಿಡ್ತಾರೆ ಬೆಳಗ್ಗೆ. ಕರೆಕ್ಟಾಗಿ ಅವತ್ತು ಎಕ್ಸಾಮ್ ಮುಗಿಸ್ತಾರೆ. ಅವರು ಆಫೀಸ್ ಕೆಲಸ ಮೈಸೂರಲ್ಲೇ ನೋಡ್ಕೊತಾ ಇದ್ರು. ಇನ್ನೊಂದು 2-3 ತಿಂಗಳು ಮಾಡಿ ಹುಣಸೂರಲ್ಲಿ ಏನಾದರೂ ಒಂದು ವ್ಯವಹಾರ ಮಾಡೋಣ, ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದರು. ಹೋದ್ರು ಅಪ್ಪ ಮಗ ಇಬ್ಬರು ಸಹ ಹೋಗಿ ಕರೆಕ್ಟಾಗಿ ಸಂಜೆ 7:15 ಬಂದರು ಮನೆಗೆ. ಬಂದಿದ್ದು ನನಗೆ ಇವತ್ತು ಕಣ್ಣಲ್ಲಿ ಕಟ್ಟಿದಂಗಿದೆ. ನಾನು ಬಾಲ್ಕನಿಲೇ ನಿಂತಿದ್ದೆ. ಅವ್ರ ಗಾಡಿ ಬಂದಾಗ ನಾನು ನಿಂತಿದ್ದೆ. ತುಂಬ ನಗುಮುಖದಲ್ಲಿ ಅಪ್ಪ ಮಗ ಇಬ್ಬರು ಏನೋ ಮಾತಾಡ್ಕೊಂಡು ಇಳಿದು ಮೆಟ್ಲು ಮೇಲೆ ಅದೊಂದು ಫೋನ್ ಕಾಲ್ ಬರುತ್ತೆ ನಮ್ಮ ಮನೆಯವ್ರಿಗೆ ಆಫೀಸಿಂದ. ಅವರ ಹೆಸ್ರನ್ನ ಹೇಳ್ಕೊಂಡು ಮಾತಾಡ್ಕೊಂಡು ಮೇಲೆ ಬಂದರು. 7:15 ಆಗಿತ್ತು ಮನೆಗೆ ಬಂದಾಗ. ಫ್ರೆಶ್ ಅಪ್ ಆದರು, ಬಂದರು. ಒಂದು 8 ಗಂಟೆಗೆ ಬಂದು TV ಮುಂದೆ ಕೂತ್ಕೊಂಡು ಮೊಬೈಲಲ್ಲಿ ಏನೋ ನೋಡ್ತಾ TVನೂ ನೋಡ್ತಾಯಿದ್ರು. ತುಂಬ ಸಂತೋಷವಾಗಿದ್ದರು, ತುಂಬ ಖುಷಿ. ಏನೋ ಆಗ್ತಾಯಿದೆ ಅವ್ರ ದೇಹದಲ್ಲಿ ಅನ್ನೋ ಥರ ಒಂದು ಎಳ್ಳು ಮನೆಯೂ ಇರಲಿಲ್ಲ. ಆಯಿತು, 8:15 ಆಯಿತು. ಮಕ್ಳಿಗೆ ಊಟ ಕೊಡಲ, ನೀವು ಬಂದುಬಿಡಿ ಊಟಕ್ಕೆ ಅಂದೆ. ಅವತ್ತು ದೋಸೆ, ಅನ್ನ, ಸಾಂಬಾರು ಎಲ್ಲ ಮಾಡಿದ್ದೆ. 4 ಜನಕ್ಕೆ ಊಟ ಕೂತ್ಕೊಂಡ್ವಿ. ನಮ್ಮನೆ ಅದೊಂದು ಪದ್ಧತಿ, ಒಟ್ಟಿಗೆ ಕೂರಬೇಕು. ಒಬ್ಬರು ಬಂದಿಲ್ಲ ಅಂದರೂ ಕಾಯ್ತಾ ಇರೋವು, ಅವ್ನು ಬರಲಿ ಅಂತ ಕಾಯ್ತಾ ಇರೋ. ಒಟ್ಟಿಗೆ 4 ಜನನೂ ಕೂತ್ಕೊಳ್ತಾ ಇದ್ವಿ.
ಅವತ್ತು 4 ಜನನೂ ಇಬ್ಬರು ಮಕ್ಕಳು ಮನೇಲೇ ಇದ್ದರು. ಅವನು ಎಕ್ಸಾಮ್ ಆಗ್ತಾನೆ ಬಂದಿದ್ನಲ್ಲ, 4 ಜನ ಹೊಟ್ಟೆ ತುಂಬ ಊಟ ಮಾಡಿದ್ರು. ಓ ಹೊಟ್ಟೆ ತುಂಬ ಊಟ ಮಾಡಿದ್ರು. ಇವತ್ತು ಕೂಡ ಆ ನೆನಪು ನನ್ನನ್ನು ಕಣ್ಮುಂದೆ ಹಂಗೆ ಹೋಗುತ್ತೆ. ಹೊಟ್ಟೆ ತುಂಬ ಅದು ಅವ್ರ ಅನ್ನ ಋಣ ಅವಾಗ ಮುಗೀತದು, ಅದೇ ಲಾಸ್ಟ್. ಹೊಟ್ಟೆ ತುಂಬ ಊಟ ಮಾಡಿದ್ರು. 9:30 ಆಯಿತು. ಚಿಕ್ಕ ಮಗ ರೂಮು ಸೇರಿಕೊಂಡ ಹೋಗಿ ನಾವು 3 ಜನ ಕೂತಿದ್ವಿ. ಮಗನ ಜೊತೆ ಏನೋ ಸ್ವಲ್ಪ ಮಾತಾಡಿದ್ರು. ಮಾತಾಡಿಬಿಟ್ಟು ನಮ್ಮನೆ ಒಂದು ಪದ್ಧತಿ, ಏನೇ ಹಣ್ಣುಗಳು ತರಲಿ ತಂದರೂ ಟೇಬಲ್ ಮೇಲೆ ಇದ್ದರೂ ಸಹ ನಾವು ಎತ್ಕೊಂಡು ತಿಂತಿರಲಿಲ್ಲ. ಅವರೇ ಬಿಡಿಸ್ಕೊಡ್ಬೇಕು ನೈಟು. ಅಂದರೆ ನಾವೇನು ಎಲ್ಲ ಒಟ್ಟಿಗೆ ಇರ್ತೀವಲ್ಲ ಅವಾಗ ತಿನ್ನಬೇಕು ಅಂತ ಹೇಳಿ ಅವರೇ ಬಿಡಿಸಿ, ಅವತ್ತು ಕಿತ್ಲೇಹಣ್ಣು ಬಿಡಿಸಿ 4 ಜನಕ್ಕೂ ಕರೆದು ಕೊಟ್ಟರು. ತಿಂದ್ವಿ. ದೊಡ್ಡ ಮಗ ಪಕ್ಕದಲ್ಲೇ ಕೂತಿದ್ದ, ಅವ್ರ ಬಲಭಾಗದಲ್ಲೇ ಕೂತಿದ್ದ. ಒಂದು ಮಾತಂದರು ಮಗನೇ ನಾಳೆ ಪೂರ್ತಿ ನನ್ನ ಜೊತೆ ಇರಬೇಕು ಮಗನೇ, ನಿನಗೊಂದು ಸ್ವಲ್ಪ ಕೆಲಸ ಐತೆ ಹೇಳ್ಕೊಡ್ತೀನಿ ನಾನು ಅಂದರು. ಪೂರ್ತಿ ನಾಳೆ ದಿನ ನನ್ನ ಜೊತೆ ಇರಬೇಕು ಅಂದರು. ಏನು ಕೆಲಸದ ಕುರಿತವ್ರು ಮಾತಾಡಿದ್ದು? ಬ್ಯಾಂಕ್ ಅದೊಂದು ಸ್ವಲ್ಪ ಕೆಲಸ ಇತ್ತು, ನಿನಗೆ ಅದು ನಾಳೆ ಹೇಳ್ಕೊಡ್ಬೇಕು, ನಿನಗೆ ನನ್ನ ಜೊತೆ ನೀನು ನಾಳೆ ಪೂರ್ತಿ ಇರಬೇಕು ಮಗನೇ ಅಂದರು. ಈ PUC ಅಲ್ಲ, ದೊಡ್ಡ ಮಗನಿಗೆ. ಅದು ಎಕ್ಸಾಮ್ ಬರೆದು ಬಂದಲ್ಲ ಅವನು ಚಿಕ್ಕವನು. ಓಕೆ, ದೊಡ್ಡ ಮಗನಿಗೆ ಹೇಳಿದ್ರು. ಡಿಗ್ರಿ ಅವನಿಗೆ ಹೇಳಿದ್ರು. ಚಿಕ್ಕ ಮಗ ರೂಮ್ ಸೇರ್ಕೊಬಿಟ್ಟ ಹೋಗಿ ಊಟ ಆದ ತಕ್ಷಣ. ದೊಡ್ಡ ಮಗ ಕೂತಿದ್ದ. ಅವನಿಗೆ ಹೇಳಿದ್ರು. ಸರಿ ಪಪ್ಪ ಅಂದ ಅವನು. ಡ್ಯೂಪ್ಲೆಕ್ಸ್ ಹೌಸು. ಅವರು ಹಂಗೆ ಅಂದ್ಬಿಟ್ಟು ಎದ್ದು ನಿಂತ್ಕೊಂಡ್ರು. ನಾನು ಎದ್ದೆ. ಮೆಟ್ಲತ್ತೋದ್ರು. ಅವ್ರ ಹಿಂದೆನೇ ನಾನು ಮೆಟ್ಲತ್ತು ಹೋಗಿದ್ದೀನಿ. ಅವ್ರು ಹೆಂಗೆ ಒಂದೊಂದು ಸ್ಟೆಪ್ ಹತ್ತಿದ್ರು ನಾನು ಅವ್ರ ಹಿಂದೆನೇ ಹೋಗಿದ್ದೀನಿ. ರೂಮ್ಗೆ ಹೋದ್ವಿ. ನಾನು ಸ್ವಲ್ಪ ರೀಲ್ಸ್ ನೋಡ್ತಾಯಿದ್ದೆ, ನನ್ನದೇ ರೀಲ್ಸ್ನ ನೋಡ್ತಾಯಿದ್ದೆ. ಮಲ್ಕೊಂಡು ಅವರು ನನ್ನ ರೀಲ್ಸ್ನೇ ನೋಡ್ತಾಯಿದ್ರು. ಏನೋ ಖುಷಿಯಾಗಿ ನಗಾಡ್ಕೊಂಡು ನೋಡ್ತಾಯಿದ್ರು. 1-2 ನಿಮಿಷ ಇರೇ ಬಂದೆ ಅಂದರು. ನನ್ನನ್ನು ದಾಟ್ಕೊಂಡ್ರು. ಇಳಿದ್ರು. ವಾಶ್ರೂಮ್ ಹೋದರು. ಒಂದು ಸೆಕೆಂಡಿಗೆ ಒಂದು ಸೌಂಡ್ ಆಯಿತು ನನಗೆ. ದಡ್ಡನಂಗೆ ಸೌಂಡ್ ಆಯಿತು. ಅಂದರೆ ನಾನು ಜಗ್ಗು ಇಲ್ಲಾಂದರೆ ಬಕೆಟ್ ಬೀಳ್ತಾ ಅನ್ನುವಂಥ ಫೀಲಿಂಗು. ಭಗವಂತ ಏನೋ ಒಂದು ಸೂಚನೆ ಕೊಡ್ತಾರೆ. ನೀವು ನಂಬ್ತಿರೋ ಇಲ್ವೋ, ಕೆಲವು ಬಾರಿ ಅವ್ರೇನಾದ್ರು ಟಾಯ್ಲೆಟೆಲ್ಲ ಹೋಗಿ ಬರೋ ಅಷ್ಟೊತ್ತಿಗೆ ನಾನು ಒಳ್ಳೆ ನಿದ್ರೆ ಮಾಡಿಬಿಡ್ತಾಯಿದ್ದೆ. ನನಗೆ ಎಚ್ಚರಿಕೆನೇ ಇರ್ತಿರಲಿಲ್ಲ, ಅಷ್ಟು ನಿದ್ರೆ ಮಾಡಿಬಿಡ್ತಾಯಿದ್ದೆ. ಆವತ್ತು 1 ಸೆಕೆಂಡು ನನ್ನ ಮನಸ್ಸು ಏನೋ ಒಂಥರ ನೀನು ಎದ್ದೇಳು ಅನ್ನೋ ಥರ ನನಗೆ ಸೌಂಡ್ ಆಯ್ತಲ್ಲ. ಕೂಗಿ ಕೇಳಿದೆ, ಮಲಗಿದ ಜಾಗದಲ್ಲೇ ಕೇಳಿದೆ, ರೀ ಎಂದೆ. ಏನೋ ಬೀಳ್ಸಿದ್ರಾ ಅಂತ. ಮಾತಾಡಲಿಲ್ಲ, ಯಾಕೋ ಮನಸ್ಸು ತಡಿಲಿಲ್ಲ. ತಕ್ಷಣ ಎದ್ದೆ, ವಾಶ್ರೂಮ್ ಡೋರ್ ಹತ್ರಕ್ಕೆ ಹೋದೆ. ರೀ ಅಂತ ಡೋರ್ ಅಂದೆ. ಆ ಕಡೆಯಿಂದ ಏನೂ ಇಲ್ಲ. ಕಿವಿ ಕೊಟ್ಟೆ ಸ್ವಲ್ಪ. ಗೊರ್ರನ್ನ ಕೇಳಿಸ್ಬಿಡ್ತು ನನಗೆ. ಈ ಮನುಷ್ಯರು ಅಂತಾರಲ್ಲ ಅಂತಾರ ಆ ಥರ ಕೇಳಿಸ್ಬಿಡ್ತು. ಏನೋ ಆಗಿದೆ ಅಂದ್ಕೊಂಡು ಡೋರ್ನ ನಾನು 2 ಕೈಲೂ ತಳ್ದೆ ನೋಡಿ. ಅದು ಫೈಬರ್ ಡೋರು. ತಳ್ಳಿದ ತಕ್ಷಣ ಹಿಂದಕ್ಕೊಂಟಾಯ್ತು. ಬಿದ್ದು ಹೋಗಿಲ್ಲ ಅವರು. 2 ಮಂಡಿ ಇವ್ರು ಕೂತ್ಕೊಂಡಿದ್ದಾರೆ ರೆಸ್ಟ್ ರೂಮಲ್ಲಿ. ವಾಶ್ರೂಮಲ್ಲೇ 2 ಮಂಡಿ ಊರಿ ಕೆಳಗೆ ಕೂತ್ಕೊಬಿಟ್ಟಿದ್ದಾರೆ. ಕಣ್ಣು ಮುಚ್ಚಿಬಿಟ್ಟಿದ್ದಾರೆ. ಆ ಸೌಂಡ್ ಕೇಳಿಸ್ತಾ ಇದೆ, ಗೊರ್ರ ಅಂತ. ನನಗೆ ಇದೇನು ಅಂತ ಊಹಿಸ್ಕೊಳಕ್ಕಾಗಲಿಲ್ಲ. ನನ್ನ ದೊಡ್ಡ ಮಗ ಇನ್ನೂ TV ನೋಡ್ತಾ ಇದ್ದ. ಸೋನು ಅವ್ನ ಪೆಟ್ನೆ, ಸೋನು ಬಾರೋ ಇಲ್ಲಿ ಅಂತ ಕಿರ್ಚಿಬಿಟ್ಟೆ ಜೋರಾಗಿ. ಅವನು 1 ನಿಮಿಷಕ್ಕೆ ಹಾರ್ಕೊಂಡ್ಬಂದ್ಬಿಟ್ಟ. ಹೆಂಗೆ ಬಂದ ಅಂದರೆ, ಬಂದವನು ಅವ್ರ ಅಪ್ಪನ್ನ ಕಾಲು ಸರಿ ಮಾಡಿ ಮಲಗಿಸ್ಕೊಂಡ ಎದೆ ಮೇಲೆ ಮಲಗಿಸ್ಕೊಂಡು ಸ್ವಲ್ಪ ಕುಡ್ತಾ ಇದ್ದ ಹಿಂಗೆ. ನಾನೇನು ತಿಳ್ಕೊಂಡು ತಳಪ್ಪ ಕೆಳಗಡೆ ಮನೆಯವ್ರನ್ನೆಲ್ಲ ಕರೆದು ಬಂದ್ಬಿಡೋಣ, ಯಾಕೆಂದರೆ 2nd ಫ್ಲೋರಲ್ಲಿ ಇದ್ದೀವಿ ಮೇಲೆ, ಮಕ್ಕಳು ಹೆಂಗೆ ಇಳಿಸೋಕ್ಕಾಗುತ್ತೆ ಅಂದ್ಬಿಟ್ಟು ಅಷ್ಟರಲ್ಲಿ ನಾನು ಕಿರ್ಚ್ಕೊಂಡು ಅಳ್ಕೊಂಡು ಮೆಟ್ಲು ಇಳ್ಕೊಂಡೆ ಕೆಳಗಡೆ ಎಲ್ಲ ಕರೆದು ಅವ್ರನ್ನೆಲ್ಲ ಎಬ್ಸಿ ಡೋರ್ ತಟ್ಟಿ ಏಳಿಸಿ ನನ್ನ ಮೇಲಿಗೆ ಬರೋ ಅಷ್ಟೊತ್ತಿಗೆ ಮಗನ ತೊಡೆ ಮೇಲೇ ಪ್ರಾಣ ಬಿಟ್ಬಿಟ್ಟಿದ್ದಾರೆ. ಅವನು ಹೇಳ್ದ ನನ್ನ ಮಗ, ಪಪ್ಪ ನೀನು ಓದಲ್ಲ, ನಿಶ್ಶಬ್ದ ಆಗೋಯ್ತು. ಅಲ್ಲೂ ಒಂದು ವಿಸ್ಮಯ ನಾನು ಹೇಳ್ಕೋಬೇಕು. ಸ್ಮೈಲ್ ಫೇಸ್ ಬಂದ್ಬಿಡುತ್ತೆ. ಅವ್ರ ಉಸಿರು ಯಾವಾಗ ನಿಂತೋಯ್ತೋ ನಗು ಮುಖದಲ್ಲಿ. ಯಾರು ಸಹ ಅವರು ಎಣ ಅಂತ ಅನ್ನೋಕ್ಕಾಗ್ತಿಲ್ಲ. ಸ್ಮೈಲಿಂಗ್ ಫೇಸ್. ನನ್ನ ಮಗ ಹಂಗೂ ಹೇಳ್ದ, ಪಪ್ಪ ಏನಾದ್ರು ಆ್ಯಕ್ಟಿಂಗ್ ಮಾಡ್ತಾಯಿತ್ತಾ, ನಾವು ಏನು ಮಾಡ್ತೀವಿ ಅಂತ ನೋಡೋಕ್ಕೇನಾದರೂ ಸುಮ್ಮನೆ ಕಣ್ಣು ಮುಚ್ಕೊಂಡಾಯ್ತಾ ಅನ್ನಿಸ್ತಂತೆ ಅವನಿಗೆ. ಆದರೆ ಅವ್ರ ದೇಹದಿಂದ ಉಸಿರು ಹೋದ ತಕ್ಷಣ ಮುಖದಲ್ಲಿ ನಗು ಬಂದ್ಬಿಡ್ತು. ಪೂರ್ತಿ ನಗು, ನಗ್ತಾ ಇರ್ತಾರೆ ನೋಡಿ, ಆ ಥರ ಬಂದು ಆದ ತಕ್ಷಣ ಇಳಿಸಿ ನಮ್ಮ ಹುಣಸೂರಲ್ಲೇ ಕಾವೇರಿ ಹಾಸ್ಪಿಟ್ಲ್ ಇದೆ, ಅಲ್ಲಿ ಹಂಗೋ ತಗೊಂಡು ಹೋದರು. ಅಲ್ಲಿ ಹೇಳಿದ್ದು 1/4 ಗಂಟೆ ಆಗಿದೆ ಹೋಗಿ. ಅವರು ಇಲ್ಲ, ಅದರ ಅರ್ಥ ಮನೇಲೇ ಹೋಗಿರೋದು. ಮನೇಲೇ ಹೋಗಿ ನಾನು ಕೆಳಗಡೆ ಇಳಿದು ಹೋದ್ನಲ್ಲ. ಕರ್ಕೊಂಬಂದ್ರ ನೀವು ಯಾರನ್ನಾದರೂ? ಅವರೆಲ್ಲ ಬಂದರು ಪಾಪ, ಕೆಳಗಡೆ ಮನೆಯವರು ಪಕ್ಕದ ಮನೆಯವರೆಲ್ಲ ಬಂದು ಅವರೇನೆ ಇಳಿಸೋಕ್ಕೆಲ್ಲ ನಮಗೆ ಸಹಾಯ ಮಾಡಿದ್ರು. ಅವರಲ್ಲೂ ಒಬ್ಬರು ಮಾತಂದರು. ಒಬ್ಬರು ಲೇಡಿ ಕೆಳಗಡೆ ಮನೆಯವರು ಕಾಲೆಲ್ಲ ಉಜ್ಜಿದ್ರು. ಅವ್ರ ಮಾತಂದರು,
ಅಣ್ಣನ ಪಾದ ದೇವ್ರ ಪಾದ ಇದ್ದಂಗಿತ್ತಲ್ಲ. ಎಲ್ಲಾದರೂ ಒಂದು ಕೊಳೆ ಇತ್ತ, ಒಂದು ಧೂಳಿತ್ತ, ಅವರೇ ಪಾದ ಉಜ್ಜಿರೋದು ಕೆಳಗಡೆ ಮನೆಯವರು. ಅವರು ಇವತ್ತು ನನಗೆ ಆ ಮಾತಂತಾರೆ. ಆ ಕಾಲುಗಳೊಳಗೆ ದೇವ್ರ ಪಾದ ಇದ್ದಂಗಿತ್ತಲ್ಲ, ಉಜ್ಜುತ್ತಾ ಇದ್ದರೆ ಒಂದು ಧೂಳು ಒಂದು ಕಸ ಎಂಥದ್ದು ಇಲ್ಲ, ಅಷ್ಟು ಚೆನ್ನಾಗಿದ್ದವು ಪಾದಗಳು. ಆ ಮನುಷ್ಯನ ನೆನೆಸ್ಕೊಂಡ್ರೆ ಅವರು ಎಣವಾಗಿ ಮನಗವ್ರೆ ಅಂತ ಯಾರಿಗೂ ಅನಿಸಿಲ್ಲ. ಆ ಫೋಟೋನೂ ಇದೆ, ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ನಿದ್ರೆ ಮಾಡ್ತಾವ್ರೆ, ನಗು ಮುಕ್ತಲ್ಲಿ ಮಲಗಿದ್ದಾರೆ. ಹೆಂಗೆ ತಡ್ಕೋಬೇಕಾಗತ್ತ ಸರ್. ಈಗ 1/4 ಗಂಟೆ 20 ನಿಮಿಷಕ್ಕೆ ಮುಂಚೆ ಇದ್ದು ನಮ್ಮ ಜೊತೆ ಸಂತೋಷವಾಗಿ ಇದ್ದವರು ಇವಾಗಿಲ್ಲ ಇನ್ನೋರು. ನೀವು ರಾಯರ ವರ್ಧಂತಿ ಬೇರೆ. ಅವಾಗ ಸಪ್ತಾಹ ಸಂಕಲ್ಪದಲ್ಲಿದ್ವಿ, 7 ದಿನ ಒಂದು ಸಂಕಲ್ಪ ಮಾಡ್ಕೊಂಡಿದ್ವಿ ವರ್ಧಂತಿಗೆ ಎಂಡ್ ಮಾಡಬೇಕು ಅಂತ ಹೇಳಿ. ಮಾಂಸಾಹಾರ ಎಲ್ಲ ತೆಗೆಸಿದ್ರು, ಒಪ್ಪತ್ತು ಊಟ ಮಾಡ್ತಾಯಿದ್ವಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೆಗೆಸಿದ್ವಿ. ದಿವಸಕ್ಕೊಂದೇ ಹೊತ್ತು ಊಟ ಮಾಡ್ತೀವಿ. ಯಾವ ಟೈಮ್ ಊಟ ಮಾಡ್ತೀವಿ? ಮಧ್ಯಾಹ್ನ. ನಿಮ್ಗನ್ಸುತ್ತೆ ಅದೇನಾದರೂ ಎಫೆಕ್ಟ್ ಆಯಿತು ಅಂತ? ಇಲ್ಲ, ಅವ್ರು ಡ್ಯೂಟಿ ಮಾಡೋರಿಗೆ ನಾನು ಊಟ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಂಗೆ ಏನಾದರೂ ಸಿಹಿ ಅವಲಕ್ಕಿ ಇವೆಲ್ಲ ಮಾಡಿ ರಾತ್ರಿ ಅವ್ರು ಮಧ್ಯಾಹ್ನ ಈಗ ಸಿಹಿ ಅವಲಕ್ಕಿ ತಿಂದರೆ ರಾತ್ರಿ ಊಟ ಮಾಡಿದ್ರು ಅವರು. ಅಂದರೆ 2 ಹೊತ್ತು ಊಟ ಆಯಿತಾ? ಅಲ್ಲಿ ನಾನು ಒಪ್ಪತ್ತಿರ್ತಾಯಿದ್ದೆ. ಅವರು ಗಂಡಸರು ಹೊರಗಡೆ ಡ್ಯೂಟಿ ಮಾಡೋರಲ್ಲ. ಆದರೆ ಹೋಟೆಲಲ್ಲೆಲ್ಲ ತಿಂತಿರಲಿಲ್ಲ, ಮನೇಲಿ ಡಬ್ಬಿ ಏನಾದರೂ ಸಿಹಿ ಅವಲಕ್ಕಿ ಅವ್ರಿಗೇನು ಇಷ್ಟನೋ ಅದನ್ನು ಮಾಡಿ ತಿನ್ಕೊಳ್ತಿದ್ರು. ನೀರು ಸಹ ಮನೆಯಿಂದನೇ ತೊಗೊಂಡೋಗ್ತಿದ್ರು ಅವರು. ಫ್ರೂಟ್ಸ್ ತೊಗೊಂಡೋಗೋದಾಗಲಿ ಎಲ್ಲನೂ ಸಹ. ಆ ಥರ ಇದ್ದಂಥ ವ್ಯಕ್ತಿ. ಭಕ್ತಿ ನೀವು ಅವರು ದೇವ್ರ ಮನೆಗೆ ಹೋದರೆ ಯಾವ ಹೆಣ್ಮಕ್ಳು ಅಲಂಕಾರ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡೋರು. ಏನು ಸಂಕಲ್ಪ ಮಾಡ್ಕೊಂಡಿದ್ರಿ ನೀವು? ಒಂದು 7 ದಿನ ಸಂಕಲ್ಪ ಸೇವೆ ಅಂತ ಹೇಳಿ. ಈಗ ನಮ್ದು ಯಾವುದೋ ಒಂದು ಉದ್ಯಮ ಮಾಡಬೇಕು ಅನ್ನೋದಿತ್ತು. ಅದನ್ನೇ ಕೇಳಿದೆ. ಉದ್ಯಮದ ಕುರಿತಾಗಿ ಮಗನಿಗೆ ಒಂದು ಉದ್ಯಮ ಮಾಡ್ಕೊಡೋದಿತ್ತು. ಅವನಿಗೆ ತುಂಬ ಒಲವಿತ್ತು. ಅದೇ ವಿಷಯವಾಗಿ ಬ್ಯಾಂಕ್ಗೂ ಕೂಡ ಅವ್ರು ಓಡಾಡ್ತಾಯಿದ್ರು. 1 ಮಂತಿಂದ ಸಹ ಮಗನಿಗೊಂದು ಉದ್ಯಮ ಮಾಡಿಕೊಡೋ ಒಂದು ಟಾಪಿಕ್ನ ತಗೊಂಡು ಬ್ಯಾಂಕ್ ಸಹಾಯ ತಗೊಳ್ಳೋದಿತ್ತು, ಲೋನ್ ತಗೊಳ್ಳೋದಿತ್ತು. ಅದ್ರ ಬಗ್ಗೆ ಓಡಾಡ್ಕೊಂಡಿದ್ರು. ಅದ್ರ ಬಗ್ಗೆನೇ ಕೇಳ್ಕೊಂಡ್ವಿ, ಗಂಡ ಹೆಂಡತಿ ನಮ್ಮ ಮನೆಯವರು ನಾನು ಒಂದು ಯಶಸ್ವಿಯಿಂದ ಆಗಬೇಕು ಅಂತ ಕೇಳ್ಕೊಂಡ್ವಿ. ವಿಧಿ ಬೇರೆಯೇ ಇತ್ತು. ಹಾಗೆ ತೀರಿ ಹೋಗುವ ಮುನ್ನ ನಿಮ್ಮೊಂದಿಗೆ ಏನಾದರೂ ಅಲೌಕಿಕವಾದದ್ದು ಏನಾದರೂ ಮಾತಾಡಿದ್ರಾ? ಇಲ್ಲ, ಅವ್ರ ಭವಿಷ್ಯದ ಬಗ್ಗೆನೇ ಹೇಳೋರೆ. ಮಕ್ಕಳು ಮುಂದೆನೂ ಸಹ ಒಂದು ಖುಷಿಯಾಗೇ ಮಾತಾಡ್ತಿದ್ರು. ಅಂದರೆ ಅಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದ ಗಂಡ ಇದಕ್ಕಿದ್ದ ಹಾಗೆ ವಿಧಿವಶರಾದಾಗ ಆ ಕ್ಷಣದಲ್ಲಿ ನಿಮಗೆ ಬದುಕು ಕತ್ಲಾಗಿರ್ಬೇಕಲ್ಲ? ಖಂಡಿತ. ನನಗೆ ಪ್ರಪಂಚನೇ ಕತ್ಲು ಅನ್ನಿಸ್ತಿತ್ತು. ಏನು ನಡೀತಾ ಇದೆ ಈಗ, ಏನಾಗ್ತಾ ಇದೆ ನನಗೇನೂ ಗೊತ್ತಿಲ್ಲ, ಏನೂ ಗೊತ್ತಾಗ್ತಾನೇ ಇಲ್ಲ ನನಗೆ. ಇದು ಕನಸ ಇಲ್ಲ ನನಸ, ನನಗೆ ಅದು ಜೀರ್ಣಿಸ್ಕೊಳಕ್ಕಾಗ್ತಾ ಇಲ್ಲ. ಅಲ್ಲಿಂದ ಶುರುವಾಯಿತು ನೋಡಿ, ನಮ್ಮವ್ರು ಯಾರು ತಮ್ಮವ್ರು ಯಾರು. ಏನಾಯ್ತು ಆ ನಂತರ? ಅಲ್ಲಿಂದನೇ ಶುರುವಾಯಿತು. ನಮ್ಮನೆಯವರು ಸಂಪಾದನೆ ಮಾಡಿದ್ದು, ಬೆಂಗಳೂರಲ್ಲಿದ್ದು ಒಂದಿಷ್ಟು ಉಳಿಸಿದ್ದು ಎಲ್ಲ ಸಹ ನಾವು ಹುಣಸೂರಲ್ಲಿ ಒಂದು ಸ್ವಲ್ಪ ಮನೆ ಕಟ್ಟಿದ್ವಿ. ನಾನು ಅಲ್ಲಿ ತೊಗೊಂಡೋಗಿ ಇಡಬೇಕಿತ್ತು, ಇಡಲಿಲ್ಲ. ಅದು ಮರ್ತೆ ನಾನು. ಅಂದರೆ ನಾನು ಹೇಳಿದ್ನಲ್ಲ, ನಾನು ಏನಾಗ್ತಾಯಿದೆ, ನನಗೇನಾಗಿದೆ ನನಗೆ ಗೊತ್ತಾಗ್ತಿಲ್ಲ. ಏನು ತಗೊಂಡೋಗಿಡಬೇಕು? ನಮ್ಮ ಮನೆಯವ್ರ ಬಾಡಿನ. ಓಕೆ. ಅದು ಎಲ್ಲಿ ಇಡಬಾರ್ದು, ನಾನು ಅಲ್ಲಿ ಇಡೋ ಥರ ಆಯಿತು. ಎಲ್ಲಿ ಇಡಬೇಕಿತ್ತು? ನಮ್ಮ ಮನೆಯವರೇ ಸ್ವತಃ ಉಳಿಸಿ ಸಂಪಾದನೆ ಮಾಡಿ ಕಟ್ಟಿದಂಥ ಮನೆ ಮುಂದೆ ಇಡಬೇಕಿತ್ತು ನಾನು. ನೀವೆಲ್ಲಿಟ್ರಿ? ಇಟ್ಟೆ ಒಂದು ಕಡೆ. ಓಕೆ. ಅಲ್ಲಿ ಇಡಬಾರ್ದಿತ್ತು ಅಂತ ಆಮೇಲೆ ಗೊತ್ತಾಯಿತು. ನಮ್ಮ ಮನೆಯವ್ರ ಆತ್ಮಕ್ಕೂ ತೃಪ್ತಿ ಆಗಿಲ್ಲ ಅಂತ ಅನ್ನಿಸ್ತು ನನಗೆ. ಆದರೆ ನನಗೆ ಅವಾಗ ಅಲ್ಲಿ ಏನು ನಡೀತೈತೆ ನನಗೆ ಗೊತ್ತಾಗ್ತಿಲ್ಲ. ನನಗೆ ಯಾರೋ ಒಬ್ಬರು ಕಿವಿಗೆ ಬಂದು ಹೇಳಿದ್ರು ನನಗೇನು ಅರ್ಥ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ನಾನು ಪೂರ್ತಿ ಬ್ಲ್ಯಾಂಕ್ ಆಗಿದೆ. ಅದನ್ನ ನನಗೆ ಆಗ್ತಿಲ್ಲ. ನನಗೆ ಯಾಕೆ ಹಾಗನ್ನಿಸ್ತು ಆ ಜಾಗದಲ್ಲಿ? ನನಗೆ ಗೊತ್ತಿಲ್ಲ, ಅನ್ನಿಸ್ತು. ಅದು ನಡೆದೋಯ್ತದು. ಯಾಕೆ ಮಾಡಿದೆ? ನಮ್ಮ ಮನೆಯವರು ಬೆಂಗಳೂರಲ್ಲಿ ನಮ್ಮನ್ನ ತುಂಬ ಅದ್ದೂರಿಯಾಗಿ ಸಾಕಿ ಸಲುವಿ ಅವ್ರ ಸಂಪಾದನೆಯಲ್ಲಿ ಉಳಿಸಿ ಮನೆ ಕಟ್ಟಿರೋ ಜಾಗದಲ್ಲಿ ತುಂಬ ಇಷ್ಟವಾದ ಜಾಗ ಅದು. ನಾನು ಯಾಕೆ ಅಲ್ಲಿ ಅವ್ರನ್ನ ಒಂದು ಪಾರ್ಥಿವ ಶರೀರನ ನಂಗೆ ಇಡೋಕ್ಕಾಗಲಿಲ್ಲ? ನಾನು ತಪ್ಪು ಮಾಡೋದನ್ನ ನನಗೆ ಇವತ್ತು ಕಾಡ್ತಾ ಇರುವಂಥದ್ದು ಇದು ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಇರುತ್ತೇನೋ ಅನಿಸ್ತಾ ಇದೆ. ಬಟ್ ಇಲ್ಲಿಟ್ಟಿದ್ರ ಬಗ್ಗೆ ನಿಮಗೆ ಯಾಕೆ ಬೇಜಾರಿದೆ? ಬೇಜಾರಿದೆ. ಅದನ್ನು ಬಹಿರಂಗವಾಗಿ ಹೇಳ್ಕೋಬೇಕೋ ಬೇಡವೋ ನನಗೆ ಗೊತ್ತಿಲ್ಲ.
ನೀವು ಕೇವಲ ವರ್ತನೆಯನ್ನಷ್ಟೇ ಹೇಳ್ಬೋದು. ಅಲ್ಲಿ ಇಡಬಾರ್ದಿತ್ತು ಅಂತ. ಯಾಕೆಂದರೆ ಅಲ್ಲಿ ಇಡಬೇಕಾದ್ರೆ ಇಡಿಸ್ದವ್ರೇ ಆ ನಂತರ ಒಂದಿಷ್ಟು ಜನ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ಹೇಗೆ? ಅವ್ರಿಗೇನೂ ಇಲ್ಲ ತಂದಿಲ್ಲಿಟ್ರು ಅನ್ನೋ ಥರ. ಹ್ಮ್. ಕೂಲಂಕುಷವಾಗಿ ಗೊತ್ತೇ ಇಲ್ಲ ಅವ್ರಿಗೆ ಇವರು ಒರಿಜಿನಲ್ ನನ್ನ ಗಂಡ, ಅವ್ರ ಗುಣ ಏನು ಅಂತ ಅವ್ರಿಗೆ ಗೊತ್ತು. ಆದ್ರೂ ಆ ಸಮಯನ ಅವರು ಬೇರೆ ಥರನ ಯೂಸ್ ಮಾಡಿಕೊಂಡ್ರು. ಯಾರಾದರೂ ಸಹ ಒಬ್ಬ ಸತ್ರು ಕೂಡ ಅವ್ರ ಹೆಣ ಅಲ್ಲಿ ಮಲಗಿದೆ ಅಂದಾಗ ನಾವು ಕೆಟ್ಟದ್ದನ್ನು ಹೇಳಬಾರ್ದು. ಅವ್ರು ನಮ್ಮ ಜೊತೆ ಇಲ್ಲ ಅಲ್ಲಿ. ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಿಮ್ಮ ಮನಸ್ಸು ಎಷ್ಟು ಕೆಟ್ಟದು ಅಂತ ಅಲ್ಲಿ ಗೊತ್ತಾಗುತ್ತಲ್ಲ. ಮನುಷ್ಯರ ಹತ್ರ ನೀವು ಮಾತಾಡ್ಕೊಳ್ತಾ ಇರ್ಬೋದು, ಭಗವಂತನಿಗೆ ಲೆಕ್ಕ ಕೊಡಬೇಕಲ್ವಾ. ನೋಡ್ತಾರಲ್ವ ಅವರು ನಮ್ಮನ್ನು. ಆ ಟೈಮಲ್ಲಿ ಸುಮ್ಮನೆ ಇಲ್ಲ ಸಲ್ಲದ ಒಂದಿಷ್ಟು ಅಪಪ್ರಚಾರ ಮಾಡಿ ನನ್ನ ಮನಸ್ಸನ್ನು ನನಗೆ ಅವಾಗ ಗೊತ್ತಾಗಿಲ್ಲ. ನನಗೆ ಗೊತ್ತಿಲ್ಲ ಅವಾಗ, ಏನೂ ಗೊತ್ತಿಲ್ಲ. ಆ ನಂತರ ಒಂದಿಷ್ಟು ಸಮಯ ಕಳೆದ್ಮೇಲೆ ಅವ್ರು ಯಾರು ಏನೇನು ಹೇಳಿದರು ಅವರೆಲ್ಲ ಬಂದು ನನಗೆ ಹೇಳಿದಾಗ ನಾನು ಹೃದಯ ಒಡೆದೋದಂಗೆ ಆಯಿತು. ಚಿಂದಂಥ ಮನುಷ್ಯ, ನೀವು ನಂಬಲ್ಲ ಗೊತ್ತಿಲ್ಲ. ಆಫೀಸಲ್ಲೂ ಸಹ ಒಬ್ಬ ಆಫೀಸ್ ಬಾಯ್ ಆಗಲಿ, ಹೌಸ್ ಕೀಪಿಂಗ್ ಲೇಡಿಗಾಗಲಿ, ಅವ್ರು ಏನು ಊಟ ಮಾಡ್ತಿದ್ರು ಅದೇ ಊಟ ಕೊಡಿಸೋ ಅಂಥ ಮನುಷ್ಯ ಅವರು. ನಾನು ಆಫೀಸ್ಗೆ ಯಾವುದೋ ಒಂದು ವಿಷಯವಾಗಿ ಅವ್ರ ಆಫೀಸ್ಗೆ ಹೋದಾಗ ಹೌಸ್ ಕೀಪಿಂಗ್ ಲೇಡೀಸ್ ಎಲ್ಲ ಬಂದು ಹೇಳ್ತಾರೆ ಅಂದಾಗ ಅವ್ರ ಗುಣ ಅಲ್ಲೇ ಗೊತ್ತಾಯಿತು ನನಗೆ. ನೀವು ಎಲ್ಲೆಲ್ಲಿ ಯಾರ ಹೃದಯ ಗೆದ್ದಿದ್ದೀರಿ ಅಂತ. ಅಂಥ ವ್ಯಕ್ತಿ ಬಗ್ಗೆ ಅವ್ರ ದೇಹದಲ್ಲಿ ಉಸಿರು ಇಲ್ಲ ಈಗ. ಸುಮ್ಮನೆ ಇಲ್ಲ ಸಲ್ಲದ ಮಾತಾಡಿದ್ರು, ನನ್ನ ಮನಸ್ಸನ್ನ ತುಂಬ ಘಾಸಿ ಮಾಡಿದ್ರು. ನಾನು ಹೇಳ್ತೀನಲ್ಲ, ಪ್ಯಾಕೆಟಿಂದ ದುಡ್ಡು ಕೊಡೋದಾಗಲಿ, ಏನೋ ತಂದು ಊಟ ಕೊಡೋದಲ್ಲ. ಒಬ್ಬ ಕಷ್ಟದಲ್ಲಿ ಕತ್ಲಲ್ಲಿ ಕೂತವ್ರೆ ಅಂದಾಗ ಅವ್ರಿಗೆ ಒಂದು ಸಾಂತ್ವನ ಹೇಳುವಂಥ ಮನಸ್ಥಿತಿನ ಬೆಳೆಸ್ಕೋಬೇಕು ಸಮಾಜ ಹೊರಗಿನವ್ರು ಪಾಪ ತುಂಬ ಅವ್ರು ಒಂದು ಕಣ್ಣೀರು ಹನಿನಾರು ಹಾಕಿ ಸಂತಾಪ ಸೂಚಿಸವ್ರೆ. ಸಂಬಂಧಿಕರು ಅಂತ ಇದ್ದಾರೆ ನೋಡಿ, ರಕ್ತ ಸಂಬಂಧಿಕರು. ಅವರು ಆ ಟೈಮಲ್ಲಿ ನನಗೆ ತುಂಬ ಘಾಸಿ ಮಾಡಿ, ಇಲ್ಲ ಸಲ್ಲದ ಇರೋದನ್ನು ಮಾತಾಡಿದ್ರೆ ಒಪ್ಕೊಬಿಡೋಣ, ಏನಾರು ಮಾತಾಡ್ಕೊಳ್ಳಿ ಬಿಡಿ ಅನ್ನೋಣ. ಇಲ್ಲ ಸಲ್ಲದ ಮಾತಾಡಿ ಮನಸ್ಸು ತುಂಬ ಘಾಸಿ ಮಾಡಿದ್ರು. 11 ದಿನ ಅಷ್ಟೇ, 11 ದಿನ 12 ದಿನ ಆದಮೇಲೆ ನಾನು ಮನೆಗೆ ಬರ್ತೀನಿ. ನಾವು ಬಾಡಿಗೆ ಮನೇಲೇ ಇದ್ದಿದ್ದು. ಅವ್ರು ಪ್ರಾಣ ಹೋಯ್ತಲ್ಲ, ಆ ಮನೆನ ನಾನು ಖಾಲಿ ಮಾಡಿಬಿಡ್ತೀನಿ ಆ ಕ್ಷಣ. ಅದು ಮನೆ. ಹಾಂ, ನನಗೆ ನೆಕ್ಸ್ಟು ಆ ಮನೆಗೆ ಹೋಗೋಕ್ಕಾಗಲ್ಲ. ನೆನಪು ತುಂಬ ಕಾಡಿಸುತ್ತೆ. ಅವ್ರು ಕೂತಿದ್ದು, ನಿಂತಿದ್ದು, ಅವ್ರು ಬಿದ್ದೋಗಿದ್ದು ಅವೆಲ್ಲ ನಾನು ತುಂಬ ಕಾಡಿಸುತ್ತೆ. ನಾನು ಆ ಮನೇಲಿ ಇರೋಕ್ಕಾಗಲ್ಲ ಅಂತ ಹೇಳಿ ಮಾರ್ತೀರಾ ಅದನ್ನು? ನಂದು ಅದು ರೆಂಟ್ ಹೌಸು. ಡೂಪ್ಲೆಕ್ಸೇ ರೆಂಟ್ ಬಾಡಿಗೆ ಅದು ಸಹ. ಆ 11 ದಿನ ಎಲ್ಲಿ ನನ್ನ ಬಾಡಿ ನಮ್ಮ ಮನೆಯವ್ರನ್ನ ಇಟ್ಟಿದ್ದೆ ಆ ಮನೇಲಿ ಕಾರ್ಯ ನಡೆಯುತ್ತೆ. 11 ದಿನ 12ನೇ ಕಾರ್ಯ ನಡೆಯುತ್ತೆ. 11 ದಿನ ಆಯಿತು, 12ನೇ ದಿನ ಅಷ್ಟರಲ್ಲೂ ಒಂದು ಮನೆ ಗೊತ್ತಾಗುತ್ತೆ. ಆ ಮನೆಗೆ ಶಿಫ್ಟ್ ಆಗ್ತೀನಿ. ಶಿಫ್ಟ್ ಆದಮೇಲೆ ಬರೀ 12 ದಿನ ಎಂಥ ನೋವು ಇರ್ಬೋದು ನಮಗೆ. ನೀವೇ ಸೂತಕದ ಸಮಯ. ಎಂಥ ನೋವು ಅಂದರೆ ನಿಜವಾಗ್ಲೂ ಪ್ರಪಂಚನೇ ಬೇಡ. ಒಬ್ಬ ಮಗ ಒಂದು ಕಡೆ ಕೂತ್ಕೋತಾನೆ, ಒಬ್ಬ ಮಗ ಒಂದು ಕಡೆ. 100 ಮಾತಾಡೋರು ಒಂದು ಮಾತಾಡ್ತಾ ಇಲ್ಲ. ಗಂಡು ಮಕ್ಕಳವರು 10 ವ್ಯಕ್ತಪಡ್ಸೋಕ್ಕಾಗ್ತಿಲ್ಲ. ತಂದು ಸಾಮಾನು ಗುಡ್ಡೆ ಹಾಕ್ತಾರೆ ಮನೆ ತುಂಬ, ಯಾರೂ ಇಲ್ಲ. ಅಯ್ಯೋ, ನನಗೆ ನಿಂತವರು ಈಗ ನನ್ನ ತಾಯಿ, ಎತ್ತು ತಾಯಿ. ಅವರನ್ನು ನಾನು ಯಾವತ್ತೂ ಮರಿಬಾರ್ದು. ಆ ಕ್ಷಣದಲ್ಲಿ ನನಗೆ ನಿಂತರಲ್ಲ, ಅವ್ರನ್ನ ನಾನು ಸಾಯೋವರೆಗೂ ನಾನು ಮರೆಯೋದಿಲ್ಲ. ನನ್ನ ತಮ್ಮನ ಹೆಂಡತಿ, ನನ್ನ ತಂಗೀರು, ಇಷ್ಟು ಜನ ಮಾತ್ರ ನನ್ನನ್ನು ಕಾದರು. ಅವಾಗ ಗಂಡ ಇದ್ದ ಕಾಲದಲ್ಲಿ ಗಂಡನ ಮನೆ ಕಡೆಯವ್ರಿಗೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ವಾ? ನಮ್ಮ ಮನೆಯವರು ಅಂದರೆ ಒಂಥರ ಮೇರು ಪರ್ವತ. ಅವ್ರನ್ನ ಇಷ್ಟಪಡೆದವರೇ ಇಲ್ಲ. ನಿಮ್ಮ ಬಗ್ಗೆ? ನನ್ನ ಬಗ್ಗೆನೂ ಅಷ್ಟೇ. ನನ್ನ ಬಗ್ಗೆನೂ ಗೌರವ. ನಾನು ಮಾಡೋ ಅಡುಗೆ ಪ್ರತಿಯೊಬ್ಬರಿಗೂ ಇಷ್ಟ. ಅವಳ ಕೈಲಿ ಏನೋ ತುಂಬ ಇಷ್ಟ. ಏನೋ ಒಂದು ಸಣ್ಣ ಗೊತ್ತಲ್ಲ, ಸಡನ್ನಾಗಿ ಹಿಂಗೆ ಬದಲಾಯ್ತಾ? ಅದು ಬದಲಾಗಿ 7 ವರ್ಷ. 7 ವರ್ಷದಿಂದನೇ ಬದಲಾಗಿರುತ್ತೆ. ನಮ್ಮ ಮನೆಯವರಿಗೆ ಒಂದು ಮೋಸ ಆಗುತ್ತೆ ಅಲ್ಲಿ ಆಸ್ತಿ ವಿಷಯದಲ್ಲಿ. ಆವಾಗ ನಾವೇ ಹೊರಗಡೆ ಬರ್ತೀವಿ, ನಾವೇನು ಮಾತಾಡಲ್ಲ. ನಾವು ಹೊರಗಡೆ ಬರ್ತೀವಿ ನಾವು. ನಾನು ಹೇಳೋದು ಒಂದೇ ಪಾಯಿಂಟು ನಮ್ಮ ಮನೆಯವ್ರಿಗೆ, ರೀ ದುಡ್ಡು ಆಸ್ತಿ ಮತ್ತೊಂದು ಬೆಲೆ ಕೊಡ್ತಾವ್ರಲ್ವಾ, ಅವ್ರಿಗೆ ಅದೇ ಆಗುತ್ತಾ ನೋಡೋಣ, ನಮಗೇನು ಬೇಡ, ನಿಮ್ಮ ಶಕ್ತಿ ಇರೋ ಗಂಟ ನಮ್ಮನ್ನು ಸಾಕಿ ಅಂದ್ಬಿಟ್ಟು ನಾವು ಹೊರಗಡೆ ಬರ್ತೀವಿ. ಒಂದು 5 ವರ್ಷ ನಾವು ಎಲ್ಲಿದ್ದೀವಿ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಆಮೇಲೆ ಗೊತ್ತಾಗುತ್ತೆ, ಬರ್ತಾರೆ, ಬಂದೆಲ್ಲ ಮಾತುಕತೆ ಆಗುತ್ತೆ. ಆದರೂ ಕೂಡ ಮನಸ್ಸಿನಲ್ಲಿ ಬೇರೆ ಥರನೇ ಅವರು. ನಮ್ಮನೆಯವರು ನಾನಾಗಲಿ ಅನ್ಬೇಕಾದ್ರೆ ಮಾತಾಡಿದ್ರೆ ಯಾವುದನ್ನು ಕ್ಯಾರಿ ಮಾಡ್ತಿರ್ಲಿಲ್ಲ. ಹಿಂದೆ ಕ್ಯಾರಿ ಮಾಡ್ತಿರ್ಲಿಲ್ಲ. ಹಿಂದೆನೂ ಅಷ್ಟೇ, ಇವಾಗಲೂ ಅಷ್ಟೇ. ಆದರೆ ಈಗ
ತುಂಬ ಪಾಠ ಕಲಿಸ್ಬಿಟ್ರು ನಮಗೆ, ತುಂಬ ಪಾಠ ಕಲಿಸ್ಬಿಟ್ರು. ಅರ್ಥಾತ್ ಇದು ಸಾವಿನ ಸಮಯದಲ್ಲಿ ವ್ಯಕ್ತವಾಯಿತು ಅನ್ನೋದು ಬಿಟ್ಟರೆ ಇದು ಬಹಳ ಹಿಂದೆನೇ ಶುರುವಾಗಿತ್ತು ಇತ್ತು ಅದು ನಮ್ಮ ಬಟ್ ಈ ಮನೆಯವರಿಗೆ ಸಮಯದಲ್ಲಿ ಅದು ವ್ಯಕ್ತವಾಯಿತು. ವ್ಯಕ್ತ ಆಯಿತು. ಜೊತೆಗೆ ಅದನ್ನೆಲ್ಲ ಮರೆತು ನಾನಿದ್ದೀನಿ, ನಾವಿದ್ದೀವಿ ಅಂತ ನಿಂತ್ಬಿಟ್ಟಿದ್ರೆ, ನನ್ನ ಅಕ್ಕಪಕ್ಕ ನಿಂತ್ಬಿಟ್ಟಿದ್ರೆ ಯಾವುದೂ ಬರ್ತಿರ್ಲಿಲ್ಲ. ಅವ್ರಿಗೆ ಇದೇ ಹೇಳ್ಬೇಕು ಅಂದರೆ ಏನೋ ಬಯಸಿದ್ರಾ ಅನ್ನಿಸ್ಬಿಡುತ್ತದೆ ನನಗೆ. ಹೀಗೆ ಆಗಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರಾ ಅನಿಸುತ್ತೆ. ನಾನು ಹೇಳೋದಿಷ್ಟೆ, ಅಣ್ಣನ ಮಕ್ಕಳು ಬೇರೆ ಇಲ್ಲ, ತಮ್ಮನ ಮಕ್ಕಳು ಬೇರೆ ಇಲ್ಲ, ಅದು ಒಂದೇ ರಕ್ತ ಇರುತ್ತೆ. ಆ ಭಾವನೆ ಎಲ್ರಿಗೂ ಬರಬೇಕಿತ್ತು. ಆಸ್ತಿ ಹೀಗೆಲ್ಲ ಮಾಡಿಸುತ್ತೆ ಅಂತ ನಿಮ್ಗೆ ನಂಬ್ತೀರಾ ಈಗ? ಖಂಡಿತವಾಗ್ಲೂ ಸಹ ಭೂಮಿ ಮೇಲಿನ ಆಸೆ ಎಲ್ಲ ಸಂಬಂಧಗಳು ಶೂನ್ಯ ಆಗುತ್ತೆ ಮುಂದೆ. ಅದು ಬಂದಾಗ ಆಸ್ತಿ, ಒಡವೆ, ಹಣ, ಏನು ಹಣ ಬರುತ್ತೋ ಸ್ವಂತ ಅಣ್ಣನೂ ಶತ್ರು ಆಗ್ತಾನೆ, ಸ್ವಂತ ತಮ್ಮನೂ ಸಹ. ಯಾಕೆ ಹೇಳಿದೆವ ಅಂದರೆ ಇದು ನೆಮ್ಮನೆ ಕತೆ ಮಾತ್ರ ಅಲ್ಲ, ಇದು ಸಮಾಜದಲ್ಲಿರೋ ಪ್ರತಿಯೊಬ್ಬ ಒಡ ಹುಟ್ಟಿದವರ ಕತೆ ಕೂಡ. ಆಸ್ತಿ ಹಂಚಿಕೆ ಅಥವಾ ಅಂಥದ್ದೇನೋ ಸಂದರ್ಭ ಬಂದಾಗ ಹೀಗೆಲ್ಲ ನಡೆಯುತ್ತೆ. ಬಟ್ ಇವತ್ತು ನೀವು ಅವರನ್ನು ದ್ವೇಷ ಮಾಡ್ತೀರಾ? ನನ್ನ ಪಾಡಿಗೆ ನಾನು ಇದ್ದೀನಿ ಇವಾಗ. ನನಗೆ ಯಾರಿಗೂ ದ್ವೇಷ ಮಾಡೋ ಮನೋಭಾವನೆ, ಮನಸ್ಥಿತಿ ಇಲ್ಲ. ಆದರೆ ನಂದು ಪಾಠ ಕಲ್ತಿದ್ದೀನಿ. ಒಂದೇ ಒಂದು ನನ್ನ ಗುರಿ, ನನ್ನ ಮಕ್ಕಳು ಭವಿಷ್ಯ ಕಟ್ಟಬೇಕು, ಉಜ್ವಲವಾಗಿರಬೇಕು ಭವಿಷ್ಯ. ನನ್ನ ಮಕ್ಕಳು 4 ಜನಕ್ಕೆ ಏನೋ ಒಂದು ಮಾಡೋ ಥರ ಬೆಳಿಬೇಕು. ಇಷ್ಟೇ ನನ್ನ ಧ್ಯೇಯ. ನಾನು ಭಗವಂತನ ಮುಂದೆ ಕೇಳ್ತಾ ಇರೋದಿಷ್ಟೇ. ಆಸೆ ಅನ್ನೋದು ಏನೂ ಇಲ್ಲ ಈಗ ನನಗೆ. ನೀವು ನಂಬ್ತಿರೋ ಇಲ್ವೋ, ನಾನು ಅಲಂಕಾರ ಪ್ರಿಯೆ. ನನ್ನ ಚಾನಲ್ನ ನೋಡಿರೋರು ಗೊತ್ತು. ಮಹಾಲಕ್ಷ್ಮಿ ನೋಡ್ದಂಗೆ ನಾನು ತುಂಬ ಟ್ರೆಡಿಷ್ನಲ್ ಆಗಿ ಇರ್ತಾಯಿದ್ದೆ. ನಮ್ಮ ತಂದೆ ಬೆಳೆಸಿದಾಗೆ ಒಂದು ಸೀರೆ ಉಟ್ಕೊಂಡು ಕುಂಕುಮ ಹಚ್ಚಿ ಹೂವು ಇಲ್ದೇ ನಾನು ವಿಡಿಯೋ ಮಾಡಿದವಳಲ್ಲ, ಹೂವು ಇಲ್ದಂಗೆ ಇದ್ದವಳಲ್ಲ. ವಾವ್, ಆ ಥರ ಇದ್ದವಳು ನಾನು. ಈಗ ನೀವು ಅಷ್ಟೇ ಲಕ್ಷಣವಾಗಿ ಕಾಣ್ತೀರಿ. ಇಲ್ಲ ನೋಡಿ, ನಾನು ಹೆಂಗೆ ಬಂದ್ಬಿಟ್ಟಿದ್ದೀನಿ ಇವತ್ತು, ಡ್ರೆಸ್ಸಲ್ಲೇ ಬಂದ್ಬಿಟ್ಟಿದ್ದೀನಿ. ನಿಮ್ಮ ಜೊತೆ ಅವಲಂಬಿಸಿದ್ದಲ್ವೇ ಅಲ್ಲ, ಅದು ನಿಮ್ಮ ಮುಖಭಾವ. ನಮ್ಮ ಮನೆಯವರು ಆಫೀಸಿಂದ ಬರೋ ಅಷ್ಟರಲ್ಲಿ ನೀಟಾಗಿರಬೇಕು. ನನ್ನ ದೇಹದಲ್ಲಿ ಏನೇ ಬಳಲಿಕೆ ಇದ್ದರೂ ಸಹ ನಾನು ತೋರಿಸ್ಕೊಳ್ತಿರ್ಲಿಲ್ಲ. ಅವ್ರು ಬರೋ ಅಷ್ಟೊತ್ತಿಗೆ ನೀಟಾಗಿದ್ದ ತಕ್ಷಣ, ಅವ್ರು ಏನೋ ಸುಸ್ತಾಗಿ ಬಳಲಿಕೆ ಬಂದಿರ್ತಾರೋ ನಾನು ನೋಡಿದ ತಕ್ಷಣ ಫ್ರೆಶ್ ಆಗಬೇಕು. ಅವ್ರಿಗೆ ಒಂದು ನಗು ಮುಖದಿಂದ ಒಂದು ಗ್ಲಾಸ್ ನೀರು ಕೊಡಿ, ಇಲ್ಲ ಒಂದು ಕಪ್ ಕಾಫಿ ಕೊಡಿ, ಎಲ್ಲನೂ ಮರೀತಿದ್ರು. ಕೂತ್ಕೊಂಡು ಅರ್ಧ ಗಂಟೆ ಅಲ್ಟೆ ಹೊಡಿತೆ, ಏನೇನೋ ಮಾತಾಡ್ಕೊಂಡು ಕೂತ್ಕೋತಾ ಇದ್ವಿ. 25 ವರ್ಷ ನಾವು ಮುನ್ಸ್ಕೊಂಡಿದ್ದು, ಜಗಳ ಆಡಿದ್ದು ಇಲ್ಲವೇ ಇಲ್ಲ. ಇದೇನೋ ನಾನು ವಿಡಿಯೋ ಮುಂದೆ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ, ಇರೋದನ್ನ ಹೇಳ್ತಾ ಇದ್ದೀನಿ. ಮಕ್ಕಳ ಇಶ್ಯೂಕ್ಕೆ ನಾನು ಒಂದ್ಸಲ ವಾಯ್ಸ್ ರೇಸ್ ಮಾಡಿದ್ದೀನಿ ಹೊರ್ತು ನಾವು ಜಗಳ ಆಡಿಕೊಂಡು ಗಂಡ ಹೆಂಡ್ತಿ ಇದ್ದವರೇ ಅಲ್ಲ. ಹೀಗೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಯರನ್ನು ನೀವು ನಂಬ್ತಾ ಇದ್ರಿ. ಇವನ್ ನಿಮ್ಮ ಗಂಡ ಕೂಡ ಅಷ್ಟೇ ದೊಡ್ಡ ರಾಯರ ಭಕ್ತರಾಗಿದ್ದರು. ಸಡನ್ನಾಗಿ ಹೀಗೆ ಅವರು ವಿಧಿವಶರಾದಾಗ ನಿಮಗೆ ರಾಯರ ಮೇಲೆ ನಂಬಿಕೆ ಏನಾದರೂ ಕಡಿಮೆ ಆಯಿತಾ? ಖಂಡಿತ ಇಲ್ಲ. ಒಂದು ಎಳ್ಳು ಮನೆಯೂ ಕಡಿಮೆ ಆಗಲಿಲ್ಲ. ನನ್ನ ಮನೆಯವರು ಬಾಡಿ ಇಲ್ಲಿ ಮಲಗಿದೆ. ತುಂಬ ಹೆಂಗಸ್ರುಗಳು ಬರೋರೆಲ್ಲ ನಾನು ತುಂಬ ಅಳ್ತಾ ಇದ್ದೆ, ತುಂಬ ರೋದಿಸ್ತಾ ಇದ್ದೆ ನಾನು. ತುಂಬ ಜನ ಹೇಳಿದ್ರು, ನನ್ನ ಕಣ್ಮುಂದೆನೇ ಹೇಳಿದ್ರು, ಎಲ್ಲವ ನಿನ್ನ ರಾಯರು ನಿನ್ನ ಗಂಡನ ಕಾಪಾಡ್ಬೋದಿತ್ತಲ್ಲ, ಗುರುವಾರ 500,000 ರೂಪಾಯಿಗೆ ಹೂವು ಹಾಕ್ತಿದ್ದಲ್ಲ, ಎಲ್ಲ ನಿಮ್ಮ ರಾಯರು ಅಂದರು. ನಾನು ಆಗ ಹೇಳೋ ಪರಿಸ್ಥಿತಿಲಿಲ್ಲ. ನಾನು ರೋದನೆ ಅಷ್ಟೇ. ನಾನು ಅವತ್ತಿಂದ ಈ ಕ್ಷಣದವರೆಗೂ ಕೂಡ ನಾನು ರಾಯರಿಲ್ಲ ಅಂತ ನಾನು ಖಂಡಿತ ಹೇಳೋದೇ ಇಲ್ಲ. ನನ್ನ ರಾಯರ ಫೋಟೋ ಮುಂದೆ ಕೂತ್ಕೊಂಡಾಗ ನಾನು ರಾಯರ ಪ್ರಶ್ನೆ ಮಾಡ್ತೀನಿ, ಯಾಕೆ ಮಾಡಿದ್ರಿ ರಾಗಪ್ಪ, ಏನು ತಪ್ಪಾಯಿತು ಹೇಳಿ ನನಗೆ, ಇಷ್ಟೇ ಕೇಳೋದು. ನಾನು ಅವ್ರನ್ನ ಕೇಳ್ತಾ ನನ್ನ ಮನಸ್ಸು ಹೇಳೋದು, ವಿಧಿ ಲಿಖಿತದ ಮುಂದೆ ಯಾವುದೂ ಇಲ್ಲ. ಭಗವಂತ ನಮ್ಗೆ ಕಳಿಸಿದ್ದಾರೆ ಭೂಮಿ ಮೇಲೆ, ನೀನು ಇಷ್ಟು ದಿನ ಹಿಂಗೇ ಬರಬೇಕು, ಅದ್ರ ಮೇಲೆ 1 ಸೆಕೆಂಡು ಇರೋಕ್ಕಾಗಲ್ಲ. ನೀವೇನೇ ರಾಯರ ಪೂಜೆ ಮಾಡಿದ್ರು ಕೂಡ ಖಂಡಿತ ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ. ರಾಯರು ಹೇಳೋದು, ಅವ್ರಿಗೇನೋ ಇನ್ನೂ ಒಳ್ಳೆ ಜನ್ಮ ಎತ್ತು ಬರೋದಕ್ಕೆ ಕರೆಸ್ಕೊಂಡಿದ್ದಾರೆ. ಇಷ್ಟೇ ನನ್ನ ನಂಬಿಕೆ. ನಾನು ನಮ್ಮ ಮನೆಯವರು ಹೋದ್ಮೇಲೆ ಒಂದು ಸ್ವಲ್ಪ ಗರುಡ ಪುರಾಣನ ಓದೋಕ್ಕೆ ಶುರು ಮಾಡಿದೆ. ಆ ಗರುಡ ಪುರಾಣ ಓದ್ತಾ ತುಂಬ ತಿಳ್ಕೊಂಡೆ. ಮನುಷ್ಯ ದೇಹಕ್ಕೆ ಸಾವು ಬರುತ್ತೆ ಹೊತ್ತು ಆತ್ಮಕ್ಕಿಲ್ಲ. ಆತ್ಮ ನಮ್ಮೊಟ್ಟಿಗೆ ಇರುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ. ಕುಟುಂಬದಲ್ಲಿ ಓದಂಥವ್ರು ಮತ್ತೆ ಹುಟ್ಟು ಬರಲೇಬೇಕು. ಅವ್ರು ಮಾಡಿರೋ ಪೂಜೆ ಪುನಸ್ಕಾರ ದಾನ ಧರ್ಮ ಅವರ ಈ ಒಂದು ಜನ್ಮದ ಪುಣ್ಯ ಸಂಪಾದನೆ ಮಾಡಿಕೊಂಡು ಹೋಗಿದ್ದಾರೆ, ಒಳ್ಳೆ ಜನ್ಮ ಎತ್ತು ಬರ್ತಾರೆ.
ನನ್ನ ಮಗನ ಹೊಟ್ಟೆಲಿ ಹುಟ್ಟು ಬರ್ತಾರೆ. ಮೊಮ್ಮಗನ ರೂಪದಲ್ಲಿ ನೋಡ್ತೀನಿ. ಆ ಒಂದು ಧೈರ್ಯ ತಗೊಳ್ಳೋಕ್ಕೆ ರಾಯರೇ ದಾರಿ ತೋರಿಸ್ಬಿಡ್ತಾರೆ. ನಮ್ಮ ಮನೆಯವ್ರು ತೀರ್ಕೊಂಡು 3 ತಿಂಗಳ ಗಂಟ ನಾವು ಯಾವುದೇ ದೇವಸ್ಥಾನಕ್ಕೂ ಹೋಗಂಗಿಲ್ಲ. ನಾನು ಹೋಗಿದ್ದು ನಂಜನಗೂಡು ಕೇಳಿದ್ದೀರಾ? ನಂಜನಗೂಡಿಗೆ ಹೋದ್ವಿ. ಫಸ್ಟು ಅಲ್ಲಿ ಯಾವುದೇ ಹಣ್ಣುಕಾಯಿ ಪೂಜೆ ಮಾಡ್ಸಂಗಿಲ್ಲ. ಆಗ ಹೋಗಿ ದರ್ಶನ ಮಾಡಿಕೊಂಡು ಕಳಸ ನೋಡ್ಕೊಂಡು ಬರೋದಷ್ಟೇ. ಆ ನಂತರ ನಾನು ಹೋಗಿದ್ದೆ ಮಂತ್ರಾಲಯಕ್ಕೆ. ನಾನು ನನ್ನ ಮಗ, ದೊಡ್ಡ ಮಗ, ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ. ನಂಜನಗೂಡಿಗೆ ಹೋಗ್ತೀವಿ. ನಂಜನಗೂಡಿಗೆ ಹೋಗಿ 2ನೇ ದಿನಕ್ಕೆ ನಾನು ಮಂತ್ರಾಲಯ ಹೋಗ್ತೀನಿ. ನನ್ನ ತವ್ರ ಮನೆಯದು. ಹೋಗ್ತೀನಿ. ಯಾಕೋ ಗೊತ್ತಿಲ್ಲ, ತುಂಬ ದುಃಖ ಆಗುತ್ತೆ ನನಗೆ. ನಾನು ಇಲ್ಲಿಂದ ಧೈರ್ಯವಾಗಿ ಹೋಗ್ತೀನಿ. ರಾಯರ ಪ್ರಶ್ನೆ ಕೇಳೋದಷ್ಟೇ ನಂದು. ಹೋಗ್ತೀನಿ. ಹೋದಾಗ ರಾಯರ ಬೃಂದಾವನದ ಮುಂದೆ ಕ್ಯೂವಲ್ಲಿ ಹೋಗ್ತೀವಿ. ಸುಮಾರು ಒಂದು 4 ಲೈನ್ ಕ್ಯೂ ಹೋಗುತ್ತೆ. ನನ್ನ ಮಗನೂ ರಾಯರ ಒಂದು 5 ನಿಮಿಷ ದರ್ಶನ ಮಾಡಿ ಮುಂದಕ್ಕೆ ಹೊಂಟೋಯ್ತಾನೆ. ನಾನು ಇಲ್ಲೇ ನಿಂತಿದ್ದೀನಿ. ರಾಯರು ಬೃಂದಾವನ ಇದೆ. ತುಂಬ ಅಳ್ತಾ ಇದ್ದೀನಿ. ನನ್ನ ಸೀರೆ ಪೂರ್ತಿ ಒದ್ದೆಯಾಗಿದೆ. ನನಗೆ ಗೊತ್ತಿಲ್ಲ. ಹೇಳ್ತಾ ಇದ್ದೀನಿ ಅಷ್ಟೇ, ಎಲ್ಲಿ ನಮ್ಮ ಮನೆಯವ್ರನ್ನ ರಾಯರೇ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅಪ್ಪನೂ ಇಲ್ಲ, ಮಾಣಿಕ್ಯದಂಥ ಗಂಡನೂ ಇಲ್ಲ ನನಗೀಗ. ನಾನು ಏನು ಮಾಡಬೇಕು? ನನಗೇನು ದಾರಿ ತೋರಿಸ್ತೀರಿ ಇವಾಗ ನೀವು? ನನಗೆ ಉತ್ತರ ಕೊಡಿ ಅಂತ ನನ್ನ ಮನಸ್ಸು ಕೇಳ್ತಾ ಇದೆ. ಕಣ್ಣಲ್ಲಿ ನೀರು, ಜಲಧಾರೆ, ಪೂರ್ತಿ ಸೀರೆ ಒದ್ದೆಯಾಗಿದೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನನ್ನನ್ನು ಅಲ್ಲಿಂದ ಕದಲಿಸೋರೇ ಇಲ್ಲ. ನೀವು ಹೋಗಿ ಅಂತ ಇಲ್ಲ ಯಾರೂ ಕೂಡ. ಅದಕ್ಕೆ ಮುಂಚೆ ಕಳಿಸ್ತಾನೆ ಇದ್ದರು, ನಡೀರಿ ನಡೀರಿ ಅಂತ. ನನ್ನನ್ನು 20 ನಿಮಿಷ ನಿಂತ್ಕೊಂಡಿದ್ದೀನಿ. ಕಣ್ಣು ಮಂಜಾಗ್ತಾ ಇದೆ. ನಾನು ಕೇಳ್ತಾ ಇದ್ದೀನಿ. ರಾಯರ ಬೃಂದಾವನದ ಮೇಲೆ ಒಂಬಾಳೆ ಮುಡಿಸಿರ್ತಾರೆ ನೋಡ್ತಿರಲ್ಲ, ಶೇಕ್ ಆಯ್ತು ಹಿಂಗೆ. ನಾನು ಕಣ್ಣಲ್ಲಿ ಕಂಡಿದ್ದು ಬೀಳಲಿಲ್ಲ, ಏನೂ ಇಲ್ಲ, ಶೇಕ್ ಆಯಿತು. ಇಲ್ಲೇನೋ ರಾಯರು ನಂಗೆ ಸೂಚನೆ ಕೊಟ್ಟರು. ನಾನು ಏನು ಕಳ್ಕೊಂಡಿದ್ದೀನೋ ನಿನ್ನ ಮಕ್ಕಳ ರೂಪದಲ್ಲಿ ನೀನು ಎಲ್ಲ ನೋಡ್ತೀಯ ಅಂತ ನನಗೆ ರಾಯರು ಹೇಳ್ದಂಗೆ ಆಯಿತು. ಅವರೆಲ್ಲೂ ಹೋಗಿಲ್ಲ, ಬರ್ತಾರೆ, ನೀನೂ ಸೇರ್ತೀಯ ಅವ್ರ ಜೊತೆ. 7 ಜನ್ಮದ ಅನುಬಂಧ ಇದು. ಪಡ್ಕೊಬಂದಿದ್ದಿಷ್ಟು, ನಾವು ಕೇಳ್ಕೊಬಂದಿರೋದಿಷ್ಟು, ಸಮಾಧಾನ ಪಡ್ಕೊಂಡು ಮುಂದಿನ ಹಾದಿ ನೋಡಬೇಕು ಅನ್ನುವಂಥ ಸೂಚನೆ ನನಗೆ. ಆವತ್ತಿಂದ ಇವತ್ತವರೆಗೂ ಸಹ ನಾನು ಬದುಕು ಕಟ್ಟುವಂಥ ರೀತಿ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ ಹೊರತು ನಮ್ಮ ಮನೆಯವರು ಇಲ್ಲ ಅಂತ ಅಂದ್ಕೊಳ್ಳಲ್ಲ. ಕೆಲವು ಬಾರಿ ನನ್ನ ಪಕ್ಕನಲ್ಲಿ ಎಲ್ಲೋ ಕೂತಿದ್ದಾರೆ. 3 ತಿಂಗಳಿಗೆ ಸಮಾಧಿ ಕಟ್ಟಿಸ್ದೆ. ನಮ್ಮ ಮನೆಯವ್ರು ಹೋಗಿ 3 ತಿಂಗಳಿಗೆ ಸಮಾಧಿ ಕಟ್ಟಿಸ್ದೆ. ಈ ಸಲ ಅವರು ವರ್ಷದ ಪ್ರತಿ ತಿಂಗಳು ಕಾರ್ಯ ಮಾಡ್ಕೊಬಂದಿದ್ದೀನಿ. ಪ್ರತಿ ತಿಂಗಳು ಅವ್ರು ಓದಂಥ ತಿಥಿ ನಕ್ಷತ್ರದ ಪ್ರಕಾರ ಕಾರ್ಯ ಮಾಡ್ಕೊಬಂದಿದ್ದೀನಿ. ದಾನ ಧರ್ಮಗಳು ಮಾಡಿದ್ದೀನಿ. ಆ ದಿನ ಅವರು ಏನು ತಿಂಗಳು ತಿಥಿ ಬತ್ತಿತ್ತು ನೋಡಿ, ನಿರ್ಗತಿಕರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದೀನಿ, ನೀರು ಕೊಟ್ಟಿದ್ದೀನಿ, ಬೆಡ್ಶೀಟ್ ಕೊಟ್ಟಿದ್ದೀನಿ. ಪ್ರತಿ ತಿಂಗಳು ಮಾಡ್ಕೊಂಡು ಬಂದಿದ್ದೀನಿ. ತುಂಬ ತೃಪ್ತಿ ಸಿಗೋಕ್ಕೆ ಶುರುವಾಯಿತು ನನಗೆ. ನಮ್ಮ ಮನೆಯವ್ರ ಗರುಡ ಪುರಾಣದ ಪ್ರಯಾಣದಲ್ಲಿ ಅವ್ರಿಗೆಲ್ಲ ಸಿಗ್ತಾಯಿದೆ ಈಗ ಅಲ್ಲಿ ಅಂದ್ಕೊಂಡು ಪ್ರತಿ ತಿಂಗಳು ಕೊಡ್ಕೊಂಡು ಬಂದೆ. ವರ್ಷದ ಕಾರ್ಯದ ದಿನ ಬರ್ತ್ಡೇನೂ ಬಂತು ಅವ್ರದ್ದು, ನಮ್ಮ ಮನೆಯವ್ರದ್ದು. ಅವ್ರದ್ದು ಬರ್ಡೇನೂ ಸಹ, ಅವ್ರು ಹೋಗಿದ್ದ ದಿನವೂ ಸಹ. ನೋಡಿ ಹೇಗಿದೆ ಅಂತ ಹೇಳಿ. ಆವತ್ತು ನನ್ನ ಕೈಲಾದಂತಹ ಒಂದಿಷ್ಟು ಜನಕ್ಕೆ ಊಟ ಹಾಕಿದ್ದೀನಿ. ತೃಪ್ತಿಯಿಂದ ಕಾರ್ಯ ಮಾಡಿದ್ದೀನಿ. ಅವ್ರ ಆತ್ಮಕ್ಕೆ ತುಂಬ ತೃಪ್ತಿ ಸಿಕ್ಕಿದೆ. ಸಮಾಧಿ ಅಲಂಕಾರ ಮಾಡಿಸಿ ಅಲ್ಲೋಗಿ ನನ್ನ ಮಕ್ಕಳು ಕೇಕ್ ಕಟ್ ಮಾಡಿಸಿದ್ರು. ಇವೆಲ್ಲ ನಾನಿಲ್ಲ ಅಂದರೂ ಸಹ ನನ್ನ ಹೆಂಡತಿ ಮಕ್ಕಳು ನನ್ನನ್ನು ಇಷ್ಟೊಂದು ಆರಾಧನೆ ಮಾಡ್ತಾವ್ರಲ್ಲ ಅಂತ ಹೇಳಿ ಅವ್ರ ಆತ್ಮಕ್ಕೆ ತುಂಬ ತೃಪ್ತಿ ಸಿಕ್ಕಿದೆ. ಆ ನಂಬಿಕೆ ನನಗೆ. ಸೊ ಈ ಪ್ರಯಾಣದಲ್ಲಿ ನಿಮ್ಮ ಯಜಮಾನರು ಹಾಗೆ ತೀರು ಹೋದಾಗ ಮತ್ತೆ ಅವರನ್ನು ಸಂಪರ್ಕ ಮಾಡುವ ಪ್ರಯತ್ನವನ್ನು ನೀವು ಮಾಡಿದ್ರಿ. ಹೌದು. ಏನದ ಕತೆ? ಆತ್ಮಲೋಕದ ಒಂದು ಕನೆಕ್ಟ್ ಅಂತ ಈಗೆಲ್ಲ ನಡೀತಾ ಇದೆ, ನಿಮ್ಗೆ ಗೊತ್ತಿರಬಹುದು. ತುಂಬ ಫೇಮಸ್. ಎಲ್ಲರೂ ಹೇಳ್ತಾರೆ, ಟಿ ವಿಗಳಲ್ಲೆಲ್ಲ ಬರ್ತಾ ಇದ್ದಲ್ಲ, ಪೂರ್ವಜನ್ಮ ಅಂತ ಒಂದು ಕಾರ್ಯಕ್ರಮ. ಆ ಥರ ನಿಮ್ಮ ವಿಡಿಯೋ ಹೇಗೆ ಸಿಕ್ತು ನನಗೆ ನೋವಿನ ಟೈಮಲ್ಲಿ ಅಂತ ಹೇಳಿದ್ನಲ್ವಾ, ಒಂದು ಚಾನಲ್ ಸಿಗುತ್ತೆ, ಸ್ಪಿರಿಚುವಲಿಟಿ ಅಂತ ಯಾವುದೋ ಒಂದು ಚಾನಲ್ ಸಿಗುತ್ತೆ. ಅವರು ಇದೇ ಓದಂಥವ್ರ ಜೊತೆ ಕನೆಕ್ಟ್ ಮಾಡಿಸೋದು. ಅಂದರೆ ಯಾರು ಸತ್ತಿದ್ದಾರೆ ಅವರ ಆತ್ಮದ ಜೊತೆ ಕರೆಸಿ ಮಾತಾಡ್ಸೋ ಥರ, ಆತ್ಮವನ್ನು ಕರೆಸಿ ಮಾತಾಡಿಸೋದು. ನೀವು ನಿಮ್ಮ ಗಂಡನೊಂದಿಗೆ ಹಾಗೆ ಮಾತನಾಡುವ ಇಚ್ಛೆ ಹೊಂದಿದ್ರಿ, ಹಾಗಾಗಿ ನೀವು ಅವರನ್ನು ಸಂಪರ್ಕ ಮಾಡಿದ್ರಿ. ಏನಾಯ್ತು ಅಲ್ಲಿ? 2 ಸಲ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈಗ ನಮ್ಮ ಮನೆಯವರು ಹೋಗಿ 3 ತಿಂಗಳಿಗೆ 1 ಸಲ ಮಾಡಿಕೊಂಡೆ. ಒಂದಿಷ್ಟು ಪ್ರಶ್ನೆ ಕೇಳೋದಿತ್ತು ನನಗೆ. ಓಕೆ, ಆ ಅನುಭವವನ್ನು ಹೇಳಿ. ಏನು ಪ್ರಶ್ನೆಗಳು ಕೇಳಿದ್ರಿ ಮತ್ತು ಆ ಕಡೆಯಿಂದ ಏನು ಉತ್ತರ ಇತ್ತು? ಒಂದಿನ ಡೇಟ್ ಕೊಟ್ಟರು ಅವರು. ಕೊಟ್ಟಾದಮೇಲೆ ಅವ್ರು ಹೇಳಿದ್ರು, ತುಂಬ ಪ್ರೀತಿ ಇರೋರ ಮೇಲೆ ಬರುವಾಗ ಅವರು ಕಷ್ಟ ಆಗುತ್ತೆ, ನೀವು ಮಾಡ್ಕೋತೀರಾ ಇಲ್ಲ ನಿಮ್ಮ ಮಗ ಮಾಡ್ತಾರಾ ಅಂತ. ಇಲ್ಲ ನಾನೇ ಮಾಡ್ಕೋಬೇಕು ಅಂತ ಆಸೆಪಟ್ಟೆ. ನನಗೆ ಆಯಿತು, ನನ್ನ ಕನೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ನಮ್ಮ ಮನೆಯವ್ರು ಬಂದಿದ್ದು ಎಲ್ಲ ನನಗೆ, ಕೆಲವ್ರು ಇದನ್ನು ಎಲ್ಲರೂ ನಂಬಿ ಅಂತ ನಾನು ಹೇಳಲ್ಲ, ನಾನು ನಂಬಿದ್ದೀನಿ.
ನಿಮ್ಮ ಅನುಭವ ಹೇಳಿ. ನನ್ನ ನಂಬಿಕೆ. ನಾನು ಕನೆಕ್ಟ್ ಮಾಡೋ ಒಂದು ಪ್ರೋಸೆಸ್ ಶುರುವಾಗುತ್ತೆ. ನಮ್ಮ ಮನೆಯವ್ರು ಬರ್ತಾರೆ, ವೈಟ್ ಶರ್ಟು ವೈಟ್ ಪಂಚೆ ಹಾಕ್ಕೊಂಡು ಕುಂಕುಮ ಹಚ್ಕೊಂಡು ಬಂದಂಗೆ ಆಗುತ್ತೆ. ನಾನು ತುಂಬ ಅಳಕ್ಕೆ ಶುರು ಮಾಡಿಬಿಡ್ತೀನಿ. ನಾನು ಮಾತೇ ಬರ್ತಾಯಿಲ್ಲ, ಅಳ್ತಾ ಇದ್ದೀನಿ, ತುಂಬ ಅಳ್ತಾ ಇದ್ದೀನಿ. ಆಗ ಅವರು ಒಂದು 10 ನಿಮಿಷ ನನಗೆ ಮಾತಾಡಿ, ನಿಮ್ಮ ಯಜಮಾನರು ಬಂದು ನಿಂತಿದ್ದಾರೆ, ನೀವು ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಅಳು ಅಷ್ಟೇ. ನಿಮಗೆ ಕಾಣಿಸ್ತಾ ಇದ್ದಾರೆ, ಮುಂದೆ ನಿಂತಿದ್ದಾರೆ, ಫೇಸ್ ಇಡೀ ಬಾಡಿನೇ ಇವರೇ ಅಂತ ಗೊತ್ತಾಗ್ತಿದೆ. ವೈಟ್ ಶರ್ಟು ವೈಟ್ ಪಂಚೆ, ಅವರು ಕುಂಕುಮ ಇಲ್ದೇ ಇರ್ತಿದ್ದಿಲ್ಲ, ಕುಂಕುಮ ಹಚ್ಕೊಂಡಿದ್ದಾರೆ, ನಿಂತಿದ್ದಾರೆ. ನನಗೆ ಅವ್ರು ಕಿವಿಲಿ ಹೇಳ್ತಾ ಇದ್ದಾರೆ, ಇಯರ್ಫೋನ್ ಹಾಕಿರ್ತೀನಲ್ಲ, ಮೇಡಮ್ ಮಾತಾಡಿ, ಯಜಮಾನ್ರ ಜೊತೆ ಮಾತಾಡಿ, ನೀವೇನು ಕೇಳಬೇಕು ಕೇಳಿ ಅಂತ ಇದ್ದಾರೆ. ನನಗಾಗ್ತಾಯಿಲ್ಲ. ಆವಾಗ ನನ್ನ ಸ್ಟಾಪ್ ಮಾಡಿಸ್ಬಿಡ್ತಾರೆ. ಅಂದರೆ ಆಗ ಅವರು ಸಹ ಏಂಜಲ್ಸ್ ಜೊತೆ ಬಂದಿರ್ತಾರೆ. ನನ್ನ ಆತ್ಮನೂ ಸಹ ನನ್ನ ದೇಹದಿಂದ ಬೇರ್ಪಟ್ಟಿರುತ್ತಂತೆ ಅವ್ರು ಹೇಳಿದ್ದು. ಆಗ ನೀವು ಈ ಸಿಚುವೇಷನಲ್ಲಿ ಅವರು ಸಹ ವಾಪಸ್ ಹೋಗೋಕ್ಕಾಗಲ್ಲ, ನಿಮ್ಮ ಆತ್ಮನು ಬಂದು ನಿಮ್ಮ ದೇಹ ಸೇರ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಮಗೆ ಹೇಳಿದ್ದು, ಈ ತುಂಬ ಪ್ರೀತಿಸೋರ ಕೈಲಿ ಆಗಲ್ಲ ಇದು ಅಂತ. ನನಗೆ ನನ್ನ ದೇಹಕ್ಕೆ ಮತ್ತೆ ಆತ್ಮ ಬಂದು ನನ್ನ ಮಾಮೂಲಿ ಥರ ಇದು ಮಾಡಿದ್ರು. ಆಮೇಲೆ ಮಗನ ಮೇಲೆ ಮಾಡಿಸಿದ್ವಿ. ನನ್ನ ದೊಡ್ಡ ಮಗ ತುಂಬ ಚೆನ್ನಾಗಿ. ನಾನು ಅಂದ್ಕೊಂಡಿದ್ದು ಈಗಿನ ಕಾಲದ ಮಕ್ಕಳುಗಳು ಇದೆಲ್ಲ ಫೇಕು ಅಂತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಡೆದಿದ್ದೆ ಬೇರೆ. ಅವನು ತುಂಬ ನಂಬುಟ. ಪಪ್ಪನೇ ಮಾತಾಡಿದ್ದು, ಪಪ್ಪನೇ ಬಂದಿದ್ದು, ನನ್ನ ಮುಂದೆ ನಿಂತಿದ್ದು ಪಪ್ಪನೇ. ಪ್ರಶ್ನೆ ಏನಿತ್ತು ನಿಮ್ಮದು? ಒಂದು 10 ಪ್ರಶ್ನೆ ಕೇಳೋಕ್ಕೆ ಅವಕಾಶ ಇರುತ್ತೆ. ಕೆಲವೊಂದು ಹೇಳಿ. ಮುಖ್ಯವಾಗಿ ನಾನು ಕೇಳಬೇಕಾಗಿದ್ದು, ಅವತ್ತಷ್ಟು ಚೆನ್ನಾಗಿದ್ರಲ್ಲ, ಹಿಂದಿನ ದಿನ ಚೆನ್ನಾಗಿದ್ರಿ, ಆಫೀಸ್ಗೂ ಚೆನ್ನಾಗಿ ಹೋದ್ರಿ, ಏನಾಯಿತು ಅಂತ ಕೇಳಬೇಕಿತ್ತು. ಪಪ್ಪ ನಿಂಗೇನಾದ್ರು ನೋವಿತ್ತಾ, ಏನಾದ್ರು ನೋವು ಬಂತ ಕೇಳು ಮಗನಿ ಅಂತ ಬರೆದಿದ್ದೋ ನಾವು. ಅದನ್ನು ಕೇಳ್ದವನು. ಅವ್ರ ಕಡೆಯಿಂದ ಬಂದಂಥ ಉತ್ತರ, ನನಗೆ ಯಾವುದೇ ನೋವಿರಲಿಲ್ಲ, ಮತ್ತು ನನಗೆ ಆಯಸ್ಸಿದ್ದಿದ್ದಷ್ಟೇ, ನಾನು ಪ್ರಜ್ಞೆ ತಪ್ಪದೆ ಅಷ್ಟೇ, ನನಗಿನ್ನೇನಾಯಿತು ಗೊತ್ತಿಲ್ಲ ಅಂದರು. ತುಂಬ ಹಿಂದೆ ಏನಾದ್ರು ನೋವಿತ್ತಾ ಅಂತ ಕೇಳಿದ್ರು ಅವ್ರಿಗೆ. ಕೇಳಿದಾಗ ಅವರು ಒಂದು 10 ದಿನದ ಹಿಂದೆ ನನಗೆ ದವಡೆ ನೋವಿತ್ತು, 2 ದವಡೆ ನೋವಿತ್ತು, ಅಷ್ಟು ಬಿಟ್ಟರೆ ನನಗೆ ಇನ್ಯಾವುದೋ ನೋವಿರಲಿಲ್ಲ ಅಂತ ಹೇಳಿದ್ರು. ಅಷ್ಟೇ ಹೇಳಿದ್ರು. ಇನ್ನು ಪರ್ಸ್ನಲ್ ಒಂದು ಸ್ವಲ್ಪ ಕೇಳೋದಿತ್ತು, ಅವನ್ನೆಲ್ಲ ಕೇಳ್ಕೊಂಡ್ವಿ. ಆಮೇಲೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಹುಟ್ಟು ಬರ್ತಾರ ಕೇಳಿದ್ರು. ಇನ್ನು 2 ವರ್ಷ ಆದಮೇಲೆ ದೊಡ್ಡ ಮಗನ ಹೊಟ್ಟೆಲಿ ಹುಟ್ಟು ಬರ್ತೀನಿ, ಅಮ್ಮನ ಬಗ್ಗೆ ಏನಾದರೂ ಹೇಳ್ತೀಯ ಪಪ್ಪ ಅಂದಾಗ, ಅವಳು ಯಾವತ್ತಿದ್ರು ನನಗೆ 7 ಜನ್ಮಕ್ಕೆ ಅವಳೇ ನನ್ನ ಹೆಂಡ್ತಿ, ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳಿದ್ರು. ಒಂದಿಷ್ಟು ಪರ್ಸ್ನಲ್ ಅವೆಲ್ಲ ಕೇಳ್ಕೊಂಡ್ವಿ. ತುಂಬ ನಂಬಿದ್ವಿ. ನನ್ನ ಮಗನೂ ನಂಬಿಟ್ಟ. ನಾನೇನೋ ನಂಬ್ತೀನಿ ಅಂದಾಗ, ಈಗಿನ ಟ್ರೆಂಡ್ ಮಕ್ಕಳು ನಿಮ್ಗೆ ಗೊತ್ತಿದೆಯಲ್ಲ, ಅದೆಲ್ಲ ಫೇಕು ಅಂದ್ಬಿಡ್ತಾರೆ ಅಂತ ಭಯ ಇತ್ತು ನನಗೆ. ಆದರೆ ಆ ಅನುಭವನ ಅದಾದಮೇಲೂ ಕೂಡ ಹೇಳ್ಕೊಂಡ್ನಲ್ಲ, ತುಂಬ ನಂಬ್ದ ಮಗ. ಈಗಲೂ ಸಹ ಮಾಡ್ಕೊಂಡ್ವಿ. ವರ್ಷದ ಕಾರ್ಯ ಆಯ್ತಲ್ಲ, ಬಂದಿದ್ರಾ, ನಿಮಗೆ ತೃಪ್ತಿ ಆಯಿತಾ, ಎಲ್ಲ ಸಹ ಕೇಳಿದ್ವಿ. ತುಂಬ ಖುಷಿಪಟ್ಟರು. ಬಂದ ತಕ್ಷಣ ಒಂದು 10 ನಿಮಿಷ ಮಾತಾಡಿಲ್ಲ ಅವರು ಈ ಸಲ. ಪಪ್ಪನ ಮಾತಾಡ್ಸಕ್ಕೆ ಚಿಕ್ಕ ಮಗ ಈ ಸಲ, ಚಿಕ್ಕ ಮಗ ಪಪ್ಪನ ಮಾತಾಡ್ಸಂದ್ರೆ ಮಾತಾಡ್ತಾ ಇಲ್ಲ ಪಪ್ಪ, ಸುಮ್ಮನೆ ನಿಂತವ್ರೆ, ಮಾತಾಡ್ತಾನೆ ಇಲ್ಲ. 10 ನಿಮಿಷ ಆದಮೇಲೆ ಮಾತಾಡಿದ್ರು. ಕೇಳಿದ್ರಿ? ಅದೇ ಕೇಳಿದ್ರು, ಕಾರ್ಯ ಎಲ್ಲ ಆಯ್ತಲ್ಲ ಪಪ್ಪ, ನೀನೀಗ ಎಷ್ಟನೇ ಲೋಕದಲ್ಲಿದ್ದೀಯಾ ಅಂತ ಹೇಳಿದಾಗ, 2ನೇ ಲೋಕದಲ್ಲಿದ್ದೀನಿ ಅಂದರು. 3ನೇ ಲೋಕದಲ್ಲಿ. ಈಗ 5 ಲೋಕ ಇರುತ್ತಂತೆ ಅವರು ಹೇಳ್ದಂಗೆ. 3ನೇ ಲೋಕದಲ್ಲಿದ್ದೀನಿ, ಚೆನ್ನಾಗಿದ್ದೀನಿ, ನಿಮ್ಮನ್ನ ಕಾಯೋಕ್ಕೆ ನನ್ನ ಮೇಲೆ ಬಂದಿರೋದು. ನೀವು ತುಂಬ ಚೆನ್ನಾಗಿರ್ತೀರಿ, ಮಕ್ಕಳ ತುಂಬ ಚೆನ್ನಾಗಿರ್ತೀರಿ, 3 ಜನನೂ ನೊಂದ್ಕೋಬೇಡಿ, ಅಳಬೇಡಿ, ನಾನು ನಿಮ್ಮನ್ನು ಗಮನಿಸ್ತಾ ಇದ್ದೀನಿ, ನನಗಿನ್ನೇನು ಕೆಲಸ ಇಲ್ಲ ಇಲ್ಲಿ, ನಿಮ್ಮನ್ನು ಕಾಯೋಕ್ಕೆ ನಾನು ಇರೋದಿಲ್ಲಿ ಅಂತ ಹೇಳಿದ್ರು. ಮಕ್ಕಳದು ಎಜುಕೇಷನ್ ಬಗ್ಗೆ ಕೇಳಿಕೊಂಡ್ರು. ಇದು ಮಾಡಬೇಕು ಅಂತ ಇದ್ದೀನಿ ಪಪ್ಪ, ಹೇಳಿ ಪಪ್ಪ ಅಂದಾಗ, ನಿನಗೇನು ಖುಷಿ ಅನಿಸುತ್ತೋ ಅದನ್ನು ಮಾಡಿ ಅಂತ ಹೇಳಿದ್ರು. ತುಂಬ ನಾವು ಕೂತ್ಕೊಂಡು ಇಲ್ಲಿ ರಿಯಲಾಗಿ ಮಾತಾಡಿದ್ವಿ ಅನ್ನೋ ಅಷ್ಟು ಫೀಲಿಂಗ್ ಕೊಡುತ್ತೆ. ಚೆನ್ನಾಗಿತ್ತು ನಿಮಗೆ? ತುಂಬ ಸಮಾಧಾನ ಆಯಿತು. ನಮ್ಮ ತಂದೆನೂ ಕೂಡ ಅಲ್ಲಿ ಕರೆಸ್ಕೊಂಡ್ವಿ. ನಮ್ಮ ತಂದೆನೂ ಸಹ, ಅವರು ಸಹ ಬಂದು ಅವ್ರ ಕೆಲಸನ ನಾನು ತುಂಬ ವಹಿಸ್ಕೊಂಡು ಮಾಡ್ತಾಯಿದ್ದೀನಿ. ನಮ್ಮ ತಂದೆದು ಸಹ ಜವಾಬ್ದಾರಿ ಪೂರ್ತಿ ನಂದೆ. ಖುಷಿ ಇದೆಯಾ ಅವ್ರಿಗೆ? ಅಯ್ಯೋ ತುಂಬ ಖುಷಿಪಟ್ಟರು. ನಿನಗೆ ತುಂಬ ವಿಲ್ ಪವರ್ ಇದೆ ಮಗಳೇ, ನೀನು ಗೆಲ್ತೀಯಾ, ನೀನು ಗೆಲ್ತೀಯಾ, ನಾವೆಲ್ಲರೂ ನೋಡ್ತಾ ಇದ್ದೀವಿ. ಮತ್ತು ನಮ್ಮ ತಂದೆ ಹುಟ್ಟು ಬಂದಿದ್ದಾರಂತೆ, ತಮ್ಮನ ಹೊಟ್ಟೆಯಲ್ಲಿ ಹುಟ್ಟು ಬಂದಿದೆ. ಆಲ್ರೆಡಿ ನಾನು ಹುಟ್ಟು ಬಂದಿದ್ದೀನಿ. ಈಗ ಯಾರದೇ ಆತ್ಮ ಆದರೂ ಸಹ 50% ಮೇಲಿದ್ದರೆ 50% ಇಲ್ಲಿರುತ್ತಂತೆ. ಹೌದಾ? ಹುಟ್ಟು ಬಂದರೆ. ಹೌದು.
ಈಗ ನಮ್ಮ ತಂದೆಗೆ ಹುಟ್ಟು ಬಂದಿದ್ದಾರೆ ಆಲ್ರೆಡಿ. ಈಗ ನನ್ನ ತಮ್ಮನ ಮಗ ಈಗ ಬಂದು ಒಂದು 2 ವರ್ಷ. ಆ್ಯಟಿಟ್ಯೂಡ್ ನಮ್ಮ ತಂದೆ ಥರನೇ ಇದೆ. ನೀವು ನಂಬ್ತೀರಾ ಇಲ್ವೋ ಗೊತ್ತಿಲ್ಲ. ಮಲಗೋ ಭಂಗಿ ಆಗಲಿ, ಕುತ್ಕೊಳ್ಳೋದಾಗಲಿ, ನಾನು ಅಂದರೆ ನಮ್ಮ ತಂದೆಗೆ ತುಂಬ ಪ್ರೀತಿ. ನಾನೇನಾದರೂ ಅಳ್ತಾ ಇದ್ದರೆ ಬಂದು ಕಣ್ಣೀರು ಒರೆಸ್ತಾನೆ. 2 ವರ್ಷದ ಮಗು. ನಮ್ಮ ತಂದೆ ತಲೆ ಸವರೋರು ಹಿಂಗೆ ಅಂತಾನೆ ಕೈನ ತುಂಬ ಗುರುತಿಸಿದ್ವಿ ನಾವು. ಸೇಮ್ ನಮ್ಮ ಅಪ್ಪನ ಥರನೇ ಇವನು ಅನ್ನೋ ಥರ. ಇವತ್ತು ಕನೆಕ್ಟ್ ಮಾಡ್ಕೊಂಡಾಗ ಆ ಮಾತುಗಳು ಬಂತು ಅಲ್ಲಿ. ಆದ್ದರಿಂದ ನಾವೀಗ ಅವ್ರು ಹುಟ್ಟು ಬಂದಿದ್ದಾರೆ ಅಲ್ವಾ, ನಾವು ಪಕ್ಷ ಮಾಡೇ ಮಾಡ್ತೀವಿ ವರ್ಷ ವರ್ಷ. ಯಾಕೆ ಅಂದರೆ 50% ಅಲ್ಲೇ ಇರ್ತಾರೆ ಅವರು. ಕೆಲವು ಬಾರಿ ಟ್ವಿನ್ಸ್ ಆಗಿ ಹುಡ್ತಾರಂತೆ, ಕೆಲವು ಬಾರಿ ಒಂದು ಪಾರ್ಟ್ ಇಲ್ಲಿ ಹುಟ್ಟಿದ್ರೆ ಒಂದು ಪಾರ್ಟ್ ಎಲ್ಲೋ ಹುಡ್ತಾರಂತೆ. ಆ ರೀತಿ ಅವ್ರು ಹೇಳಿಕೊಟ್ರು ನಮಗೆ. ಅವರೇನೋ ಓದಿರ್ತಾರೆ ಅಂದ್ಕೊಳ್ತೀನಿ. ಅವರು ನಮಗೆ ಹೇಳಿಕೊಟ್ಟು ಇರಲಿ, ಒಟ್ಟಿನಾಗ ನಿಮಗೆ ಖುಷಿ ಅನ್ನಿಸ್ತು. ತುಂಬ ಖುಷಿ ಆಯಿತು. ನಾವೇ ಕೂತು ಮಾತಾಡಿ ಅವರಿಂದ ತಿಳ್ಕೊಂಡ್ವಿ ಅನ್ನೋಷ್ಟು ಫೀಲ್ ಆಯಿತು. ತುಂಬ ಚೆನ್ನಾಗಿ ನನಗೆ ನೆಮ್ಮದಿ ಸಿಕ್ತು. ಹೇಳಲಿಕ್ಕೆ ಕಾರಣ ಇಲ್ಲ ಅನ್ಕೋತೀನಿ. ಕೆಲವು ಬಾರಿ ಧೈರ್ಯ ತಗೋತೀನಿ, ಮಕ್ಕಳು ಮುಂದೆನೂ ಸಹ ಕಣ್ಣಲ್ಲಿ ನೀರು ಹಾಕಬಾರ್ದು ಅಂತ. ನಾನು ತುಂಬ ವಿಡಿಯೋಸ್ಗಳು ಮಾಡ್ಕೊಬಿಟ್ಟಿದ್ದೀನಿ. ಆ ವಿಡಿಯೋಸ್ ಯಾವತ್ತಾದರೂ ಒಂದು ಪ್ಲೇ ಆಯಿತು ಅಂದರೆ ಹೃದಯ ಕೇಳೋದೇ ಇಲ್ಲ, ಬಂದ್ಬಿಡುತ್ತೆ. ಆನಂದ ಬಾಷ್ಪನೋ ದುಃಖನೋ ಗೊತ್ತಿಲ್ಲ. ಆ ವ್ಯಕ್ತಿತ್ವ ಅಂಥ ವ್ಯಕ್ತಿತ್ವ, ಮರೆತು ಬದುಕಕ್ಕಾಗದಂಥ ವ್ಯಕ್ತಿತ್ವ. ನಿಮ್ಮ ಮಕ್ಕಳಲ್ಲಿ ಅಂತಹ ಸಂಸ್ಕಾರವನ್ನು ತುಂಬಿ ಹಾಗೆ ಅಂತಹ ಮಹಾನ್ ಭಾವರನ್ನಾಗಿ ಮಾಡುವುದು ಈಗ ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಅದೇ ಹೇಳದ್ವಾ. ಯಾಕಂದರೆ ಮಕ್ಕಳು ಈಗ ಪ್ರಪಂಚವನ್ನು ನೋಡ್ತಾ ಇರೋರು. ಸೊ ಹೊರಗಿನ ಯಾವುದೋ ಆಮಿಷಕ್ಕೆ ಸಿಕ್ಕಿ ಹಾಳಾಗದಂತೆ ಸಂಸ್ಕಾರವನ್ನು ಕೊಟ್ಟು ಯಥಾವತ್ ನಿಮ್ಮ ಯಜಮಾನರು ಹೇಗೆ ಗೌರವದಿಂದ ಬದುಕಿ ಹೋದ್ರಲ್ಲ, ಅಂತಹದ್ದೊಂದು ಬದುಕನ್ನು ಮಕ್ಕಳಿಂದ ಬದುಕಿಸಿದರೆ ಸಾಕು. ಅಷ್ಟೇ, ಅದೇ ಸಾರ್ಥಕ ಜೀವನ. ಇವಾಗ ನಾವು ಇವಾಗ ಹೋರಾಟ, ಇದೇ ಹೋರಾಟ. ಇವಾಗ ಅವ್ರನ್ನ ಒಂದು ದಡ ಸೇರಿಸ್ಬೇಕು, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಸಂಪಾದನೆ ಮಾಡ್ಕೊಳ್ಳೋ ರೀತಿ ಹಾಕಬೇಕು. ಹಾಗೆ ನೋಡಿದ್ರೆ ನಿಮ್ಮ ಮಕ್ಕಳ ನಿಜವಾದ ವ್ಯಕ್ತಿತ್ವಗಳು ಇಲ್ಲಿಂದ ಶುರು. ಯಾಕಂದ್ರೆ ಅವ್ರು ಈಗ ಡಿಗ್ರಿ ಹಂತಕ್ಕೆ ಹೋಗಿರೋದ್ರಿಂದ. ಈಗ ನನ್ನ ಮಕ್ಕಳು ಬಯಲು ಬರೋದು ಇಷ್ಟೇ. ಇಲ್ಲಿವರೆಗೆ ಲೈಫ್ ಒಂಥರ ಇತ್ತು, ಇಲ್ಲಿನ ಮುಂದೆ ನಮ್ಮ ಅಪ್ಪನ ಮಾರ್ಗದರ್ಶನ ನಮಗೆ ಬೇಕಿತ್ತು. ಇಲ್ಲಿಂದನೇ ಚಾಲೆಂಜ್. ಇವಾಗ ನಮ್ಮ ತಂದೆ ಸ್ಥಾನನ ಯಾರೂ ತುಂಬಕ್ಕಾಗಲ್ಲ. ನಾನು ಒಂದು ಹೇಳಲೇಬೇಕು, ಒಬ್ಬ ಹೆಣ್ಮಗಳಾಗಿ ಸಹ ತಂದೆ ಮಕ್ಕಳ ಸ್ಥಾನದಲ್ಲಿ ನಿಂತ್ಕೊಂಡು ನಾನು, ಯಾಕೆಂದರೆ ನನಗೂ ಅಪ್ಪ ಇಲ್ಲ ಅಲ್ವಾ, ಅಪ್ಪ ಅನ್ನೋದು ಒಂದು ಸ್ಥಾನ ಇದೆಯಲ್ಲ, ಯಾರೂ ಆಗಲ್ಲ. ಅವನು ಕುಡ್ಕ ಕೆಡ್ಕ ಅವನು ಏನೇ ಆಗಿರಲಿ, ಮನೇಲಿ ಒಂದು ಮೂಲೆಯಲ್ಲಿರೋ ಗೌರವ ಕೊಡೋ, ಸಮಾಜ ಕೊಡೋ ಗೌರವ ಅವ್ರು ಇಲ್ಲ ಅಂದಾಗ ಕೊಡಲ್ಲ. ಹಾಗೆ ಗಂಡನನ್ನು ಕಳ್ಕೊಂಡಾದ್ಮೇಲೆ ಸಮಾಜ ನಿಮ್ಮನ್ನು ಬಹಳ ಗೌರವದಿಂದ ನಡೆಸಿಕೊಳ್ಳುವಲ್ಲಿ ಸ್ವಲ್ಪ ಕಡಿಮೆ ಆಯಿತು ಅಂತ ನಿಮಗನ್ಸುತ್ತಾ? ನಾನೊಂದು ಸ್ವಲ್ಪ 1 ವರ್ಷ ನಾನು ಎಲ್ಲೂ ಹೋಗಿಲ್ಲ, ಯಾವುದೇ ಶುಭ ಕಾರ್ಯ ಸಮಾರಂಭಗಳಿಗೆ ನಾನು ಹೋಗಿಲ್ಲ. ಅದಕ್ಕೂ ನಾನು ಒಂದು ಹೇಳ್ಕೊಳ್ಳೇಬೇಕು, ವಿಧವೆ ಅಂತ ಹೇಳಬೇಡಿ ಅಂತೀನಿ ನಾನು. ಅದು ತಡ್ಕೊಳಕ್ಕಾಗಲ್ಲ ನನಗೆ. ಹೌದವ್ವ. ಆ ವಿಧವೆ ಅನ್ನೋ ಪದ ಕೇಳಿದ್ರೆ ನನಗೆ ಆಗಲ್ಲ. ಯಾಕೆಂದರೆ ನಾವು ತುಂಬ ಶುದ್ಧವಾಗಿದ್ದೀವಿ. ಈಗ ನಾನು ತಾಳಿ ತೆಗ್ದಿಲ್ಲ, ಕಾಲುಂಗುರ ತೆಗ್ದಿಲ್ಲ, ನಾನು ಕುಂಕುಮ ತೆಗಿಯಲ್ಲ, ಹೂವು ತೆಗಿಯೋದಿಲ್ಲ ನಾನು. ಯಾಕೆಂದರೆ ನನ್ನ ಹೃದಯ ತುಂಬ ನಮ್ಮ ಯಜಮಾನ್ರು ಇಲ್ಲೇ ಅವರೇ. ಅವ್ರು ನನ್ನ ಇದ್ದಾಗ ಹೇಗೆ ರಕ್ಷಣೆ ಮಾಡ್ತಿದ್ರು, ಇಲ್ಲ ಅಂದವ್ರು ನನ್ನ ರಕ್ಷಣೆ ಮಾಡೋಕ್ಕೆ ನನ್ನ ಜೊತೆ ಇದ್ದಾರೆ. ನಾನು ಆತ್ಮ ತುಂಬ ಶುದ್ಧವಾಗಿ ಇಟ್ಕೊಂಡಿದ್ದೀನಿ. ವಿಧವೆ ಅಂತ ಪದ ಬಳಸಬೇಡಿ. ಸುಮಂಗಲಿಯಾಗಿ ಇದ್ದೀನಿ ನಾನು. ಪೂರ್ವ ಸುಮಂಗಲಿ ಅಂತ ಅನ್ನಿಬೇಕಾದ್ರೆ ಅವಶ್ಯವಾಗಿ ಅನ್ನಿ. ಅದು ಬಿಟ್ಟು ವಿಧವೆ. ನನಗೆ ವರಮಹಾಲಕ್ಷ್ಮಿ, ನಮ್ಮ ಮನೆಯವ್ರು ತೀರ್ಕೊಂಡು ಒಂದು 3 ತಿಂಗಳಿಗೋ 4 ತಿಂಗಳಿಗೋ ವರಮಹಾಲಕ್ಷ್ಮಿ ಹಬ್ಬ ಬಂತು. ನಮ್ಮನೆ ಜಂಗುಳಿ ಇರ್ತಾಯಿತ್ತು. ಅವತ್ತು ಒಬ್ಬರೂ ಬಂದಿಲ್ಲ. ಬಾಲ್ಕನಿ ಮುಂದೆ ನಿಂತ್ಕೊಂಡಿದ್ದೀನಿ. ಸಂಜೆ 6:30 7 ಗಂಟೆ. ನಮ್ಮನೆ ಒಂಥರ ಬಂದು ಹೋಗೋರು ಜಾಸ್ತಿ ಇರ್ತಿದ್ರು. ಒಬ್ಬರೂ ಇಲ್ಲ. ನನ್ನ ಮನಸ್ಸಿಗೆ ಅನಿಸಿದ್ದು ತುಂಬ ನೋವನ್ನು ಉಂಟು ಮಾಡಿತು. ಕಾಲದ ಮಹಿಮೆ ತುಂಬಿ ತೊಳಗ್ತಾ ಇದ್ದ ಮನೆ ನೋಡಿ ಇದ್ದಕ್ಕಿದ್ದ ಹಾಗೆ ಕತ್ತಲಾಗ್ಬಿಡುತ್ತೆ. ಹಾಗೆ ಕತ್ತಲಲ್ಲಿ ಒಬ್ಬಂಟಿಯಾಗಿ ಕುಳಿತ ನಿಮ್ಮ ಮನಸ್ಸಲ್ಲಿ 1000 ವಿಚಾರಗಳು ಓಡಿರಬೇಕು. ಇಲ್ಲ, ಹಾಗಂಗೆ ಬಾಲ್ಕನಿಲಿ ನಿಂತ್ಕೊಂಡು ಚಂದ್ರ ನಕ್ಷತ್ರಗಳಿದ್ದು ಇಷ್ಟೇನ ಬದುಕು. ಹೋದ ವರ್ಷ ಇದ್ದಂಥ ಗೌರವ ಬೆಲೆ ಈಗ ನೋಡಿ. ಮನೆ ಯಜಮಾನ ಇಲ್ಲ ಅಂದ ತಕ್ಷಣ ಮನೆ ಕತ್ಲು. ಅದನ್ನು ಮಾಡಬೇಡಿ ಅಂತ ಹೇಳ್ತೀನಿ. ಆದರೆ ಸಮಾಜ ಇದನ್ನು ಅರ್ಥ ಮಾಡ್ಕೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದು ಹೆಣ್ಮಗಳಾಗಿ ಅಂತಹ ಸ್ಥಿತಿಯನ್ನು ಎದುರಿಸಲೇಬೇಕಾದ ಅನಿವಾರ್ಯ ಬಂದಾಗ ಸಾವಿನ ಯೋಚನೆ ಮಾಡಬೇಡಿ. ಹೌದು, ಬರ್ತಾರೋ ಬಿಡ್ತಾರೋ, ನಿಮ್ಮ ಮನೆಗೆ ಅರ್ಶಿನ ಕುಂಕುಮಕ್ಕೆ ಬರ್ತಾರೋ ಇಲ್ವೋ, ನಿಮ್ಮ ಮನೆ ಜಂಗುಳಿ ಮತ್ತೆ ಆಗುತ್ತೋ ಇಲ್ವೋ. ಕೇಳಿ, ನಾನು ಒಂದು ಮಾತು ಹೇಳೇ ಬಿಡ್ತೀನಿ. ನಾನು ಪ್ರತಿಯೊಬ್ಬರಿಗೂ ಹೇಳುವಂಥದ್ದು,
ಏನು ಗಂಡನ್ನು ಕಳ್ಕೊಂಡಿರ್ತಾರೆ ಹೆಣ್ಮಕ್ಳು, ಅವ್ರನ್ನ ವಿಧವೆ ಅನ್ನೋದಕ್ಕಿಂತ ಅವಳನ್ನ ಗಟ್ಟಿಗಿತ್ತಿ ಅನ್ನಿ. ಹಾಗೆ ಹೇಳಿ. ಅವಳೆಲ್ಲ ಈಗ ಮಕ್ಕಳನ್ನ ಜೀವನ ಕಟ್ಟಬೇಕು ಅಂದರೆ ಅವಳನ್ನ ಏನೋ ಹೇಳಬೇಡಿ, ಆ ಪದನ ಬಳಸಬೇಡಿ. ಅವಳೊಬ್ಳು ಗಟ್ಟಿಗಿತ್ತಿ ಕಣ್ರಿ ಅಂತ ಹೇಳಿ ಅದೊಂದು ಪದವಿ ಕೊಡಿ ಅದನ್ನು. ಜೊತೆಗೆ ನಾವು ಹುಟ್ಟಿದಾಗಿಂದನೇ ನಮ್ಗೆ ತೊಟ್ಲು ಶಾಸ್ತ್ರ ಮಾಡ್ತಾರೆ ನೋಡಿ. ಆವಾಗಲೇ ಕುಂಕುಮ ಬಂದಿರುತ್ತೆ, ಹೂವು ಬಂದಿರುತ್ತೆ, ಬಳೆ ಬಂದಿರುತ್ತೆ. ಅದನ್ನು ತೆಗೆದು ಯಾಕೆ ಅವಳನ್ನ ಆ ಸ್ಥಿತಿಲಿ ನೋಡಬೇಕು ಅಂತ ಹೇಳ್ತೀರಿ? ಅದನ್ನು ಅನ್ಬೇಡಿ. ನಿಮ್ಮ ಮನೆಗೆ ಬರ್ತಾರಾ, ಮುತ್ತೈದೆ ಜೊತೆ ಅವರು ಬರ್ತಾರಾ, ಕುಂಕುಮ ಕೊಡಿ. ಆ ಮಹಾತಾಯಿ ಶಾಪ ಕೊಡಲ್ಲ, ಇನ್ನೂ ಒಳ್ಳೆಯದು ಮಾಡ್ತಾರೆ. ನಾನಿವತ್ತು ಸಹ ನಮ್ಮ ಮನೆಯವ್ರು 1 ವರ್ಷ ಗಂಟ ನಾನು ಯಾವುದೇ ವ್ರತ ಮಾಡಿಲ್ಲ. ಈಗ ವ್ರತ ಮಾಡ್ತಾಯಿದ್ದೀನಿ. ಯಾರು ಬರಲಿ ಬಿಡಲಿ ಅಮ್ಮನೇ ಕರೆದು ಕೊಡ್ತೀನಿ ಕುಂಕುಮನ. ಪಾರ್ವತಿ ದೇವಿನೇ ಕರಿತೀನಿ. ಅನಾಥೋ ದೇವತಾ ರಕ್ಷತಾ ಅಂತ ಹೇಗೆ ಹೇಳ್ತಾರೋ, ಯಾರು ಇಲ್ದವ್ರಿಗೆ ಅಮ್ಮ ನೀವೇ ತಗೊಳ್ಳಿ ಕುಂಕುಮ ಅಂತ ಕೊಡ್ತೀನಿ. ಅದ್ಭುತ ಅಲ್ಲ? ಇಷ್ಟೇ ನನ್ನ ಮನೋಭಾವನೆ. ಪ್ರತಿ ಹೆಣ್ಮಕ್ಳು ನನ್ನ ಸ್ಥಿತಿಲಿ ಯಾರಿದ್ದಾರೋ ಅವ್ರಿಗೆ ಹೇಳುವಂಥದ್ದು, ಧೃತಿಗೆಡಬೇಡಿ. ಸಮಾಜ ನಿಮ್ಮನ್ನು ಹೇಗಾದರೂ ನೋಡಲಿ, ನೀವು ಧೃತಿಗೆಡಬೇಡಿ. ಯಾಕಂದರೆ ಜನ ನಿಮ್ಮನ್ನು ಹೇಗೆ ನಡೆಸ್ಕೊಳ್ಬೇಕು ಅನ್ನೋದು ಅವರವ್ರ ಬುದ್ಧಿ ಮಟ್ಟಕ್ಕೆ ಅವ್ರು ನಡೆಸ್ಕೊಳ್ತಾರೆ. ಬಟ್ ನೀವು ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಆಗಬಾರ್ದು. ಯಾಕಂದರೆ ಮೊದಲೇ ನೊಂದಿರ್ತೀರಿ. ಈ ಚಿಕ್ಕ ಪುಟ್ಟದನ್ನೆಲ್ಲ ನೀವು ಮನಸ್ಸಿಗೆ ತಗೊಳ್ತಾ ಹೋದರೆ ನಿಮ್ಮ ಕೆಲಸನೇ ಅದಾಗ್ಬಿಡುತ್ತೆ. ಪತಿ ಕಳ್ಕೊಂಡ್ಮೇಲೆ ಒಬ್ಬ ಹೆಣ್ಣು ಅರ್ಧ ಸತ್ತೋಗಿರ್ತಾಳೆ. ಅದು ನಾನು ಅನುಭವಿಸಿರೋದು ನನಗೆ ಗೊತ್ತು. ಆದ್ದರಿಂದ ಇನ್ನು ಅರ್ಧ ಜೀವ ಮಕ್ಳಿಗೋಸ್ಕರ ಹಿಡಿದಿಟ್ಕೊಂಡಿರ್ತಾಳೆ. ಆ ಮಕ್ಳಿಗೆ ಭವಿಷ್ಯ ಕಟ್ಟಬೇಕಲ್ಲ, ಇನ್ನು ಯಾರು ಆಗ್ತಾರೆ ಅಂದ್ಬಿಟ್ಟು ಅದನ್ನು ಸಮಾಜ ಅರ್ಥಕೋಬೇಕಷ್ಟೆ. ಯಾರಾದರೂ ನಾನು ವಿಧವೆ ಆಗಬೇಕು ಅಂತ ಬಯಸ್ತಾಳ ಹೆಣ್ಣು ಅಲ್ವಾ? ಅವಳಿಗೆ ಶಿಕ್ಷೆನ ಅದು. ಪ್ರತಿಯೊಂದು ಏನೋ ಒಂದು ಶುಭ ಕಾರ್ಯ ನಡೀತಾ ಇದೆ ಅಂದರೆ ಆ ಥರ ವಿಂಗಡಿಸ್ಬೇಡಿ ದಯವಿಟ್ಟು. ಎಂತೆಂಥದ್ದು ಬದಲಾಗ್ತಾ ಇದೆ ಸಮಾಜ ಈಗ, ಎಷ್ಟು ಬದಲಾಗ್ತಾ ಇದೆ. ಆಕೆಗೂ ಗೌರವ ಕೊಡಿ, ಕೂರಿಸಿ. ಬಹುಶಃ ನಡೆಸ್ಕೊಳ್ಳೋ ರೀತಿಯಲ್ಲಿ ಅರ್ಶಿನ ಕುಂಕುಮ ಕೊಡೋದು ನಿಮ್ಮ ವೈಯಕ್ತಿಕ ತಗೊಳ್ಳೋಣ, ಆಯಿತು, ನಿಮ್ಮ ಆಯ್ಕೆ. ಯಾಕಂದರೆ ಅಯ್ಯೋ ಏನೋ ಆಗ್ಬಿಡ್ತಲ್ಲ ಅಂತ ನೀವು ಅವ್ರು ಹೋದ ಮೇಲೆ 4 ಜನದ ಹತ್ರ ಅಯ್ಯೋ ಅವಳು ಬಂದ್ಬಿಟ್ಟಿದ್ರು ನಾವು ಯಾಕಾದರೂ ಬಂದ್ಲು ಅಂತ ಹೇಳ್ಕೊಂಡು ಆಗೋದ್ರ ಬದಲು ಕೊಡಬೇಡಿ. ಆಯ್ತು, ನಿಮ್ಮ ಮನಸ್ಸಿಗೆ ಇಷ್ಟ ಇಲ್ವಾ? ನಡೆಸ್ಕೊಳ್ಳೋ ರೀತಿ ಬಂದನವ ಬಾರೋ ಕೂತ್ಕೋ ಅಲ್ವಾ, ಎಲ್ಲರ ಜೊತೆ ಕೂರಿಸಿ. ಹೌದು. ಯಾಕಂದರೆ ಅರ್ಶಿನಕ್ಕೂ ತಗೊಳ್ಬಾರ್ದು ಅನ್ನೋದು ಏನೋ ಪಾಪ ಅವಳಿಗೂ ಇರ್ತದೆ. ನಾನು ಅದೇ ನಿಮಗೆ ಹೇಳಿದ್ದು. ಮನೇಲಿಗ ನನ್ನ ಕೈಲಿ ಬಂದು ಕುಂಕುಮ ತಗೋಬಾರ್ದು ಅಂತ ಅವ್ರಿಗೆ ಇರುತ್ತಲ್ವಾ, ಬೇಡ ಬಿಡಿ, ಅವ್ರನ್ನ ಕರೆಯಲ್ಲ, ಮಹಾತಾಯಿಗೆ ಕೊಡ್ತೀನಿ ನಾನು ಇರುತ್ತೆ ಪಾಪ. ಸೊ ಇಲ್ಲಿ 2 ಆ್ಯಂಗಲ್ಲಿಂದ, ಒಂದು ನೀವು ಆ ಹೆಣ್ಮಗಳಾಗಿ ಆ ಸ್ಥಿತಿಲಿರೋರಾಗಿ ಓಕೆ ಜಗತ್ತಿಗೆ ವರ್ತಿಸುತ್ತೆ, ಇದೇನೋ ಬಂದುಬಿಟ್ಟಿದೆ ರೋಗ, ನಾನು ಧೃತಿಗೆಡಬಾರ್ದು. ಹೌದು. ಈಗ ನೀವು ಹೇಳ್ದಂಗೆ ಆ ಲಕ್ಷ್ಮಿನೇ ಕರಿತೀನಿ, ಪಾರ್ವತಿನೇ ಕರಿತೀನಿ. ಹೌದು. ಸೊ ನೀವು ಹೇಳ್ದಂಗೆ ಆ ಕುಂಕುಮ ಹೂವು ಎಲ್ಲ ಒಂದು ಹೆಣ್ಣಿಗೆ ಆ ಜನ್ಮವಾಗಿ ನನ್ನ ಮಗನೂ ಒಂದು ಮಾತು ಹೇಳ್ದ. ಈಗ ನನ್ನ ಈ ಪರಿಸ್ಥಿತಿಲಿ ನನ್ನ ಮಗನಿಗೊಂದು ಹುಡುಗಿ ನೋಡಬೇಕು ಅಂತ ಹೋಗ್ತೀನಿ, ನೋಡ್ಕೊಳ್ಳಿ. ಆವಾಗ ನಮ್ಮಂಥವ್ರು ಹೋಗಬಾರ್ದು ಅಂತಾರಲ್ವ. ನನ್ನ ಮಗ ನಮ್ಮ ಅಮ್ಮನೇ ಮೊದಲು ಕರ್ಕೊಂಡು ಮುಂದಿನ ಕಾರಲ್ಲಿ ಮುಂದೆ ಸೀಟ್ ಕೂರಿಸ್ಕೊಂಡು ನಮ್ಮ ಅಮ್ಮನೇ ಮೊದಲು ಬಿಡೋದು ನಾನು ಅಂತಾನೆ ನೋಡಿ. ಶ್ರೇಷ್ಠನವ. ಅಂದರೆ ಆ ಥರದ ಹೆಣ್ಣುಮಕ್ಕಳಿಗೆ ನೀವು ಕೊಟ್ಟ ಧೈರ್ಯ ಇದೆಯಲ್ಲ, ಅದು ನಿಜಕ್ಕೂ ಬಹಳ ಅದ್ಭುತ. ಯಾಕಂದರೆ ಸಮಾಜ ನಮ್ಮನ್ನು ಹೇಗೆ ನಡೆಸ್ಕೊಳ್ತು ಅಂತ ಕೊರಗ್ತಾ ಕೂತ್ಕೊಂಡ್ರೆ ನೀವೇ ಹಾಳಾಗೋದು. ಒಂದಂತೂ ರಾಯರು ನನಗೆ ಸೇವೆ ಭಾಗ್ಯ ಕೊಟ್ಟರು. ನನ್ನ ಚಾನಲ್ ಮೂಲಕ ಎಷ್ಟೋ ನೊಂದಂಥ ಹೆಣ್ಮಕ್ಳಿಗೆ ನನ್ನ ಕೈಲಾದಂತಹ ಒಂದು, ಅದನ್ನು ಯಾವ ರೀತಿ ಹೇಳ್ಬೇಕು ಗೊತ್ತಿಲ್ಲ, ನನ್ನ ಕೈಲಾದಂಥ ಒಂದು ಸಲಹೆಗಳನ್ನ ಕೊಟ್ಟಿದ್ದೀನಿ. ಎಷ್ಟೋ ಹೆಣ್ಮಕ್ಳಿಗೆ ಒಳ್ಳೆಯದಾಗಿದೆ, ಎಷ್ಟೋ ಒಳ್ಳೆಯದಾಗಿದೆ. ನನ್ನ ಚಾನಲ್ ಮೂಲಕ ಸಹಸ್ರಾರು ಮಹಿಮೆಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸ್ವತಃ ಅವರೇ ಮಾತಾಡಿರೋದನ್ನ, ನಾನೇನೋ ಬಣ್ಣ ಕಟ್ಟು ಮಾತಾಡ್ತೀನಿ ಅನ್ನೋದು ಇಲ್ಲ. ಸ್ವತಃ ಹೆಣ್ಮಕ್ಳು ಯಾರ್ಯಾರಿಗೆ ಏನಾಯಿತು ಎಲ್ಲ ಹೇಳ್ಕೊಂಡಿದ್ದಾರೆ. ರಾಯರು ಆಡಂಬರಕ್ಕೆ ಒಲಿತಾರೆ ಅನ್ನೋದು ಸುಳ್ಳು. 1000 ರೂಪಾಯಿನ ಹೂವು ತಂದಾದ ತಕ್ಷಣ, ಏನೋ ಆದ ತಕ್ಷಣ ರಾಯರು ನಮ್ಗೆ ಒಲಿತಾರೆ ಅನ್ನೋದು ಸುಳ್ಳು. ಕರಳಿಂದ ರಾಯರಿ ಅಂತ ಕೂಗಿ, ಕೊರಳಿಂದ ಕರೆಯೋದಕ್ಕಿಂತನೂ ಸಹ ಕರಳಿಂದ ಕರೀರಿ, ಖಂಡಿತ ಬಂದೇ ಬರ್ತಾರೆ ಅಂತ ನಾನು ಹೇಳ್ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಸಹ ಬರೀ ನಿಮ್ಗೆ ಏನೂ ಶಕ್ತಿ ಇಲ್ವಾ, ಮಣ್ಣಿನ ದೀಪ ತಗೊಳ್ಳಿ, ದೀಪ ಹಚ್ಚಿ. ನಿಮಗೆಲ್ಲಿ ಏನೇ ಇಲ್ವಾ, ತುಳಸಿ ನೀರನ್ನ ಹಿಡಿ. ಇಷ್ಟೇ ನಾನು ಹೇಳ್ಕೊಡೋದು. ಆಡಂಬರಕ್ಕೆ ಮರೆ ಹೋಗಬೇಡಿ. ಅವ್ರೇನೋ ಮಾಡ್ತಾವ್ರೆ ಅಂತ ನೀವು ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ವಲ್ಲ ಅನ್ಕೋಬೇಡಿ. ರಾಯರು ನಿಮ್ಮ ಮನೆಗೆ ಫಸ್ಟ್ ಬರ್ತಾರೆ, ಕರುಳಿಂದ ಕರೀರಿ ಅಂತ ಹೇಳಿ ರಾಯರು ಏನೋ ಒಂದು ಸೇವೆನ ನನಗೆ ನೇಮಿಸಿದ್ರು, ಅದನ್ನು ಮಾಡಿದ್ದೀನಿ. ಮತ್ತು ನಾನು ಈ ಕಷ್ಟದ ದಿನಗಳಲ್ಲಿ ನನ್ನ ಜೊತೆ ತುಂಬ ಜನ ನಿಂತಿದ್ದಾರೆ. ಜೊತೆಗೆ
ಪೆಟ್ಟ ಮೇಲೆ ಪೆಟ್ಟು ಅನ್ನೋ ಹಾಗೆ ಈ ಸಮಯದಲ್ಲಿ ನೀವು ಅಷ್ಟು ವರ್ಷದಿಂದ ಕಟ್ಟಿದ್ದ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗುತ್ತೆ. ಏನಾಯಿತು ಆ ಸಮಯದಲ್ಲಿ? ನೋಡಿ, ಎಡವಿದ ಕಾಲು ಎಡಗುತ್ತೆ ಅಂತಾರಲ್ಲ, ನೊಂದವ್ರಿಗೆ ಆಗ್ತಾನೆ ನಮ್ಮ ಮನೆಯವ್ರನ್ನ ಕಳ್ಕೊಂಡು 3 ತಿಂಗಳು, 3 ತಿಂಗಳಲ್ಲಿ 1 ತಿಂಗಳು ನಾನು ಯಾವುದೇ ವೀಡಿಯೋ ಮಾಡಿರಲ್ಲ. 1 ತಿಂಗಳಾದಮೇಲೆ ಎದ್ದೇಳ್ತೀನಿ, ಇಲ್ಲ ತುಂಬ ಕಮೆಂಟ್ಸ್ಗಳು ಬರ್ತಿತ್ತು. ಅಕ್ಕ ಹೇಗಿದ್ದೀರಿ, ಏನಾಯಿತು ಅಕ್ಕ ಹೇಳಿ, ಅಣ್ಣನಿಗೆ ಏನಾಯಿತು ಅನ್ನೋ ಸಾವಿರಾರು ಕಮೆಂಟ್ಗಳು. ಇಲ್ಲ ನಾನು ಹೇಳ್ಕೊಳ್ಳೇಬೇಕು ಅಂತ ಹೇಳಿ ಶುರು ಮಾಡ್ತೀನಿ. ಬಟ್ ತೀರೋಗಿರೋದನ್ನು ನೀವು ಯೂಟ್ಯೂಬಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ಅವತ್ತೇ ಹಾಕ್ಬಿಡ್ತೀನಿ ನಾನು, ತೀರೋಗಿದ್ದ ದಿನನೇ. ಯಾಕೆಂದರೆ ನಮ್ಮ ಮನೆಯವ್ರು ಹೋಗೋಕ್ಕೆ 1 ಅವರ್ ಮುಂಚೆ ನನ್ನ ಒಂದು ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್, ಸನ್ನಿಧಿ ಬಳಗ ಅಂದ್ಬಿಟ್ಟು. ಆಗ್ತಾನೆ ನಮ್ಮ ಮನೆಯವರ ಗ್ರೂಪಲ್ಲಿ ಎಲ್ಲ ಸಹೋದರಿಯರಿಗೆ ನಮಸ್ಕಾರ ಏನೋ ಒಂದು ವಾಯ್ಸ್ ಮೆಸೇಜ್ ಹಾಕಿದರು. ಬರೀ ಇನ್ನು ಅರ್ಧ ಗಂಟೆಗೆ ನಮ್ಮ ಮನೆಯವರಿಲ್ಲ. ಅದು ಯಾಕೆ ಅಂತ ಅಂದಾಗ ನಾನು ತಿಳಿಸ್ಲೇಬೇಕು. ನನ್ನನ್ನು ಕಾಯ್ಕೊಂಡಿರೋರು ತುಂಬ ಜನ ಅಲ್ಲಿ ನೋಡೋರು ಇರ್ತಾರಲ್ಲ. ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಅಳ್ತಾನೆ ಒಂದು ಫೋಟೋ ಹಾಕ್ತೀನಿ, ನಮ್ಮ ಯಜಮಾನ್ರು ಇನ್ನಿಲ್ಲ ಅಂತ ಹೇಳಿ. ಅದಾದಮೇಲೆ ತುಂಬ ಕಮೆಂಟ್ಗಳು, ತುಂಬ ಮೆಸೇಜ್ಗಳು, ತುಂಬ ಕಾಲ್ಗಳು. ನನ್ನ ಚಂದಾದಾರರು ಸಹ ಬಂದಿದ್ದಾರೆ ಎಲ್ಲಿಂದನೋ ಸಾವುಗೆ. ತುಂಬ ಜನ ಗೊತ್ತಿರೋರು, ಮತ್ತು ಅಡ್ರೆಸ್ ಗೊತ್ತಿಲ್ಲದೇ ಇರೋರು ಎಷ್ಟೋ ಕಷ್ಟಪಟ್ಟು ಬರೋಕ್ಕಾಗಿಲ್ಲ ಅಂತ ಕೂಡ ನನ್ನ ಜೊತೆ ವ್ಯಕ್ತಪಡಿಸ್ಕೊಂಡ್ರು. ಬಂದು ನನಗೆ ಸಾಂತ್ವನ ಹೇಳಿದ್ರು. ಹಿಂಗಿದ್ದಂಥ ಚಾನಲ್ ತುಂಬ ಒಡನಾಟ ಇತ್ತು. ಆ ಚಾನಲ್ಲು ತುಂಬ ಒಡನಾಟ ಇತ್ತು. ಅದು ಬರೀ ನನ್ನ ಯೂಟ್ಯೂಬ್ ಚಾನಲ್ ಆಗಿರಲಿಲ್ಲ, ಒಂದು ಕುಟುಂಬ. ನಾನು ಏನು ಕಷ್ಟಪಟ್ಟನೋ 1 ತಿಂಗಳು, ನಂತರ ನನ್ನ ಜೊತೆ ಇದ್ದಂಥ ಸಹೋದರಿಯರು ಎಷ್ಟೋ ಹೆಣ್ಮಕ್ಳು ದೀಪ ಹಚ್ಚಿಲ್ಲ. ನಮ್ಮ ಅಕ್ಕ ಈ ಕಷ್ಟದಲ್ಲವ್ರೆ, ನಾನು ದೀಪ ಹಚ್ಚಲ್ಲ ಅಂದ್ಬಿಟ್ಟು 1 ತಿಂಗಳು ದೀಪ ಹಚ್ಚಿಲ್ಲ. ಎಷ್ಟೋ ಹೆಣ್ಮಕ್ಳು ನನ್ನ ಹತ್ರ ಪ್ರಾಮಿಸ್ ತೊಗೊಂಡ್ರು, ಅಕ್ಕ ನಿಮ್ಮ ಕಣ್ಣಲ್ಲಿ ನೀರು ನೋಡೋಕ್ಕಾಗಲ್ಲ, ನೀವು ಅಳಬಾರ್ದು, ಅಣ್ಣ ನಮ್ಮ ಜೊತೆಗೆ ಇದ್ದಾರೆ, ನೀವು ಅಳಬೇಡಿ, ಮಕ್ಕಳಲ್ಲಿದ್ದಾರೆ ಅಣ್ಣ ನೋಡಿ, ನೀವು ಹತ್ರೆ ನಮಗೂ ಆಗಲ್ಲ, ನೀವು ನನಗೆ ಭಾಷೆ ಕೊಡಿ, ನೀವು ಅಳಲ್ಲ ಅಂತ ನಮ್ಗೆ ಭಾಷೆ ಕೊಡಿ, ಹಿಂಗೆಲ್ಲ ಹೇಳಿ ನನಗೆ ಈ ಅನುಬಂಧ ಕೊಟ್ಟಿದ್ದು ನನ್ನ ರಾಯರು. ಯಾವುದೇ ಇದು ನೋಡಿ ಅವ್ರು ಎಲ್ಲೋ ಇದ್ದಾರೆ, ನಾನು ಎಲ್ಲೋ ಇದ್ದೀನಿ. ಈ ಪ್ರೀತಿ ಬಾಂಧವ್ಯ ಹುಟ್ಟಾಕೋದಕ್ಕೆ, ಅದು ಸಿಗೋದಕ್ಕೆ ನಾನು ಪ್ರತಿ ಬಾರಿ ಹೇಳೋದು ನನ್ನ ಅಂತರಂಗ ದೈವ ಅಂತೀನಿ ಅವರನ್ನು, ನನ್ನ ರಾಯರನ್ನ. ಅವರೇ ನನಗಿವೆಲ್ಲ ಕೊಟ್ಟಿರೋದು. ಇದ್ರ ಮಧ್ಯ ನನಗೆ ಈ ಥರ ಆಯಿತು ಅಂದ ತಕ್ಷಣ ನಾನು ರಾಯರನ್ನ ಎಲ್ಲೂ ಮರೆಯೋದಿಲ್ಲ, ಎಲ್ಲೂ ಇಲ್ಲ ಅಂತ ಹೇಳಲ್ಲ. ಪ್ರತಿಯೊಬ್ಬರಿಗೂ ಹೇಳೋದು, ವಿಧಿ ಮುಂದೆ ಯಾರೂ ದೊಡ್ಡವರಲ್ಲ. ಇಷ್ಟನ್ನು ಹೇಳ್ತಾ ನನ್ನ ಚಾನಲ್ 1 ತಿಂಗಳು ಸತತವಾಗಿ ಲೈವ್ ಮಾಡ್ತಾಯಿರ್ತೀನಿ, ನೋವನ್ನ ಮರ್ತಿರ್ತೀನಿ. ಏನೋ ಒಂದು ಟೆಕ್ನಿಕ್ ಇಶ್ಯೂ ಅಂದರೆ ಒಂದು ಏನೋ ಕಾಪಿರೈಟ್ ಸ್ಟ್ರೈಕ್ ಏನೋ ಹೇಳ್ತಾರಲ್ಲ, ಅದು ಬಂದಿದೆ 3 ಬಾರಿ. ಸಾಂಗ್ ಬಳಸಿದ್ರೆ ಒಂದು ಸಾಂಗು ನನಗೆ ಗೊತ್ತಿಲ್ಲ, ಶಾರ್ಟ್ ವಿಡಿಯೋಗೆ ಒಂದು ಸಿನಿಮಾ ಸಾಂಗ್ ಯಾವುದು ಬಳಸಿದ್ದೆ, ಅಯ್ಯಪ್ಪ ಸ್ವಾಮಿದು ಒಂದು ಸಾಂಗು. ಅದು ಕೇರಳದವ್ರು ಯಾರೋ 3 ಸಲ ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಟ್ಟಿದ್ದಾರೆ. ನನಗೆ ಮೇಲೂ ಸಹ ಬಂದಿದೆ, ನಾನು ನೋಡ್ಕೊಂಡಿಲ್ಲ. ಓಕೆ, ಫಸ್ಟ್ ಟೈಮ್ ಅಂಥದ್ದೇನೋ ಸ್ಟ್ರೈಕ್ ಬಂದರೆ ನಿಮಗೆ ಯೂಟ್ಯೂಬರೇ ಒಂದು ಮೇಲ್ ಕಳಿಸ್ತಾರೆ, ಓಕೆ ಅದನ್ನ ಮ್ಯೂಟ್ ಮಾಡಿ ಅಥವಾ ರಿಮೂವ್ ಮಾಡಿ ಅಥವಾ ರೀಪ್ಲೇಸ್ ಮಾಡಿ ಅಂತ ಏನೋ ಒಂದು ಇರುತ್ತೆ. ನಂದೇ ತಪ್ಪು, ನಾನು ನೋಡ್ಕೊಂಡಿಲ್ಲ. ನೀವು ಆ 3 ತಿಂಗಳು ನೋಡೇ ಇಲ್ಲ, ಮೇಲ್ ನೋಡೇ ಇಲ್ಲ. ಇನ್ನು ನನ್ನ ಚಾನಲ್ ಡಿಲೀಟ್ ಆಗುತ್ತೆ ಅಂತ ಬರೀ 2 ದಿನ ಬಾಕಿ ಇದೆ ಅಂದಾಗ ನೋಡ್ತೀನಿ. ಅಯ್ಯೋ, ಇನ್ನು 2 ದಿನ, ನಮಗೇನು ಆಪ್ಷನ್ನೇ ಇಲ್ಲ, ಕಾಲ ಮೀರೋಗಿತ್ತೆ. ಆದರೂ ಸಹ ನಮ್ಮ ಮಕ್ಕಳು, ನನ್ನ ಚಾನಲ್ ನೋಡುವಂಥ ಹೆಣ್ಮಗಳು ತುಂಬ ಸಪೋರ್ಟ್ ಮಾಡ್ತಾಳೆ. ಒಬ್ಬಳು ಮೈಸೂರು ಹೆಣ್ಮಗಳು ರಕ್ಷಿತಾ ಅಂತ ಹೇಳಿ, ಮತ್ತು ಈಗ ಅದು ಬಿಡಿ ಮುಂದೆ ಹೇಳ್ತೀನಿ. ರಕ್ಷಿತಾ ಅಂತ ಹೇಳಿ ಆಕೆ ತುಂಬ ಸತಾಯಗತಾಯ ಪ್ರಯತ್ನ ಪಡ್ತಾರೆ. ಟೆಕ್ನಿಕಲಿ ಕಾಪಿರೈಟ್ ಸ್ಟ್ರೈಕ್ ಹಾಕಿದ್ರಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ತೊಗೋತಾರೆ. ನೋಡಿ, ಆತ ಪೂರ್ತಿ ಹಳ್ಳಿ ಹುಡುಗ ಅಂತೆ. ಕಾಪಿರೈಟ್ ಸ್ಟ್ರೈಕ್ ನನಗೆ ಗೊತ್ತೇ ಇಲ್ಲ, ನಾನು ಎಲ್ಲಿ ಹಾಕಿದ್ದೀನಿ ಅಂತ ಕೇಳ್ತಾನಂತೆ. ಆಗ ಅದು ವಾಪಸ್ ತೆಗ್ಸೋಕ್ಕೂ ತೆಗಿಯಪ್ಪ ಅಂತ ಹೇಳೋಕ್ಕೂ ನನ್ನ ಹತ್ರ ಆ ಮೊಬೈಲ್ ಇಲ್ಲ, ಇವಾಗ ಆ ಮೊಬೈಲ್ ಕಳೆದೋಗಿದೆ. ನಾನು ಅಂದ್ಕೊಂಡೆ ಆದದ್ದೆಲ್ಲ ಒಳ್ಳೇದಕ್ಕೆ ಅಂತ ಭಾವಿಸೋಣ, ಏನೋ ಇಚ್ಛೆ ಇರಬಹುದು, ಇನ್ನೇನು ಮಾಡ್ತೀವಿ ಬಿಡಮ್ಮ ಅಂತ ಹೇಳಿ ಸುಮ್ಮನಾಗ್ತೀನಿ. ಆ ಚಾನಲ್ಲು ಕರೆಕ್ಟಾಗಿ 2 ದಿನಕ್ಕೆ ಚಾನಲ್ ಇಲ್ದಂಗೆ ಆಗುತ್ತೆ. ಇಲ್ಲದಂತ ಆದ ಆ ಸ್ಕ್ರೀನ್ ನಿಮ್ಗೆ ಹೇಗೆ ಕಾಣುತ್ತದು? ಅಂದರೆ ನಿಮ್ಮ ಚಾನಲ್ಲೇ ಚಾನಲ್ ಕಾಣಲ್ಲ. ಈಗ ನನ್ನ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಅಂತ ಚಾನಲ್ ಚೆಕ್ ಮಾಡಿದ್ರೆ ಆ ಚಾನಲ್ ಬರಲ್ಲ, ಪೂರ್ತಿ ಬ್ಲ್ಯಾಂಕ್ ಕಪ್ಪಾಗಿಬಿಟ್ಟಿತ್ತು ಚಾನಲ್ಲು. ಇದು ನಾನು ಇದಾಕಿರ್ತೀನಲ್ಲ. ಓಕೆ, ಯೂಟ್ಯೂಬರ್ ಮೆಸೇಜ್ ಕಳಿಸಿದ್ರು ನಿಮ್ಮ ಚಾನಲ್ ಟರ್ಮಿನೇಟ್ ಆಗಿ. ಇನ್ನು 2 ದಿನ ಅದು ಕಳಿಸಿದ್ರು. ತುಂಬ ನೆನಪಿನ ಬುತ್ತಿ ಇತ್ತು ಆ ಚಾನಲಲ್ಲಿ. ಎಷ್ಟು ವಿಡಿಯೋ ಹಾಕಿದ್ರಿ? 2,500. ಓಹೋ, 2,500. 5 ವರ್ಷ.
ಎಲ್ಲ ಅಲ್ಲೇ ಇಟ್ಕೊಂಡಿದ್ದೆ. ನನ್ನದೊಂದು ಏನು ನಂಬಿಕೆ ಇತ್ತು, ಯೂಟ್ಯೂಬ್ ಇರೋವರೆಗೂ ಎಲ್ಲ ನಂದು ಅಲ್ಲಿರುತ್ತೆ. ಹೌದು ಹೌದು ಹೌದು. ಯೂಟ್ಯೂಬ್ ಅನ್ನೋದು ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಇಲ್ಲಿ ನೆನಪಿನ ಬುತ್ತಿ ಇರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ತುಂಬ ಇಟ್ಕೊಂಡಿದ್ದೆ. ಒಂದೇ ಸಲ ಆ ವಿಡಿಯೋಸ್ನು ಡೌನ್ಲೋಡ್ ಮಾಡ್ಕೊಂಡಿರಲಿಲ್ಲ ನೀವು? ಗೊತ್ತಿಲ್ಲ ನನಗೆ ಹಿಂಗಾಗುತ್ತೆ ಅಂತಲೇ ಗೊತ್ತಿಲ್ಲ. 2 ದಿನಕ್ಕೆ ಯಾವುದು ಮಾಡಲಿ, ನನಗೆ 2 ದಿನ ಅಂದರು. ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲೇ ಇದನ್ನೇ ಹೊರತು ಬೇರೆ ಏನೂ ಯೋಚನೆ ಮಾಡಲಿಲ್ಲ. ತುಂಬ ಈಗ 80,000 ಫಾಲೋವರ್ಸ್ನ ತೊಗೊಂಡಿದ್ದೀವಿ ಅಂದರೆ ಅದ್ರ ಹಿಂದೆ ತುಂಬ ಶ್ರಮ ಇರುತ್ತೆ. ಖಂಡಿತ ಖಂಡಿತ. ಈಗಿನ ಕಾಲಕ್ಕಂತೂ ಒಬ್ಬೊಬ್ಬರು ಸಂಪಾದನೆ ಮಾಡೋಕ್ಕೂ ಕೂಡ ತುಂಬ ಕಷ್ಟ ಇದೆ. ಅದು ಈ ಥರದ ಒಂದು ಸಭ್ಯ ವಿಚಾರ ಇಟ್ಟುಕೊಂಡು ಸಬ್ಸ್ಕ್ರೈಬರ್ಸ್ ತಗೊಳ್ಳೋದು, ಈಗ ಏನೋ ಏನು ಕೆಟ್ಟದಾಗ ಅವಾಂತರ ಮಾಡ್ಕೊಂಡ್ರೆ ಬೇಗ ಆಗ್ತಾರೆ, ಅದು ಬೇರೆ ವಿಚಾರ. ಹೌದು, ನಾನು ಅದೇ ಹೇಳೋದು, ನಿಮ್ಮ ಚಾನಲ್ ಮೂಲಕ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ. ಏಕೆಂದರೆ ಖಂಡಿತ ಒಂದು ಒಳ್ಳೆ ಕಂಟೆಂಟ್ ಅಂತೂ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಕಂಟೆಂಟ್ ನೋಡೋಕ್ಕೆ ಬೋರ್ ಹೊಡ್ಕೋಬೇಡಿ, ಬೋರು ನಿಮ್ಗೆ ಆಗಬಾರ್ದು. ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಏನೇನೋ ಅವರು ಒಂಥರ ಅವ್ರದ್ದು ಅತಿರೇಕ ಆಗಿರೋರಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಅದಕ್ಕಿಂತ ಒಂದು ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ನಾನು ಭಗವಂತನ ನಂಬಿದ್ದೀನಿ. ಆಮೇಲೆ ಥರ ನಿಧಾನಕ್ಕೆ ಹೋದರೂ ಸಹ ಗುರಿ ಮುಟ್ತೀವಿ, ಈ ನಂಬಿಕೆ ಅಂತೂ ಇದೆ ನನಗೆ. ದಯವಿಟ್ಟು ನಾನು ಕೂಡ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಯೂಟ್ಯೂಬಲ್ಲಿ ಸರಿತಾ ಸನ್ನಿಧಿ ಲಾಗ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಪಾಪ ಅಷ್ಟು ಪ್ರೀತಿಯಿಂದ 5 ವರ್ಷದಿಂದ ಕಷ್ಟಪಟ್ಟು ರಾಯರ ಕುರಿತಾದ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಸಮಾಜಕ್ಕೆ ಒಂದು ನೆಮ್ಮದಿ ಸಾಂತ್ವನ ಹೇಳ್ತಾ ಇದ್ದರು. ಸಡನ್ನಾಗೇನು ಆ ಚಾನಲ್ ಇಲ್ದಂಗೆ ಆಗಿದೆ. ಬಟ್ ಈಗ ಸರಿತಾ ಸನ್ನಿಧಿ ಲಾಗ್ಸ್ ಅಂತ ಇನ್ನೊಂದು ಚಾನಲ್ ಮಾಡ್ಕೊಂಡಿದ್ದಾರೆ. ಸೊ ನನ್ನ ಪ್ರೀತಿಯ ವೀಕ್ಷಕರು ದಯವಿಟ್ಟು ಅವ್ರ ಚಾನಲ್ಗೂ ಒಮ್ಮೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಆ್ಯಂಡ್ ನಿಮಗೆ ದೈವದ ಭಕ್ತಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಒಳ್ಳೊಳ್ಳೆ ರಾಯರ ಪವಾಡದ ಕಥೆಗಳನ್ನು ಹೇಳ್ತಾರೆ ಅಥವಾ ಅವರ ಅನುಭವದ ಕಥೆಗಳನ್ನು ಹೇಳ್ತಾರೆ. ಬಹಳ ಚೆನ್ನಾಗಿರುತ್ತೆ ಅವರ ಚಾನಲ್. ಖಂಡಿತ ಹೇಳಿದ್ದೀನಿ, ಖಂಡಿತ ಸರಳವಾದ ಅನುಷ್ಠಾನಗಳನ್ನ ಹೇಳ್ಕೊಡ್ತೀನಿ. ಒಮ್ಮೆ ಮಾಡಿ ನೋಡಲಿ, ರಾಯರ ಪಾದನ ಒಮ್ಮೆ ಗಟ್ಟಿಯಾಗಿ ಇಟ್ಕೊಳ್ಳಿ, ಅವ್ರ ಬದುಕು ತುಂಬ ಬದಲಾಗುತ್ತೆ. ಬಹಳ ಸೂರ್ಯಚಂದ್ರರಷ್ಟೇ ಸತ್ಯ. ಆಗಲಿ. ಮತ್ತು ಈಗ ಬದುಕು ಹೇಗಿದೆ? ನಡೀತಾ ಇದೆ, ಗುರಿ ತಲುಪ್ತಾ ಇದ್ದೀನಿ. ಮಕ್ಕಳು ಸಪೋರ್ಟಿವ್ ಆಗಿದ್ದಾರೆ? ಇದ್ದಾರೆ ಮಾಡಮ್ಮ ಅಂತ ಹೇಳ್ತಾರೆ. ತುಂಬ ಅವ್ರ ಸಪೋರ್ಟಿವಿಂದನೇ ನಾನು ಹೋಗೋಕ್ಕೆ ಸಾಧ್ಯ. ಪ್ರತಿ ಬಾರಿನೂ ಸಹ ಈಗ ನೋಡಿ, ನಾನು ಮುಂಚೆ ನನ್ನ ತಂದೆ ಜೊಟ್ಟಿಗೆ ನಾನು ಓಡಾಡ್ತಾ ಇದ್ದೆ. ಎಲ್ಲೇ ಹೋಗಬೇಕಾದ್ರೂ ಅಪ್ಪನೊಟ್ಟಿಗೆ. ಅವರಿಲ್ಲ ಅಂದರೆ ನಾವು ನಾನು ಎಲ್ಲೂ ಹೋಗೋದೇ ಇಲ್ಲ. ಅದಾದಮೇಲೆ ಜವಾಬ್ದಾರಿ ನಮ್ಮ ಯಜಮಾನರು ಸಿಕ್ತು. ಆ 25 ವರ್ಷ ಒಂದು ಕೊತ್ತಂಬರಿ ಸೊಪ್ಪು ತರೋಕ್ಕೂ ಜೊತೆಗೆ ಹೋಗ್ತಾಯಿದ್ದೆ. ಆ ಥರ ಒಡನಾಟ ಇತ್ತು. ಆಯಿತು, ಲೈಫಲ್ಲಿ ಈಗ ಜೀವನದ ಅರ್ಧ ಭಾಗ ಮುಗಿದೋಯಿತು. ಇನ್ನು ಉಳಿದಿರುವಂಥದ್ದು ನನ್ನ ಮಕ್ಕಳೇ ಪ್ರಪಂಚ. ಅವ್ರಿಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಹಾದಿ, ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನಮಾನ, ಅದು ಭಗವಂತನ ಅನುಗ್ರಹದಿಂದನೇ ಆಗಬೇಕು. ಅವ್ರನ್ನ ನಂಬಿದ್ದೀನಿ. ಕಳ್ಕೊಂಡವ್ರಿಗೆ ದುಪ್ಪಟ್ಟು ಕೊಡ್ತಾರಂತೆ. ಕಳ್ಕೊಂಡಿದ್ದೀವಿ ಈಗ ನಾವು, ಬೆಲೆ ಕಟ್ಟಲಾಗದ ವಸ್ತುಗಳನ್ನ ಕಳ್ಕೊಂಡಿದ್ದೀವಿ. ಹಿಂಗಿರೋ ದಿನಗಳಲ್ಲಿ ಭಗವಂತನೇ ಅಡ್ರೆಸ್ಟ್ ಕೊಡ್ತಾರೆ. ಅದು ಮಕ್ಕಳು ಭವಿಷ್ಯದಲ್ಲಿ ನೋಡ್ತೀನಿ ನಾನು. ಅದ್ಭುತನವ. ಅಂದರೆ ದೊಡ್ಡವರು ಹೇಳ್ತಾರೆ, ಒಂದು ಹೆಣ್ಣಿಗೆ ಮದುವೆಯ ಮುಂಚೆ ತಂದೆ ಆಸರೆ, ಮದುವೆಯ ನಂತರ ಗಂಡ ಆಸರೆ, ಕೊನೆಗಾಲದಲ್ಲಿ ಮಕ್ಕಳ ಆಸರೆ. ದುರಾದೃಷ್ಟವಶಾತ್ ಈ ಮೂರೂ ಸಿಗದಿರೋ ಹೆಣ್ಮಕ್ಳು ಇದ್ದಾರೆ. ಹೌದು, ನಿಜ. ನೀವು ಒಮ್ಮೆ ಅಂಥವರನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮಗೆ ಸಿಕ್ಕ ಬದುಕು ಎಷ್ಟೋ ಜನರಿಗೆ ಇನ್ನೂ ಕನಸು. ಹಾಗಾಗಿ ಕೊರಗಲಿಕ್ಕೆ ಕಾರಣ ಇಲ್ಲ, ತಂದಿದ್ದೇನೂ ಇಲ್ಲ. ಹೌದು, ಎಲ್ಲರೂ ಒಂಟಿ ಬಂದರು, ಒಂಟಿ ಹೋಗಿದ್ದಾರೆ. ಬಟ್ ಏನಂದರೆ ಈ ಮಧ್ಯೆ ನಮ್ಮ ಭಾವನಾತ್ಮಕವಾಗಿ ನಾವು ಆಶ್ರಯ ಮಾಡಿರ್ತೀವಿ ಇನ್ನೊಬ್ಬರನ್ನು, ಗಂಡ ಮಕ್ಕಳು ಬಂಧು ಬಳಗ. ಬಟ್ ತೀರಾ ಆತ್ಮದ ಹಂತಕ್ಕೆ ಹೋಗಿ ಯೋಚನೆ ಮಾಡಿದಾಗ ನೀವಷ್ಟೇ ಸತ್ಯ, ಉಳಿದಿದ್ದೆಲ್ಲವೂ ಮಿಥ್ಯ. ಹಾಗಾಗಿ ನಿಮ್ಮೊಂದಿಗೆ ಯಾರಿದ್ದಾರೆ ಅವರನ್ನು ಸಂಭ್ರಮಿಸಿ, ನಿಮ್ಮನ್ನು ತೊರೆದು ಅಥವಾ ನಿಮ್ಮನ್ನು ಬಿಟ್ಟು ಯಾರೋಗಿದ್ದಾರೆ ಅವರ ಜವಾಬ್ದಾರಿ ಭಗವಂತನದ್ದು ಅಷ್ಟೆ. ಇಲ್ಲಿರುವವರ ಜವಾಬ್ದಾರಿ ನಮ್ಮದು, ನಿಮ್ಮದು. ಮಕ್ಕಳನ್ನ ನೋಡ್ಕೊಳ್ಬೋದು. ಮತ್ತೆ ತಂದೆನೂ ಕೂಡ ಒಂದು ಜವಾಬ್ದಾರಿ ವಹಿಸೋಗಿದ್ದಾರೆ. ತಮ್ಮನೂ ಕೂಡ ಚಿಕ್ಕವನು. ಅವನು ನನ್ನನ್ನು ಅಕ್ಕ ಅನ್ನೋದಕ್ಕಿಂತ ತಾಯಿ ಸ್ಥಾನದಲ್ಲಿ ನೋಡ್ತಾನೆ. ಅದು ನಿಭಾಯಿಸ್ತಾ ಇದ್ದೀನಿ. ಈ ಎರಡು ನನಗಿವಾಗ, ಈ ಕಡೆ ಮಕ್ಕಳು, ಈ ಕಡೆ ಅಪ್ಪನ ಹೆಸರು, ಎರಡು ಸಹ ಗೆದ್ದೇ ಗೆಲ್ತೀನಿ. ಅದು ರಾಯರ ಅನುಗ್ರಹದಿಂದ ಖಂಡಿತ ನಾನು ಅಂದ್ಕೊಂಡಂಗೆ ಲೈಫ್ ಮುಂದೆ ನನಗೆಲ್ಲನೂ ಸಿಗುತ್ತೆ ಅಂತ ತುಂಬ ನಂಬಿದ್ದೀನಿ. ಆಗ್ಲವ. ಸೊ ಕಡೆಯದಾಗಿ ಹೀಗೆ
ನೋಡಿ, ನನ್ನ ಕಾರ್ಯಕ್ರಮದಲ್ಲಿ ನಾನು ಬಹಳಷ್ಟು ಹೆಣ್ಣುಮಕ್ಕಳ ಕತೆ ಕೇಳಿರೋನಾಗಿ 21 ವರ್ಷಕ್ಕೆ ಗಂಡನ ಕಳ್ಕೊಂಡಿರ್ತಾರೆ, ಹೌದು. 28 ವರ್ಷಕ್ಕೆ ಗಂಡನ ಕಳ್ಕೊಂಡಿರ್ತಾರೆ, ಮದ್ವೆಗೆ ಇನ್ನು 1 ವರ್ಷ 2 ಮಕ್ಕಳು ವರ್ಷಕ್ಕೆ ಕಳ್ಕೊಂಡಿರ್ತಾರೆ. ಹೌದು. ಸೊ ಯಾವುದೇ ಹಂತದಲ್ಲಿ ತಮ್ಮ ಸಂಗಾತಿಯನ್ನು, ಅದರಲ್ಲೂ ಒಂದು ಹೆಣ್ಣು ತನ್ನ ಗಂಡನನ್ನು ಕಳ್ಕೊಂಡಾಗ ಅವರಿಗೆ ಹೀಗೆ ತನ್ನವರೇ, ತನ್ನ ಗಂಡನ ಕಡೆಯವರೇ ಅಥವಾ ತನ್ನವರೇ ಯಾಕೋ ಅಪರಿಚಿತರಂತೆ ವರ್ತಿಸ್ಬಿಡ್ತಾರೆ. ಹೌದು, ಗಂಡನ ಕಳ್ಕೊಂಡಿದ್ದಕ್ಕಿಂತ ದುಡ್ಡು ನೋವು. ನಿಜ. ಸೊ ಆ ಸಮಯದಲ್ಲಿ ಅವ್ರ ಮನಸ್ಥಿತಿ ಹೇಗಿರಬೇಕು, ಸಮಾಜಕ್ಕೆ ಅಂತಹ ಹೆಣ್ಣು ಮಕ್ಕಳಿಗೆ, ಹಾಗೆ ಗಂಡನನ್ನು ಕಳ್ಕೊಂಡಿರೋ ಆ ಬದುಕನ್ನು ಎದುರಿಸಿರೋ ದಿಟ್ಟ ಮಹಿಳೆಯಾಗಿ ನೀವೇನು ಹೇಳ್ತೀರಿ ಅವ್ರಿಗೆ? ನಿಜವಾಗ್ಲೂ ಆ ನೊಂದಂಥ ಹೆಣ್ಮಗಳು ಅವರ ಮನಸ್ಸನ್ನ ಬಲಿಷ್ಠ ಮಾಡ್ಕೋಬೇಕು. ನಿಮ್ಮನ್ನು ಯಾರು ತೊರೆದು ದೂರ ಇಟ್ಟಿದ್ದಾರೋ ಅವರೇ ನಿಮ್ಮನ್ನು ಹುಡುಕೋ ಬರೋ ಥರ ಬದುಕಿ ತೋರಿಸ್ಬೇಕು. ಒಳ್ಳೆ ಮಾರ್ಗದಲ್ಲಿ ಬದುಕೋಣ. ತುಂಬ ಒಳ್ಳೊಳ್ಳೆ ಮಾರ್ಗಗಳಿವೆ. ಅದನ್ನು ನಾವೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಭಗವಂತ ದಾರಿ ತೋರಿಸ್ತಾರೆ. ಧೈರ್ಯ ತಗೋಬೇಕು ಪ್ರತಿ ಹೆಣ್ಮಕ್ಳು ಸಹ. ನೋಡಿ, ಕೆಲವು ಬಾರಿ ನನಗೂ ಕಮೆಂಟಲ್ಲಿ, ಅಕ್ಕ ನೀವು 25 ವರ್ಷನಾದರೂ ಯಜಮಾನ್ರ ಜೊತೆ ಬದುಕಿದ್ದೀರಿ, ನಾನು ಮದುವೆಗೆ 2 ವರ್ಷ ಅಕ್ಕ, ಬರೀ 2 ವರ್ಷ ಅಕ್ಕ, ನನಗೆ ಗಂಡ ಇಲ್ಲ ಅಕ್ಕ ಅಂತಾರಲ್ವ. ನಿಜವಾಗ್ಲೂ ಆ ಬದುಕೆ ಒಂಥರ, ನನಗೆ 25 ವರ್ಷದ ಬದುಕೆ ಒಂಥರ ಇರುತ್ತೆ. ಅವ್ರು ಏನೂ ನೋಡಿಲ್ಲ 2 ವರ್ಷಕ್ಕೆ, ಎಲ್ಲನೂ ಕಳ್ಕೊಬಿಟ್ರು. ನನಗೆ 25 ವರ್ಷ ಎಲ್ಲನೂ ಕೊಟ್ಟಿತ್ತು, ಅದನ್ನು ಮರೆಯೋಕ್ಕಾಗ್ತಿಲ್ಲ ನನಗೆ. ಇದೇ ವ್ಯತ್ಯಾಸ. ಆದರೆ ಆ ಹೆಣ್ಮಕ್ಳಿಗೆ ಹೇಳೋದು ಧೈರ್ಯ. ನಮಗೆ ಈಗ ಇಂಥ ಸಿಚುವೇಷನಲ್ಲಿ ಯಾರೆಲ್ಲ ಹೆಣ್ಮಕ್ಳು ಪರಿಸ್ಥಿತಿಲಿ ಇದ್ದಾರೋ ಅವರೆಲ್ರಿಗೂ ಧೈರ್ಯನೇ ಬೇಕು. ಧೈರ್ಯನೇ ಅಸ್ತ್ರ ನಮಗೆ. ಎಲ್ಲರೂ ಬರ್ತಾರೆ. ನಿಜವಾಗ್ಲೂ ನೀವು ಏನು ಹೇಳಿದ್ರು ನಮ್ಮನ್ನೆಲ್ಲ ದೂರ ಇಟ್ಟಿರ್ತಾರೆ ಅವರು. ಏನೋ ಒಂಥರ ಅನಿಷ್ಟ ಥರ ನೋಡ್ತಿರ್ತಾರೆ, ಅವಳು ಅನ್ನೋ ಥರ ತುಂಬ ಕೆಟ್ಟ ದೃಷ್ಟಿಯಲ್ಲೂ ನೋಡ್ತಾರೆ. ಹೌದು. ಆ್ಯಂಡ್ ಎಷ್ಟೋ ಸಾರಿ ದಾರಿ ತಪ್ಪು ಬಿಡ್ತಾರೆ ಪಾಪ ಹೆಣ್ಮಕ್ಳು ಕೂಡ, ಯಾಕಂದ್ರೆ ಅವ್ರಿಗೊಂದು ಒಂಟಿತನ ಕಾಡ್ತಾ ಇರುತ್ತೆ. ಸೊ ಆ ಸಮಯದಲ್ಲಿ ತುಂಬ ರಾಜಮಾರ್ಗದಲ್ಲೇ ನಡಿಬೇಕು, ಏನೇ ನಿರ್ಧಾರ ತಗೊಂಡ್ರು ಕೂಡ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಂಥ ಹೆಣ್ಮಕ್ಳು ಆ ಪರಿಸ್ಥಿತಿಯಲ್ಲಿ ಇದ್ದಾಗ ಗಂಡನ ಮನೆಯವ್ರು ಕೈ ಬಿಟ್ಟರು ತವ್ರ ಮನೆಯವ್ರು ಕೈ ಬಿಡಬೇಡಿ ಅಂತ ಕೇಳ್ಕೊಳ್ತೀನಿ. ಕೈ ಬಿಡಬಾರ್ದು. ಯಾಕೆ ಅಂತೇಳಿದ್ರೆ ಆಕೆಯ ಸ್ಥಿತಿ ಅವಳು ಎಷ್ಟು ಅನುಭವಿಸ್ತಿರ್ತಾಳೆ ಅಂತ ನನಗೆ ಗೊತ್ತಿರುತ್ತೆ. ಮಕ್ಕಳಿದ್ದರೆ ಮಕ್ಕಳು ನೋಡ್ಕೊಂಡು ಮುಂದೆ ಹೋಗ್ತಾರೆ. ಮಕ್ಕಳೇ ಇಲ್ದವ್ರವರು ಎಷ್ಟೋ ಹೆಣ್ಮಕ್ಳು ಆ ಸ್ಥಿತಿಗೆ ಬಂದಿರ್ತಾರೆ. ಅವರು ಆಯ್ಕೆ ಮಾಡೋದಕ್ಕೆ ಭಗವಂತ ಅವಕಾಶ ಕೊಡ್ತಾರೆ. ಒಳ್ಳೆ ಮಾರ್ಗದಲ್ಲಿ ಆಯ್ಕೆ ಮಾಡ್ಕೊಳ್ಳಿ, ಬದುಕನ್ನು ನಿಭಾಯಿಸಿ. ಭಗವಂತ ನಮ್ಮನ್ನ ಎಲ್ಲಿವರೆಗೆ ಕರ್ಕೊಂಡು ಹೋಗ್ತಾರೋ ಅಲ್ಲಿವರೆಗೆ ಆಯ್ಕೆಗಳು ಭಗವಂತ ಇಡ್ತಾರೆ. ಅದನ್ನು ಆಯ್ಕೆ ಮಾಡ್ಕೋಬೇಕಾಗಿರೋದು ನಮಗೆ ಕೊಟ್ಬಿಟ್ಟಿರ್ತಾರೆ ಚಾನ್ಸ್ನ. ಅದನ್ನ ಆದ್ದರಿಂದ ಧೃತಿ ಕೆಡೋದಾಗಲಿ, ಮಾನಸಿಕವಾಗಿ ಖಿನ್ನತೆಗೊಳಗಾಗಲಿ ಆಗಬಾರ್ದು ಅಂತ ಕೇಳ್ಕೊತೀನಿ. ಖಂಡಿತ ಅಗಲಿಕೆ ನೋವು ಅಪಾರ. ಅದು ಯಾರೇ ಸಮಾಧಾನ ಪಡಿಸಿದ್ರು ಸಮಾಧಾನ ಆಗಲ್ಲ. ನಾವು ಆ ಕ್ಷಣಕ್ಕಾಗಿರ್ತೀವಿ, ಮುಂದೆ ಹೋಗೋದು ಅನಿವಾರ್ಯ. ಹೋಗಲೇಬೇಕು. ಬದುಕಿನ ಜಟಕ ಬಂಡಿನ ಎಳಿಲೇಬೇಕು. ಒಂಟಿ ಇರೋರು ತುಂಬ ಆಯ್ಕೆ ಬರುತ್ತೆ ಅವ್ರಿಗೆ. ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ಳಿ. ಮಕ್ಕಳಿರ್ತಾರೆ ಅನ್ನೋರು ಮಕ್ಕಳು ಭವಿಷ್ಯ ಕಟ್ಟೋದಕ್ಕೆ ಒಂದು ಒಳ್ಳೆಯ ಗುರಿನೇ ಇಟ್ಕೊಳ್ಳಿ. ಖಂಡಿತ ನಿಮ್ಮನ್ನೆಲ್ಲ ಯಾರು ದೂರ ಇಟ್ಟಿರ್ತಾರೋ ಅವರೇ ನಿಮ್ಮನ್ನ ಹುಡುಕೋ ಬರುವಂಥ ಕಾಲ ಭಗವಂತ ಕೊಟ್ಟೇ ಕೊಡ್ತಾರೆ. ಇದಂತೂ ಸತ್ಯ. ಸೂಪರ್. ನನಗಂತೂ ಬಹಳ ಖುಷಿ, ಯಾಕಂದರೆ ಮುಖ್ಯವಾಗಿ ನೀವು ನಮ್ಮನ್ನು ಸಂಪರ್ಕ ಮಾಡಿ ಚಿಕ್ಕದಾಗಿ ಕತೆ ಹೇಳೋದಾಗಲಿ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು, ನೀವೆಲ್ಲ ಜೀವಂತ ಉದಾಹರಣೆಗಳು. ಹಾಗೆ ಬದುಕು ಯಾಕೋ ನಿಮ್ಮನ್ನು ಒಬ್ಬಂಟಿ ಮಾಡಿದಾಗ, ಸಂಕಷ್ಟಕ್ಕೆ ದೂಡಿದಾಗ ಎಲ್ಲೂ ತಪ್ಪುದಾರಿ ಹಿಡಿದೆ ಒಂದು ರಾಜಮಾರ್ಗದಲ್ಲಿ ಒಂದು ಗೌರವಾನ್ವಿತ ಬದುಕನ್ನು ಕಟ್ಟಿಕೊಂಡು ಗಂಡ ಉಳಿಸಿ ಹೋದ ಲೆಗೆಸಿಯನ್ನು ಅಥವಾ ಗೌರವಾನ್ವಿತವಾದ ದಾರಿಯನ್ನು ಮುಂದುವರಿಸುವುದು ನಿಮ್ಮೆಲ್ಲರ ಹೊಣೆಯಾಗಿರುತ್ತೆ. ಸೊ ಅದನ್ನು ನೀವು ತುಂಬ ಚೆನ್ನಾಗಿ ನಿಭಾಯಿಸ್ತಿದ್ದೀರಿ. ಒಂದು ಯೂಟ್ಯೂಬ್ ಚಾನಲ್ ಇದ್ದಕ್ಕಿದ್ದ ಹಾಗೆ ಹೋಗೋದು, ಅಥವಾ ಅಷ್ಟು ಪ್ರೀತಿಸಿದ ಗಂಡ ಇದ್ದಕ್ಕಿದ್ದ ಹಾಗೆ ವಿಧಿವಶರಾಗುವುದು, ಈ ನೋವುಗಳನ್ನು ತಡ್ಕೊಂಡು ಮತ್ತೆ ನಾನು ಮಕ್ಕಳಿಗೋಸ್ಕರ ಬದುಕನ್ನು ಬಲು ಅದ್ಭುತವಾಗಿ ಕಟ್ಕೊಳ್ತಾ ಇದ್ದೀನಿ ಅನ್ನೋ ನಿಮ್ಮ ಆ ಕಾನ್ಫಿಡೆನ್ಸ್ ನನಗೆ ತುಂಬ ಹೆಣ್ಮಕ್ಳಿಗೊಂದು ಸ್ಫೂರ್ತಿ ಆಗ್ಬೋದು ಅನ್ನೋದು ನನ್ನ ತಲೆಗೆ ಬಂತು. ಥ್ಯಾಂಕ್ ಯು ಸೋ ಮಚ್. ಒಂದು ವಿಷಯ ಹೇಳ್ಬಿಡ್ತೀನಿ. ಯಜಮಾನ್ರು ಹೋದ್ಮೇಲೆ ಯಜಮಾನ್ರ ಹೆಸರಲ್ಲಿ ಆಸ್ತಿ ಇರುತ್ತೆ. ಹೆಂಡ್ತಿಗೆ ಟ್ರಾನ್ಸ್ಫರ್ ಆಗಬೇಕಲ್ವ, ಪೌತಿ ಆಗಬೇಕದು, ಪೌತಿ ಖಾತೆ ಅಂತಾರೆ. ಅಲ್ಲೂ ಚಾಲೆಂಜಾಗಿ ತಗೋತೀನಿ. ನಮ್ಮ ಮನೆಯವ್ರಿಗೆ 3 ತಿಂಗಳು ಯಾರು ಸಹಾಯ ತಗೊಳ್ಳಲ್ಲ. ನನ್ನ ನಗರಸಭೆ ಲಿಮಿಟಿಗೆ ಬರುತ್ತೆ. ಸಮಥಿಂಗ್ನ ಕೇಳ್ತಾರೆ ಮೀಡಿಯೇಟ್ರೊಬ್ಬರು, ನಾನು ಕೊಡಲ್ಲ. ಏಕೆ ಅಂದರೆ ಡಾಕ್ಯುಮೆಂಟ್ಸ್ ಒರಿಜಿನಲ್ ಆಗಿದೆ, ನಾನು ನಿಭಾಯಿಸ್ತೀನಿ ಅಂತ ಹೇಳಿ ಎಲ್ಲ ವಹಿವಾಟು ಸಹ ಗೌರ್ಮೆಂಟ್ ಫೀಸ್ ಒಂದನ್ನು ಕಟ್ಟಿ ಯಾವುದೇ ಸಮಥಿಂಗ್ 1 ರೂಪಾಯಿನೂ ಎಲ್ಲೂ ಕೊಡ್ದಂಗೆ ನಗರಸಭೆಯಿಂದ ಈಚೆ ಬರ್ತೀನಿ.
ಲಂಚ ಕೊಡದೆ ಕೇಳ್ತಾರೆ. ಕೇಳೋದೆಷ್ಟು ತಪ್ಪು, ಕೊಡೋದಷ್ಟು ತಪ್ಪು. ಹಾಂ, ಕೇಳಿದ್ರು ಇಷ್ಟು ಪರ್ಸೆಂಟ್ ನೀವು ಕೊಟ್ಬಿಟ್ರೆ ನಿಮ್ಮದೆಲ್ಲ ಸರಿ ಮಾಡಿಕೊಟ್ಬಿಡ್ತೀವಿ ಅಂತ. ನಾನು ಒಂದೇ ಮಾತಂದೆ, ನನ್ನ ಡಾಕ್ಯುಮೆಂಟ್ಸ್ ಒರಿಜಿನಲ್ ಆಗಿದೆ, ಯಾವುದೇ ತಿದ್ದುಪಡಿ ಮಾಡಿ ಫೋರ್ಜರಿ ಮಾಡಿ ಅಂತ ನಾನು ಬಂದಿಲ್ಲ. ನನ್ನ ಯಜಮಾನ್ರ ಹೆಸರಲ್ಲಿರೋ ಆಸ್ತಿ ನನ್ನ ಹೆಸ್ರಿಗೆ ವರ್ಗಾವಣೆ ಆಗಬೇಕು, ಇಷ್ಟು ಮಾತ್ರ ಆಗಬೇಕು ಅಂತ ಹೇಳಿ ಯಾರು ಮೀಡಿಯೇಟ್ರಾಗಿ ಬಂದಿದ್ರು ಅವ್ರು ಖಡಕ್ಕಾಗಿ ನಾನು ಹೇಳ್ತೀನಿ, ನಾನು ಮಾಡ್ಕೊಳ್ತೀನಿ ಬಿಡಿ ಅಂತ ಹೇಳ್ತೀನಿ. ನಗರಸಭೆಗೆ ಎಂಟ್ರಿ ಕೊಡ್ತೀನಿ, ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಹೋಗ್ತೀನಿ. ಗೌರ್ಮೆಂಟ್ ಫೀಸ್ ಏನು ಕಟ್ಟಬೇಕೋ ಕಟ್ತೀನಿ, ನನ್ನ ವರ್ಗಾವಣೆದು ಏನು ಭೌತಿಕತೆ ಆಗಬೇಕು ಅದು ಮಾಡಿಸ್ಕೊಂಡು ಈಚೆ ಬರ್ತೀನಿ. ₹1 ಕೊಟ್ಟಿಲ್ಲ. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಅವ್ರಿಗೂ ಸಹ ಅರ್ಥ ಆಗಲಿ. ಇದು ನೊಂದಿರುವಂಥ ಹೆಣ್ಮಗಳು, ಗಂಡನ ಕಳ್ಕೊಂಡು 3 ತಿಂಗಳಾಗೈತೆ, ಅವ್ರ ಹತ್ರ ನಾನು ಕೇಳಬೇಕೋ ಬೇಡೋ ಅನ್ನುವಂತಹ ಮನಸ್ಥಿತಿ ಇಲ್ಲದವರು ಇದ್ದಾರೆ ಅಂಥವ್ರಿಗೆ. ಏಕೆಂದರೆ ಗಂಡನ ಕಳ್ಕೊಂಡು ಅವ್ರ ಮನೆ ಕತ್ಲಾಗಿರುತ್ತೆ, ದುಡಿಯೋರಿಲ್ಲ ಮನೆಯಲ್ಲಿ, ಮಕ್ಕಳಿಬ್ಬರು ಓದ್ತಿದ್ದಾರೆ, ನಮ್ಮ ಪರಿಜ್ಞಾನ ಬೇಕಲ್ವಾ, ಲಂಚ ಕೇಳಬಹುದಾ, ಅದನ್ನು ಅರ್ಥ ಮಾಡ್ಕೊಳ್ಳಿ ಜನಗಳು. ಕಳ್ಕೊಂಡಿರೋರಿಗೆ ಸಪೋರ್ಟಿವಾಗಿ ನಿಲ್ಲಿ, ದಾರಿ ತೋರಿಸಿ, ಒಂದು ಒಳ್ಳೆ ಮಾರ್ಗ. ಅಮ್ಮ ನೀವು ಈ ಕೆಲಸ ಮಾಡಿ ನೀವು ಚೆನ್ನಾಗಿ ಮುಂದೆ ಹೋಗ್ತೀರಿ ಅಂತ ಅಟ್ಲೀಸ್ಟ್ ಮಾತಿನ ಮೂಲಕನಾದರೂ ಹೇಳಿ ಧೈರ್ಯ ಕೊಡಿ. ನಿಮ್ಮ ಖುಷಿಯಿಂದ ಕೊಡೋದು ಬೇರೆ, ಆದರೆ ಇಂಥ ಪರಿಸ್ಥಿತಿಯಲ್ಲಿ ಹೌದು, ಕೇಳೋದಿದೆಯಲ್ಲ ಭಾಳ ದುರಂತ. ಹೌದು. ಆಗ್ಲವ ಅದನ್ನೆಲ್ಲ ಆದರೆ ಒಟ್ಟಲ್ಲಿ ಸಮಾಜನ ಒಬ್ಬಳೇ ತಿದ್ದಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ನಮ್ಮ ಮನೆಗಳನ್ನು ನಾವು ಕ್ಲೀನ್ ಮಾಡ್ಕೊಳ್ಬೋದು ಅಷ್ಟೇ ಅಷ್ಟೇ. ಊರಲ್ಲಿರೋ ಸೊಳ್ಳೆನೆಲ್ಲ ನಾನು ಓಡಿಸೋಕ್ಕಾಗಲ್ಲ, ಗುಡ್ ನೈಟ್ ಹಾಕೊಂಡು ನನ್ನ ಮನೆಗೆ ಬರ್ದಂಗೆ ನಾನು ಕಾಪಾಡ್ಬೋದು. ಅದಂತೂ ಅನ್ಕೋತೀನಿ. ಕಾಂಪೌಂಡಿಂದ ಆಚೆಗೆ ಇದ್ದೇ ಇದಾವೆ, ಏನು ಮಾಡ್ತೀರಿ? ಎಷ್ಟೋ ಬಾರಿ ಅನ್ಕೊಳ್ತೀನಿ ನಮ್ಮ ಕಣ್ಣು ಮುಂದೆನೇ ನಡೀತಾ ಇದೆ, ಸರಿ ಹೋಗಲ್ಲ ಇದು, ನಾನೇನು ಧ್ವನಿ ಎತ್ತಿದ್ರೂ ಆಗಲ್ಲ. ಬೃಹತ್ ಬ್ರಹ್ಮಾಂಡನವ ಇದು. ಹೌದು, ಅದಕ್ಕೆ ಅವತಾರಗಳೇ ಬರಬೇಕು. ಹೌದು, ಚಿಕ್ಕ ಪುಟ್ಟ ನಾವು ಸರಿ ಮಾಡ್ಬೋದು. ಈಗ ನನ್ನ ಮಗ ತಪ್ಪು ಮಾಡಿದ್ರೆ ಅವ್ನಿಗೆ ತಿದ್ದಿ ಬುದ್ಧಿ ಹೇಳಿ ಒಂದು ಒಡೆದು ಸಹ ಸರಿ ಮಾಡಬಹುದು. ಏನು ಸಮಾಜನೇ ಮಾಡ್ತೀನಿ ಅನ್ನೋದು ಸುಳ್ಳಿನ ಮಾತಾಗ್ಬಿಡುತ್ತೆ. ಹೌದು. ಹಾಗಾಗಿ ನಮ್ಮ ವೈಯಕ್ತಿಕವಾಗಿ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಬೇಕು. ನಾನು ಹಿಂಗೆ ಕೇಳಬಾರ್ದಿತ್ತಲ್ಲಪ್ಪ ಅಂತ ಅವ್ರಿಗೆ ತಿದ್ದಿಕೊಳ್ಳದೆ ಹೊರತು ಇನ್ನು ನಾನು ಇಡೀ ದಿನ ಪ್ರವಚನ ಮಾಡಿದ್ರು ಅದು ಅವ್ರ ತಲೆಗೆ ಹೋಗಲ್ಲ. ಹೌದು, ನಿಜ ನಿಜ. ಇರ್ಲಪ್ಪ, ಒಟ್ಟಾರೆಯಾಗಿ ಇಲ್ಲಿ ಬಂದು ಹಂಚ್ಕೊಂಡು ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು? ತುಂಬ ಸಂತೋಷ ಆಯಿತು, ತುಂಬ ಖುಷಿ ಅನ್ನಿಸ್ತು. ಒಮ್ಮೆ ಅಂದ್ಕೊಳ್ತೀನಿ ಮನಸ್ಸಿನ ಭಾರ ಎಲ್ಲ ಇಳಿಸ್ಬಿಟ್ಟು ಅನ್ನಿಸ್ತಾ ಇದೆ. ಇವೆಲ್ಲ ಮನಸ್ಸಿನ ತುಂಬ ಇತ್ತು. ಈಗ ಈ ಎಲ್ಲನೂ ಕೂಡ ನನ್ನ ಮಕ್ಳ ಮುಂದೆ ಹೇಳೋಕ್ಕಾಗಲ್ಲ, ಅವ್ರು ಎದ್ದು ಹೋಗ್ತಾರೆ, ಟಿ ವಿ ನೋಡ್ತಿರ್ತಾರೆ, ಒಬ್ಬ ಕಂಪ್ಯೂಟ್ರ್ ಮುಂದೆ ಕೂತಿರ್ತಾನೆ. ಇನ್ನು ಅಮ್ಮನಿಗೂ ನಾನು ಹೇಳೋಕ್ಕಾಗಲ್ಲ. ಇವತ್ತು ನಿಮ್ಮ ಮುಂದೆ ನಿಮ್ಮ ಪ್ರವಚನ ಕೇಳಿ ನಾನು ಕೂಡ ತುಂಬ ಇಷ್ಟಪಟ್ಟಿದ್ದೀನಿ. ನಿಮ್ಮ ಚಾನಲ್ನ ಪ್ರತಿನಿತ್ಯ ನಾನು ಅಡುಗೆ ಮನೆ ಕೆಲಸ ಮಾಡ್ತಾಯಿದ್ರು ಗೋಡೆಗೆ ಒರಗಿಸ್ಬಿಟ್ಟು ನಾನು ಅಡುಗೆ ಮಾಡ್ತಾ ಕೇಳಿಸ್ಕೊಳ್ತಾ ಇರ್ತೀನಿ. ತುಂಬ ಸಂತೋಷ ಆಯಿತು ನಿಮ್ಮ ಸಮ್ಮುಖದಲ್ಲಿ ನಾನಿಲ್ಲಿ ಕೂತ್ಕೊಂಡು ನನ್ನ ಮನದಾಳದ ಮಾತುಗಳನ್ನ ನಿಮ್ಮ ಮುಂದೆ, ಅದರಲ್ಲೂ ನನ್ನ ನೆನಪಿನ ದೋಣಿ ಅಂತ ಅಂದ್ಕೊಳ್ತೀನಿ, ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದು ತುಂಬ ಸಂತೋಷ, ತುಂಬ ಖುಷಿ ಅನ್ನಿಸ್ತು. ಮುಂದೆ ಅವಕಾಶ ಸಿಕ್ಕಿದ್ರೆ ಮತ್ತೊಂದು ದಿನವೂ ಕೂಡ ಬರ್ತೀನಿ. ಖಂಡಿತ. ಆ್ಯಂಡ್ ಇದು ಕೇವಲ ಕಥೆಯಲ್ಲ, ಎಷ್ಟೋ ಹೆಣ್ಣು ಮಕ್ಕಳ ಅಂತಹ ಸಂಕಷ್ಟದ ಸಮಯದಲ್ಲಿ ನಿಮ್ಮ ಕತೆ ಒಬ್ಬರಿಗೆ ಒಂದು ಸ್ಫೂರ್ತಿಯಾಗುತ್ತೆ, ಒಂದು ಧೈರ್ಯ ಕೊಡುತ್ತೆ ಅನ್ನೋದಾದರೆ, ನಿಮ್ಮ ಕತೆ ಹಾಗೆ ಅವರಿಗೂ ಧೈರ್ಯ ಕೊಡ್ತು ಅನ್ನೋದಾದರೆ ಸಾರ್ಥಕತೆ ಅಲ್ಲವೇ? ನಿಜ, ಹಾಗಾಗಿ ಆ ಕಾರಣದಿಂದ ಸಾವಿರಾರು ಜನ ನೋಡೋ ಜಾಗದಲ್ಲಿ ಒಬ್ರಿಗಾದ್ರೂ ನಮ್ಮ ವಿಡಿಯೋ ಇಷ್ಟ ಆಯಿತು, ನನ್ನ ಮಾತು ಹೌದು ನಮ್ಮನೆ ಮಗಳು ಯಾರೋ ಒಬ್ರು ಮಾತಾಡಿದ್ರು ಅನ್ನುವಂಥ ಒಬ್ರಿಗಾದ್ರೂ ಬಂದ್ರೂ ಕೂಡ ನಾನು ಇಲ್ಲಿ ಕೂತು ಮಾತಾಡಿದ್ದಕ್ಕೂ ಸಾರ್ಥಕ. ಖಂಡಿತ. ನಿಮ್ಮ ಚಾನಲ್ ಕಮೆಂಟ್ ಹಾಕ್ತಾರೆ, ನಿಮ್ಮ ಸಂದರ್ಶನವನ್ನು ನೋಡಿದೆ ತುಂಬ ನಾನು ತಿಳ್ಕೊಂಡೆ, ಸೊ ನಾನು ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ನನಗೆ ಆ ಭರವಸೆ ಅಂತೂ ಇದೆ. ಥ್ಯಾಂಕ್ ಯು. ಮೈಸೂರಿಂದ ಪಾಪ ಎಲ್ಲಿವರೆಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ, ಅಷ್ಟು ಪ್ರೀತಿಯಿಂದ ನಿಮ್ಮ ಕಥೆಗಳನ್ನು ಇಲ್ಲಿ ಹಂಚಿಕೊಂಡಿದ್ದಕ್ಕೆ ಎಲ್ಲೋ ಒಳ್ಳೆಯದಾಗಲಿ. ರಾಯರ ಅನುಗ್ರಹ ಹೀಗೆ ಇಲ್ಲಿವರೆಗೂ ನಿಮ್ಮನ್ನು ಬರಲಿಕ್ಕೆ ನಿಮ್ಮೊಳಗಡೆ ಆ ಭಗವಂತ ರಾಯರು ನಿಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಅದು ನನಗೆ ಬಹಳ ಖುಷಿ. ಓಕೆ, ಯಾಕಂದರೆ ಒಂಟಿ ಹೆಣ್ಮಗಳಾಗಿ ಎಲ್ಲೋ ಒಂದು ಕಡೆ ಹೋಗಬೇಕು ಅಂದಾಗ ನಿಮಗೊಂದು ಪರಮ ನಂಬಿಕೆ ಇರಬೇಕು. ಸೊ ಆ ನಂಬಿಕೆಯನ್ನು ರಾಯರು ನಿಮಗೆ ಹೂವದ ಮೂಲಕ ಕೊಟ್ಟಿದ್ದಾರೆ ಅಂದರೆ ಅದು ನನ್ನ ಗೆಲುವು. ಹೌದು. ಹಾಗಾಗಿ ನಾನು ಅದನ್ನು ಹಾಗೆ ಭಾವಿಸ್ತೀನಿ. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ವೀಕ್ಷಕರೇ, ಎಷ್ಟೊತ್ತು ಈ ಪಾಡ್ಕ್ಯಾಸ್ಟನ್ನು ನೋಡಿದ್ದೀರಿ. ಆ್ಯಂಡ್ ಈ ಶ್ರೀಮತಿ ಸರಿತಾ ಸನ್ನಿಧಿಯವರ ಈ ಕತೆ ನಿಮ್ಮ ಸುತ್ತಮುತ್ತ ಇರುವ ಎಷ್ಟೋ ಹೆಣ್ಣು ಮಕ್ಕಳ ಕಥೆಯೂ ಹೌದು. ಹಾಗಾಗಿ ಅಂಥವ್ರು ಯಾರಾದರೂ ನಿಮಗೆ ಕಂಡು ಬಂದಾಗ ನಿಮ್ಮ ಕರುಣೆಯನ್ನಂತೂ ನೀವು ವ್ಯಕ್ತಪಡಿಸಬಹುದು.
ಹಾಗೂ ಗೊತ್ತಿಲ್ಲ ಯಾರ ಬದುಕು ಯಾವತ್ತು ಹೇಗೆ ಕತ್ತಲಾಗುತ್ತೋ ಅಂತ. ಬದುಕಲ್ಲಿ ಅಂತಹ ಕತ್ತಲಲ್ಲಿರುವ ಜನರನ್ನು ಕಂಡಾಗ ಪ್ರೀತಿ ಕರುಣೆಯಿಂದ ವಿನಮ್ರವಾಗಿ ನಡ್ಕೊಳ್ಳಿ. ಇವತ್ತು ನಿಮ್ಮ ದೋಣಿ ಚೆನ್ನಾಗಿ ನಡೀತಾ ಇರ್ಬೋದು, ಬಟ್ ಎಲ್ಲಿ ಬಿರುಗಾಳಿ ಬೀಸುತ್ತೋ ಮತ್ತು ನೀವೆಲ್ಲಿ ದಬ್ಬಾಕೊಳ್ತಿರೋ ಗೊತ್ತಿರಲ್ಲ. ಸೊ ನಿಮ್ಮ ಆ ಬದುಕನ್ನು ತುಂಬ ಚೆನ್ನಾಗಿದೆ ಅಂತ ಮೆರಿಬಾರ್ದು, ಅಥವಾ ಕತ್ಲಾಯಿತು ಅಂತ ಕುಗ್ಗಬಾರ್ದು. ಎಲ್ಲ ಒಳ್ಳೆ ಕಾಲ ಬರೋವರೆಗೂ ಇದ್ದಿದ್ದೆ. ಸೊ ಈ ಪಾಡ್ಕ್ಯಾಸ್ಟ್ ಮೂಲಕ ಆ ರೀತಿಯಲ್ಲಿ ಗಂಡನ ಕಳ್ಕೊಂಡು ಅಥವಾ ಮಕ್ಕಳನ್ನ ಕಳ್ಕೊಂಡು ಅಥವಾ ತನ್ನ ಪ್ರೀತಿ ಪಾತ್ರರನ್ನು ಕಳ್ಕೊಂಡು ತುಂಬ ದುಃಖದಲ್ಲಿರುವ ಆ ಹೆಣ್ಮಕ್ಳುಗಳಿಗೆ ಇದು ಸ್ಫೂರ್ತಿಯಾಗಲಿ ಅಂತಲೇ ಅಮ್ಮವರನ್ನು ಇಲ್ಲಿ ಕರೆಸಿ ಮಾತಾಡಿದ್ದು. ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಹಾರೈಸೋಣ. ಜೊತೆಗೆ ಕಮೆಂಟ್ ಮೂಲಕ ತಿಳಿಸಿ ಈ ಪಾಡ್ಕ್ಯಾಸ್ಟಿಂದ ನಿಮಗೆ ಯಾವ ಜೀವನದ ಪಾಠ ಸಿಕ್ತು, ಮತ್ತು ಸರಿತಾ ಅವ್ರಿಗೇನಾದರೂ ಹೇಳೋದಿದ್ರೆ ನೀವು ಹೇಳ್ಬೋದು. ಮತ್ತು ಅವ್ರ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್, ದಯವಿಟ್ಟು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಪಾಡ್ಕ್ಯಾಸ್ಟೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ನಾನು ಪದೇ ಪದೇ ಹೇಳೋ ಹಾಗೆ ಏನಾದರೂ ನಿಮ್ಮ ಸಲಹೆ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ಹಾಕಿ, ನಾವು ಖಂಡಿತ ತಿದ್ದುಕೊಳ್ತೀವಿ. ಆ್ಯಂಡ್ ಮೇಕ್ ಶೋರ್, ಖಚಿತಪಡಿಸ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಇಲ್ವೋ ಅಂತ. ಸೊ ಮತ್ತೊಮ್ಮೆ ಮತ್ತೊಬ್ಬರು ಅತಿಥಿಯೊಂದಿಗೆ ನಿಮ್ಮನ್ನು ಈ ಪಾಡ್ಕ್ಯಾಸ್ಟಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಶುಭವಾಗಲಿ. ಹರೇ ಕೃಷ್ಣ.